ವಿದ್ಯಾರ್ಥಿಗಳಿಂದ ಜೈ ಗಣೇಶ ಹಾಡು ಮಧ್ಯಮಾವತಿ ರಾಗ ಆದಿತಾಳ. ಗಣೇಶ ಜೈ ಗಣೇಶ ಜೈ ಗಣೇಶ ದೇವ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವ ಮಾತಾಜಿ की पार्वती पिता महादेव माताजी की पार्वती पिता महादेव जय गणेश जय गणेश जय गणेश देव जय गणेश जय गणेश जय गणेश देव एक दंत दयावंत चार भुजाधारी मध्य दंत दयावंत चार भुजाधारी मटे पर तिलक सोहे मुझे की सवारी माथे पर तिलक सोहे मुझे की सवारी कान चढ़े बोल चढ़े कान चढ़े बोल चढ़े और चढ़े देवा कान चढ़े बोल चढ़े और चढ़े देवा लडुअन का भूख लगे संत करे सेवा लडुअन का भूख लगे संत करे सेवा जय गणेश जय गणेश जय गणेश देवा जय गणेश जय गणेश जय गणेश देवा अंगन को आंग देत कोई न को पाया अंगन को आंग देत कोई न को पाया मटे पर तिलक सोहे मुझे की सवाया पांच न को पुत्र देत निर्धन को माया सूर्य शाम शरण आए सूर्य शरण आए सबन की सेवा सूर्य शाम शरण आए सबन की सेवा बुद्धि सिद्धि देता विघ्नहारी देवा बुद्धि सिद्धि देता विघ्नहारी देवा जय गणेश जय गणेश जय गणेश देवा जय गणेश जय गणेश जय गणेश देवा जय गणेश पार्वती पिता महादेवा माताजी की पार्वती पिता महादेवा जय गणेश जय गणेश जय गणेश देवा जय गणेश जय गणेश जय गणेश देवा जय गणेश देवा जय गणेश देवा ಮುಂದೆ ವೇದಿಕೆಯಲ್ಲಿ ಅಭಿಷ್ಟ ಬರದ ಶ್ರೀ ಮಹಾಗಣಪತಿ ಹಂಸಧ್ವನಿ ರಾಗ ಆದಿತಾಳ ಹಾಡುವಂತಹ ವಿದ್ಯಾರ್ಥಿಗಳು ಕುಮಾರಿ ಪ್ರಣವಿ, ಅರ್ಣವಿ ಖಾಟೇಡಿ, ಧನ್ವಿತಾ, ಚಾರ್ವಿ ಮತ್ತು ಮೋಹನ್. अभीष्ट वरद श्री महागणपते अभीष्ट वरद श्री महागणपते लोकवेद यन्त्ररहित पदे अभीष्ट वरद श्री महागणपते
ಮುಂದೆ ಇದೇ ವಿದ್ಯಾರ್ಥಿಗಳಿಂದ ಮಾವವತು ಶ್ರೀ ಸರಸ್ವತಿ ಹಿಂದೋಳ ರಾಗ ಆದಿತಾಳ.
ಸುಜನ ಮನೋಹರ ಪೂರಣ ಚತುರ ನಿಜಗಳ ಶೋಭಿತ ಮಣಿಮಯ ಹಾರ ಸುಜನ ಮನೋರಥ ಪೂರಣ ಚತುರ ನಿಜಗಳ ಶೋಭಿತ ಮಣಿಮಯ ಹಾರ ಅಜಭವ ವಂದಿತ ವಾಸುದೇವ ಚರಣಾರ್ಪಿತ ಸಕಲ ವೇದ ಸಾರ ಅಜಭವ ವಂದಿತ ವಾಸುದೇವ ಚರಣಾರ್ಪಿತ ಸಕಲ ವೇದ ಸಾರ ಭಕ್ತು ಶ್ರೀ ಸರಸ್ವತಿ ಕೋಟಿ ಪೀಠ ನಿವಾಸಿನಿ ಭಕ್ತು ಶ್ರೀ ಸರಸ್ವತಿ ಮುಂದೆ ವೇದಿಕೆಯಲ್ಲಿ ರಾಧೇಶ್ಯಾಮ ರಾಗ ಭಾಗ್ಯಶ್ರೀ ಏಕತಾಳ ಹಾಡುವ ವಿದ್ಯಾರ್ಥಿಗಳು ಪ್ರಣತಿ ಬಿ, ಸುದೀಕ್ಷಾ, ಹರಿಪ್ರಿಯ, ಅನನ್ಯಶ್ರೀ, ಅಶ್ವಿನ್, ಅನ್ವಿ. ಶ್ಯಾಮ ಹೇ ಘನ ಶ್ಯಾಮ ರಾಮ ಮಂಗಳ ರಾಮ ರಾಧೇ ಶ್ಯಾಮ ಹೇ ಘನ ಶ್ಯಾಮ ರಾಮ ಮಂಗಳ ರಾಮ ರಾಧೇ ಶ್ಯಾಮ ಹೇ ಘನ ಶ್ಯಾಮ ರಾಮ ಮಂಗಳ ರಾಮ ರಾಧೇ ಶ್ಯಾಮ ಹೇ ಘನ ಶ್ಯಾಮ ಗೋವಿಂದ ನವನಿತ ಚೋರ ಗೋವಿಂದ ನಂದನಂದನ ಗೋವಿಂದ ನವನಿತ ಚೋರ ಗೋವಿಂದ
ಗೋ ಸಂರಕ್ಷಕ ಗೋವಿಂದ ರಾಧೆ ಶ್ಯಾಮ ಹೇ ಘನ ಶ್ಯಾಮ ರಾಧಾ ಮಾಧವ ಮಂಗಳಧಾಮ ರಾಧೆ ಶ್ಯಾಮ ಹೇ ಘನ ಶ್ಯಾಮ ಹೇ ಘನ ಶ್ಯಾಮ ಹೇ ಘನ ಶ್ಯಾಮ. ಮುಂದೆ ವೇದಿಕೆಯಲ್ಲಿ ಇದೇ ವಿದ್ಯಾರ್ಥಿಗಳಿಂದ ಓಡಿ ಓಡಿ ಬಂದು ಹಣೆಗೆ ಆದಿತಾಳ. ಓಡಿ ಬಂದು ಹಣೆಗೆ ನೀಡಿ ಡಿಡಿಕ್ಕ 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 ಎಂದು ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ. ಓಡಿ ಬಂದು ಹಣೆಗೆ ಎಂದು ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ. ಮರಗಾದ ನವರತ್ನಾವಚ ಹರಳು ಗೆದ್ದಿಸಿದ ಜುಮನಿ ಮರಗಾದ ನವರತ್ನಾವಚ ಹರಳು ಗೆದ್ದಿಸಿದ ಜುಮನಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ಸರಿದಾಡುತ್ತ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ. ಓಡಿ ಬಂದು ಹಣೆಗೆ ನೀಡಿ ಡಿಡಿಕ್ಕ 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 ಎಂದು ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ. ಚಂದ್ರಶೇಖರ ಹಂಸವಾಹನ ಇಂದ್ರಾಜರ ಆಕಾಶದಲ್ಲಿ ಚಂದ್ರಶೇಖರ ಹಂಸವಾಹನ ಇಂದ್ರಾಜರ ಆಕಾಶದಲ್ಲಿ ದುಮ್ 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 ಧ್ವನಿ ನುಡಿಸೆ ದುಮ್ 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 ಧ್ವನಿ ನುಡಿಸೆ ಬಂದೆ ಈಗೋ ಬಂದೆ ಬಂದೆ ಬಂದೆನು ಗಾಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ. ಓಡಿ ಬಂದು ಹಣೆಗೆ ನೀಡಿ ಡಿಡಿಕ್ಕ 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 ಎಂದು ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ
ನಿನ್ನ ಕೋರಿ ವರ್ಣ. ಮೋಹನ ರಾಗ ಆದಿತಾಳ. ರಚನೆ ಪೂಚಿ ಶ್ರೀನಿವಾಸ ಅಯ್ಯಂಗರ್. ಹಾಡುವ ವಿದ್ಯಾರ್ಥಿಗಳು ಸುಷ್ಮಿತಾ ಕೆಜಿ, ಧನ್ವಿ, ಹಂಶಿತಾ, ವೃಷ್ಟಿರೈ, ಅನನ್ಯ ಎ, ಸುಧನ್ವ ಭಟ್.
ತಾಂಗ ಶ್ರೀ ಮುಂದೆ ಇದೇ ವಿದ್ಯಾರ್ಥಿಗಳಿಂದ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಜನರಂಜನೆ ರಾಗ ಆದಿತಾಳ. ಶಂಕರೆ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಕೃಪಾಕರಿ 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 ಶಂಕರೆ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ದೇಹಿ ಸೌಖ್ಯಂ ದೇಹಿ ಅಂಬಾ ದೇಹಿ ಸೌಖ್ಯಂ ದೇಹಿ ಸಿಂಹವಾಹಿನಿ ದಯಾ ಪ್ರವಾಹಿನಿ ಮೋಹಿನಿ ದೇಹಿ ಸೌಖ್ಯಂ ದೇಹಿ ಸಿಂಹವಾಹಿನಿ ದಯಾ ಪ್ರವಾಹಿನಿ ಮೋಹಿನಿ ಪಾಪಮರಿಸ ದಪಮರಿಸ ನಿಸರಿ ಗಮ ಪ ಸರಿ ಗಮ ಪದ ಪಮ ಪದ ಪನಿ ಸಪನಿ ಸರಿ ಸರಿ ಗಮರಿ ಸದ ಪಮರಿ ಸರಿ ಗಮ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಕೃಪಾಕರಿ ಶಂಕರಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಚಂಡ ಮುಂಡ ಕಂಠಿನಿ ಮಹಿಷ ಭಂಜನಿ ಜನರಂಜನಿ ನಿರಂಜನಿ ಬಂಡ ಚಂಡ
ಗ ಮ ಪ ಸ ರೆ ಗ ಮ ಪ ದ ಪ ಮ ಪ ದ ಪ ni sa ri ಗ ಮ ರಿ ಸ ಸ ದ ಪ ಮ re ಸ re ಗ ಮ ಪ ಹೇಮಾಕ್ಷಿ ರಾಜರಾಜೇಶ್ವರಿ ಕೃಪಾ ಕರಿ ಶಂಕರೆ ಪಾ ಹೇಮಾಂಶಿ ರಾಜರಾಜೇಶ್ವರಿ ಕೊನೆಯದಾಗಿ ಇದೇ ವಿದ್ಯಾರ್ಥಿಗಳಿಂದ ವೆಂಕಟಾಚಲ ನಿಲಯಂ ಸಿಂಧು ಭೈರವಿ ರಾಗ ಆದಿತಾಳ ಶ್ರೀ ಪುರಂದರ ವಿಠಲರ ರಚನೆ. निलयं वैकुण्ठपुरवासं वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं पङ्कजनेत्रं परमपवित्रं शङ्खचक्रधरा चिन्मयरूपं वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं शङ्खचक्रधरा चिन्मयरूपं वेङ्कटाचलनिलयं वैकुण्ठपुरवासम् अम्बुजोद्भव विनुतं गणित गुणनामं अम्बुजोद्भव विनुतं अगणित गुणनामं अम्बुजोद्भव विनुतं अगणित गुणनामं तुम्बुरु नारद गानविलोलं तुम्बुरु नारद गानविलोलं वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं शङ्खचक्रधरा चिन्मयरूपं वेङ्कटाचलनिलयं वैकुण्ठपुरवासम् गरकुण्डलधरा मदन गोपालं मकरकुण्डलधरा मदन गोपालं मकरकुण्डलधरा मदन गोपालं भक्तपोषक श्री पुरन्दर विठलं भक्तपोषक श्री पुरन्दर विठलं वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं शङ्खचक्रधरा चिन्मयरूपं वेङ्कटाचलनिलयं वैकुण्ठपुरवासं वैकुण्ठपुरवासं वैकुण्ठपुरवासम्
ಇಲ್ಲಿಗೆ ಸಂಗೀತ ಕಾರ್ಯಕ್ರಮ ಕೊನೆಗೊಂಡಿರುತ್ತದೆ. ಗುರುಗಳಾದ ಶ್ರೀಯುತ ವಸಂತ ಘೋಸಾಡ ಹಾಗೂ ಅವರ ತಂಡಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದೆ ಸಹಪಠ್ಯ ಚಟುವಟಿಕೆಗಳಲ್ಲಿ ಇನ್ನೊಂದಾದ ಭರತನಾಟ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ಭರತನಾಟ್ಯ ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಂಬಂಧಪಟ್ಟಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ವೇದಿಕೆಯ ಹಿಂಭಾಗದಲ್ಲಿ ಬಂದು ಸೇರಬೇಕು ಅಂತೇಳಿ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಸಹಪಠ್ಯ ಚಟುವಟಿಕೆಗಳಲ್ಲಿ ಮುಂದಿನ ಕಾರ್ಯಕ್ರಮ ಭರತನಾಟ್ಯ. ಇದಾದ ನಂತರ ಈ ಒಂದು ಕಲಾದರ್ಶಿನಿ ಕಲಾ ಸಂಜೆಯ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವವರು ಡಾಕ್ಟರ್ ಸತೀಶ್ ರಾವ್, ಸಂಚಾಲಕರು ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ. ಅದೇ ರೀತಿ ಮುಖ್ಯ ಅಭ್ಯಾಗತರಾಗಿ ಕುಂಬ್ಳೆ ಶ್ರೀಧರ್ ರಾವ್, ಯಕ್ಷಗಾನ ಅಕಾಡೆಮಿ ಅವಾರ್ಡ್ ವಿನ್ನರ್, ಯಕ್ಷಗಾನ ಆರ್ಟಿಸ್ಟ್ ಇರುವವರು. ಅದೇ ರೀತಿ ಶ್ರೀಯುತ ದಾಮೋದರ ಮಣ್ಯಾಣಿ ಕುಳ ಹಾಗೂ ಶ್ರೀ ವೆಂಕಟರಮಣ ಭಟ್, ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಬೆಟ್ಟಂಪಾಡಿ. ಇವರ ಗೌರವ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತದನಂತರದಲ್ಲಿ ಕರಾಟೆ ಪ್ರದರ್ಶನ ತಮ್ಮ ಮುಂದೆ ನಡೆಯಲಿಕ್ಕಿದೆ. ಅದಾದ ಬಳಿಕ ಸೆಮಿ ಕ್ಲಾಸಿಕಲ್ ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕೊನೆಯದಾಗಿ ಯಕ್ಷಗಾನದ 2 ಪ್ರಸಂಗಗಳು ತಮ್ಮ ಮುಂದೆ ನಮ್ಮ ಮಕ್ಕಳು ಆಡಿ ತೋರಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಎರಡು 2023-24ನೇ ಶಾಲಾ ಶೈಕ್ಷಣಿಕ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ನಿನ್ನೆ ಬಲು ವಿಜೃಂಭಣೆಯಿಂದ ನೆರವೇರಿತು. ಇಂದಿನ ದಿನ ಕಲಾದರ್ಶಿನಿ ಸಾಂಸ್ಕೃತಿಕ ವೈವಿಧ್ಯವು ನಡೆದಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಹಪಠ್ಯ ಚಟುವಟಿಕೆಗಳಲ್ಲಿ ಒಂದಾದ ಭರತನಾಟ್ಯ ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವಿದ್ವಾನ್ ಶ್ರೀ ಗಿರೀಶ್ ಕುಮಾರ್ ಇವರ ಮುಂದಾಳತ್ವದ ಭರತನಾಟ್ಯ ತರಬೇತಿಯಲ್ಲಿ ನಮ್ಮಲ್ಲಿ ಸುಮಾರು 40ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಆತ್ಮೀಯರೇ, ಭರತನಾಟ್ಯವು ಅತ್ಯಂತ ಹಳೆಯ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದ್ದು ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿ ಹುಟ್ಟಿಕೊಂಡಿರುತ್ತದೆ ಮತ್ತು ಭಾರತದ ಅನೇಕ ಇತರ ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ತಾಯಿ ಎಂಬುದು ಭರತನಾಟ್ಯವನ್ನು ಪರಿಗಣಿಸಿದ್ದಾರೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾನ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ. ಇತ್ತೀಚಿನ ದಿನಗಳಲ್ಲಿ ನಾಟ್ಯವು ಹಲವು ಬಗೆಗಳಲ್ಲಿ ಬೆಳೆದು ಬಂದಿದೆ. ನಾಟ್ಯ ರಂಗಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸುವುದು ನಟರ ವಾಡಿಕೆಯಾದರೆ ಇದನ್ನು ಪ್ರದರ್ಶಿಸಲು ಇಂದು ಕಲಾ ಪ್ರದರ್ಶನಕ್ಕೆ ಸಾಮಾಜಿಕ ಜಾಲತಾಣಗಳು ಸಜ್ಜಾಗಿದೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಭೀಭತ್ಸ, ಅದ್ಭುತ, ಶಾಂತ ಈ ನವರಸಗಳಿಂದ ಕೂಡಿದಂತಹ ಈ ನೃತ್ಯ ಪ್ರಕಾರವನ್ನು ನೋಡುವುದೆಂದರೆ ಕಣ್ಣಿಗೆ ಹಬ್ಬವೋ ಹಬ್ಬ.
ದಕ್ಷಿಣ ಭಾರತದ ಒಂದು ಪಾರಂಪರಿಕ ಕಲೆಯಾಗಿರುವಂತಹ ಈ ಒಂದು ಭರತನಾಟ್ಯ ಶ್ರೀಯುತ ವಿದ್ವಾನ್ ಶ್ರೀ ಗಿರೀಶ್ ಕುಮಾರ್ ಸರ್ ಇವರ ಮುಂದಾಳತ್ವದಲ್ಲಿ ಅವರ ತಂಡ ಮತ್ತು ವಿದ್ಯಾರ್ಥಿಗಳಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಎಲ್ಲ ವಿದ್ಯಾಭಿಮಾನಿಗಳು ಕೂಡ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತಾ, ಕಲಾದರ್ಶಿನಿ ಕಲಾ ಸಂಜೆಯ ಎಲ್ಲ ಕಾರ್ಯಕ್ರಮಗಳಲ್ಲೂ ತಾವು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಭಿನ್ನವಿಸಿಕೊಳ್ತಾ ಇದ್ದೇವೆ. ಸಂಜೆಯ ಉಪಹಾರ ಸ್ವೀಕರಿಸದೇ ಇದ್ದವರು ಉಪಹಾರವನ್ನು ಸ್ವೀಕರಿಸಿ ಈ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಕೈ ಜೋಡಿಸಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾವು ಭಿನ್ನವಿಸಿಕೊಳ್ತಾ ಇದ್ದೇವೆ. ಶ್ರೀಯುತರು ನಮ್ಮ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ತರಬೇತಿಯನ್ನು ನೀಡುತ್ತಾ ಬಂದಿದ್ದು, ಹಲವು ಕಡೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನವು ನಡೆದಿರುತ್ತದೆ. ಇತ್ತೀಚೆಗೆ ಅರ್ಲ ಪದವಿನ ಶ್ರೀ ಶಾರದೋತ್ಸವ ಹಾಗೂ ಗಣೇಶೋತ್ಸವ ಸಂದರ್ಭದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ತಮ್ಮ ಭರತನಾಟ್ಯ ಪ್ರದರ್ಶನವನ್ನು ನೀಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶ್ರೀಮತಿ ಗೌತಮಿ ಮಾತಾಜಿ ಇವರ ಮೃತವಜ್ಜಿಯಿಂದ ನಡೆಯುವಂತಹ ಈ ಒಂದು ಭರತನಾಟ್ಯ ನೃತ್ಯ ವೈವಿಧ್ಯ ಸರಿ 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 ಹೇಳಿ. ಯಾವ ಯಾವ ಶ್ರುತಿಗೆ? ಹಾಂ ಮಾಡಿ ಮಾಡಿ. ಹೌದು ಗೊತ್ತಾಯ್ತು ಗೊತ್ತಾಯ್ತು ಅರ್ಥ ಆಯ್ತು. ಸರಿ ನಾಳೆ ತಗೊಂಡು ಬನ್ನಿ.
ಬೆಳಗ್ಗೆನಾ? ಹಾಂ ಆಗ್ಬೋದು. ಹಾಂ ಸರಿ 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 ಆಗ ಒಂದು ಸಾಯಂಕಾಲದ ಫೋನಲ್ಲಿ ಮಾತಾಡುವ. ನೀವು ಪ್ರೋಗ್ರಾಮ್ಗೆ ಎಷ್ಟೊತ್ತಿಗೆ ಹೊರಡು? ಆಯ್ತು, ಅವ್ರು ಫೋನ್ ಮಾಡಿ ಹೊರಡುವಾಗ. ಹರಿ ಓಂ. ಇಂದಿನ ನೃತ್ಯ, ಸಂಗೀತ ಹಾಗೂ ಸಾಂಸ್ಕೃತಿಕ ಮಹೋತ್ಸವಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಸಂಗೀತದ ನಂತರ ಇದೀಗ ಭರತನಾಟ್ಯ ನೃತ್ಯೋತ್ಸವ ನಡೆಯಲಿಕ್ಕಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಿಮ್ಮೇಳ ವಾದಕರಲ್ಲಿ ಹಾಡುಗಾರಿಕೆಯಲ್ಲಿ ವಿದುಷಿ ಪ್ರೀತಿಕಲಾ ಪುತ್ತೂರು, ನಟವಾಂಗದಲ್ಲಿ ವಿದ್ವಾನ್ ದೀಪಕ್ ಕುಮಾರ್ ಪುತ್ತೂರು, ಮೃದಂಗವಾದನದಲ್ಲಿ ಶ್ರೀಯುತ ವಿದ್ವಾನ್ ಶಾಂಭಟ್ ಸುಳ್ಯ ಹಾಗೂ ಪಿಟೀಲು ವಾದನದಲ್ಲಿ ಶ್ರೀಯುತ ಜಗದೀಶ್ ಕೊರೆಕ್ಕಾನ ಇವರು ನಮ್ಮೊಂದಿಗೆ ಸಹಕರಿಸಲಿದ್ದಾರೆ. ಇಂದು ನಮ್ಮ ಪ್ರಿಯದರ್ಶಿನಿ ಸಂಸ್ಥೆಯಲ್ಲಿ ಕಲಿಯುವಂತಹ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಏರುತ್ತಿರುವಂಥದ್ದು ಬಹಳ ಸಂತೋಷದ ವಿಷಯ. ಅದೇ ರೀತಿಯಲ್ಲಿ ಪುತ್ತೂರು ಶಾಖೆಯ ಹಿರಿಯ ವಿದ್ಯಾರ್ಥಿಗಳು ಕೂಡ ನಮ್ಮೊಂದಿಗೆ ಸೇರಲಿಕ್ಕಿದ್ದಾರೆ. ಪ್ರಾರಂಭದಲ್ಲಿ ವಿಘ್ನ ನಿವಾರಕನಾದಂತಹ ಗಣಪತಿಯನ್ನು ಪ್ರಾರ್ಥಿಸುವಂಥದ್ದು ನಮ್ಮ ಸಂಪ್ರದಾಯ. ಆ ಗಣಪತಿಯನ್ನು ಸ್ತುತಿಸುವಂತಹ ಒಂದು ಶ್ಲೋಕದೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋಪಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಪದ ಪಂಕಜಂ ಪದ ಪಂಕಜಂ ಓ ಪ್ರಾರಂಭದಲ್ಲಿ ವಿಘ್ನೇಶ್ವರ ಸ್ತುತಿ, ಪ್ರಣವಾಕಾರ ಸಿದ್ಧಿವಿನಾಯಕ, ರಾಗ ಶುದ್ಧಧನ್ಯಾಸಿ, ಆದಿತಾಳ. ಇಲ್ಲಿ ವಿಘ್ನ ನಿವಾರಕ ಓಂಕಾರ ಸ್ವರೂಪನಾದ ಗಣಪತಿಯನ್ನು ಸ್ತುತಿಸುವಂಥದ್ದು. ಆತನು ಪಾರ್ವತಿಯ ಸುತನು. ಅದೇ ರೀತಿಯಲ್ಲಿ ಪಾವನ ಚರಿತ್ರನು. ಆತನು 5 ಮುಖವುಳ್ಳಂತಹ ಪಂಚವದನ ಗಣಪತಿಯು ಪಾಲನೇತ್ರ ಶಿವನಿಗೆ ಬಹಳ ಪ್ರೀತಿ ಪಾತ್ರನೂ ಆಗಿರುತ್ತಾನೆ. ಫಣೀಂದ್ರ ಅಂದರೆ ಹಾವನ್ನು ಸೊಂಟಕ್ಕೆ ಧರಿಸಿ ಭೂಷಿತನಾದಂತಹ ಗಣಪತಿಯು ಪಾಶಾಂಕ್ ಮತ್ತು ಅಂಕುಶವನ್ನು ಧರಿಸಿದ್ದಾನೆ. ಬೇಡಿದವರ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಆ ಒಂದು ಗಣಪತಿಯ ಪಾದಕ್ಕೆ ನಮಿಸುವೆನು. ಅವನನ್ನು ಬಹಳ ಪ್ರೀತಿಯಿಂದ ಪೂಜಿಸಿ ಭಜಿಸಿ ಇರುವಂತಹ ಭಕ್ತರ
ಎಲ್ಲ ಪಾಪಗಳನ್ನು ಪರಿಹರಿಸುತ್ತಾನೆ ಎಂಬುದಾಗಿ ಈ ಸಾಹಿತ್ಯ ಹೇಳುತ್ತದೆ. ತಮ್ಮ ಮುಂದೆ ಕನ್ನಡದ ಸ್ತುತಿ ಪ್ರಣವಕಾರ. ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಜಂಡು ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಜಂಡು ತಕ್ಕ ತಿಂಬಿ ತಜ್ಜಂ 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 ರಿತಜ್ಜಂ ತರ್ರಿ ತಜ್ಜಂ ತರ್ರಿ ತಜ್ಜಂ ತರ್ರಿ ತಜ್ಜಂ ಪ್ರಣವಕಾರ ಸಿದ್ಧಿ ವಿನಾಯಕ ಪ್ರಣವಕಾರ ಸಿದ್ಧಿ ವಿನಾಯಕ ಪ್ರಣವಕಾರ ಸಿದ್ಧಿ ವಿನಾಯಕ ಪಾರ್ವತಿ ತನಯ ಸಿದ್ಧಿಯ ನೀಡೋ ಪ್ರಣವಕಾರ ಸಿದ್ಧಿ ವಿನಾಯಕ ಪಾರ್ವತಿ ತನಯ ಸಿದ್ಧಿಯ ನೀಡೋ ಪ್ರಣವಕಾರ ಸಿದ್ಧಿ ವಿನಾಯಕ ಪಾರ್ವತಿ ತನಯ ಸಿದ್ಧಿಯ ನೀಡೋ ಪ್ರಣವಕಾರ ಸಿದ್ಧಿ ವಿನಾಯಕ ಪಾವನ ಚರಿತ ಪಂಚವದನ ಪಾವನ ಚರಿತ ಪಂಚವದನ ಪಾಲನೇತ್ರ ಪ್ರಿಯ ಪಾವಿ ಗಜಾನನ ಪಾಲನೇತ್ರ ಪ್ರಿಯ ಪಾಹಿ ಗಜಾನನ ಪಾವನ ಚರಿತ ಪಂಚವದನ ಪಾಲನೇತ್ರ ಪ್ರಿಯ ಪಾಹಿ ಗಜಾನನ ಪ್ರಣವಕಾರ ಸಿದ್ಧಿ ವಿನಾಯಕ ಪಾರ್ವತಿ ತನಯ ಸಿದ್ಧಿಯ ನೀಡೋ ಪ್ರಣವಕಾರ ಸಿದ್ಧಿ ವಿನಾಯಕ ಫಣೀಂದ್ರಭೂಷಿತ ಪಾಶಂಕುಶಧರ ಪ್ರಣತಾರ್ತಿ ಹರನ ಪಾದಕ್ಕೆ ನಮನ ಫಣೀಂದ್ರಭೂಷಿತ ಪಾಶಂಕುಶಧರ ಪ್ರಣತಾರ್ತಿ ಹರನ ಪಾದಕ್ಕೆ ನಮನ ಪರಿಪರಿ ವಿಧದಲ್ಲಿ ಪೂಜಿಪ ಭಕ್ತರ ಪರಿಪರಿ ವಿಧದಲ್ಲಿ ಪೂಜಿಪ ಭಕ್ತರ ಪಾಪವ ಪರಿಹರಿಸಿ ಪಾಲಿಸಿ ಕಾಯೋ ಪಾಪವ ಪರಿಹರಿಸಿ ಪಾಲಿಸಿ ಕಾಯೋ ಪರಿಪರಿ ವಿಧದಲ್ಲಿ ಪೂಜಿಪ ಭಕ್ತರ ಪಾಪವ ಪರಿಹರಿಸಿ ಪಾಲಿಸಿ ಕಾಯೋ ಪ್ರಣವಕಾರ ಸಿದ್ಧಿ ವಿನಾಯಕ ಪಾರ್ವತಿ ತನಯ ಸಿದ್ಧಿಯ ನೀಡೋ ಪ್ರಣವಕಾರ ಸಿದ್ಧಿ ವಿನಾಯಕ ಸಿದ್ಧಿ ವಿನಾಯಕ ಸಿದ್ಧಿ ವಿನಾಯಕ ಆ ಆ ಆ
ಎರಡನೆಯ ನೃತ್ಯವಾಗಿ ಶ್ಲೋಕಗಳು. ಈ ಪ್ರಿಯದರ್ಶಿನಿ ಶಾಖೆಯಲ್ಲಿ ಕಲಿಯುವಂತಹ ಅತ್ಯಂತ ಪುಟಾಣಿ ವಿದ್ಯಾರ್ಥಿಗಳಿಂದ ವಿವಿಧ ಶ್ಲೋಕಗಳಿಗೆ ಅಭಿನಯ ನೀಡಲಿದೆ. ತಿಂಡ ತಂ ತಕ್ಕ ತಿಂಡ ತಂ. हस्त चामरकर्ण विलम्बित सूत्र. वरदे कामरूपिणी विद्यारम्भं करिष्यामि सिद्धिर्भवतु मे सदा. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. ತಕ್ಕ ದಿಂಬಿ ತಕ್ಕ ತಂ ತಕ್ಕ ದಿಂಬಿ ತಕ್ಕ ತಂ ತಕ್ಕ ದಿಂಡ ತಂ ತಕ್ಕ ದಿಂಡ ತಂ ತಕ್ಕ ದಿನ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ सुरपूजिते शङ्खचक्र गदाहस्ते महालक्ष्मी नमोऽस्तुते. नमस्तेस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते. ತಕ್ಕ ದಿಮ್ಮಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ತಂ ತಕ್ಕ ದಿಮ್ಮಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ತಂ ತಕ್ಕ ದಿಮ್ಮಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ಜಂಡು ತಂ ತದಕ್ಕ ಜಂಡು ದಿಮ್ ತದಕ್ಕ ಜಂಡು ತುಂ ತದಕ್ಕ ಜಂಡು ತಕ್ಕ ದಿನ್ನ ತಂ ತಂ ತದಕ್ಕ ಜಂಡು ದಿಮ್ ತುಂ ತದಕ್ಕ ಜಂಡು ಟಂ ತದಕ್ಕ ಜಂಡು ತಂ ತದಕ್ಕ ಜಂಡು ದಿಮ್ ತದಕ್ಕ ಜಂಡು ತುಂ ತದಕ್ಕ ಜಂಡು ಟಂ ತದಕ್ಕ ಜಂಡು ತಾಂ ತದಕ್ಕ ಜಂಡು ತಾಂ ದೀಂ ತದಕ್ಕ ಜಂಡು ತೈ ತುಂ ತದಕ್ಕ ಜಂಡು. गुरु ब्रह्मा गुरुर्विष्णु गुरुदेवो महेश्वरा. गुरु साक्षात् परब्रह्मा तस्मै श्री गुरवे नमः. गुरु ब्रह्मा गुरुर्विष्णु गुरुदेवो महेश्वरा. गुरु साक्षात् परब्रह्मा तस्मै श्री गुरवे नमः.
ತದಕ ಜಂಡು ದಿಂ ತದಕ ಜಂಡು ತಕ್ಕ ದಿಂದ ತಾಂ ತಕ್ಕ ದಿಂದ ತಾಂ ತಕ್ಕ ದಿನ ಆಂಗೇಕಂ ಭುವನೋ ಯಸ್ಯ ವಾಚಿಕಂ ಸರ್ವವಾङ्मयम् ಆಹಾರ್ಯಂ ಚಂದ್ರತಾರಾದಿತೋ ವದೇ ಸಾತ್ವಿಕಂ ಶಿವಂ ಆಂಗೇಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾङ्मयम् ಆಹಾರ್ಯಂ ಚಂದ್ರತಾರಾದಿತೋ ವದೇ ಸಾತ್ವಿಕಂ ಶಿವಂ ತಕ್ಕ ದಿಮ್ಮಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ಜಂಡು ತಕ್ಕ ದಿಂದ ತಾಂ ತಕ್ಕ ದಿಂದ ತಾಂ ತಕ್ಕ ದಿನ ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಲಿ ವಿಷ್ಣು ಪತ್ನಿ ನಮಸ್ತುಭ್ಯೋ ಪಾದಾಘಾತಂ ಕ್ಷಮಸ್ವ ಮೇ ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಲಿ ವಿಷ್ಣು ಪತ್ನಿ ನಮಸ್ತುಭ್ಯೋ ಪಾದಾಘಾತಂ ಕ್ಷಮಸ್ವ ಮೇ ತಕ್ಕ ದಿಮ್ಮಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ತಾಂ ತಾಂ ತದಕ್ಕ ಜಂಡು ದಿಂ ತದಕ್ಕ ಜಂಡು ತುಂ ತದಕ್ಕ ಜಂಡು ಟಂ ತದಕ್ಕ ಜಂಡು ತಾಂ ತದಕ್ಕ ಜಂಡು ದಿಂ ತದಕ್ಕ ಜಂಡು ತುಂ ತದಕ್ಕ ಜಂಡು ಟಂ ತದಕ್ಕ ಜಂಡು ತಾಂ ತದಕ್ಕ ಜಂಡು ದಿಂ ತದಕ್ಕ ಜಂಡು ತುಂ ತದಕ್ಕ ಜಂಡು ಟಂ ತದಕ್ಕ ಜಂಡು ತಾಂ ತದಕ್ಕ ಜಂಡು ದಿಂ ತದಕ್ಕ ಜಂಡು ತಕ್ಕ ದಿಂದ ತಾಂ ತಕ್ಕ ದಿಂದ ತಾಂ ತಕ್ಕ ದಿಂದ ತಕ್ಕ ದಿಂದ ತಾಂ ತಕ್ಕ ದಿಂದ ತಾಂ ತಕ್ಕ ದಿಂದ ತಕ್ಕ ದಿಂದ ತಾಂ ತಕ್ಕ ದಿಂದ ತಾಂ ತಕ್ಕ ದಿಂದ ತಾಂ. ಮುಂದೆ ಒಂದು ಗಣೇಶ ಸ್ತುತಿ, ನರ್ತನ ಮಾಡುವಂತಹ ಗಣಪತಿಯ ಒಂದು ವರ್ಣನೆ. ಆನಂದ ನರ್ತನ ಗಣಪತಿ ಭಾವಯೇ. ಸಂಗೀತ ವಾಗ್ಯಕಾರರಾದಂತಹ ವೆಂಕಟ ಸುಬ್ಬಯ್ಯರ್ ಇವರು ರಚಿಸಿದಂತಹ ಸಂಸ್ಕೃತದ ರಚನೆ ಆನಂದ ನರ್ತನ ಗಣಪತಿ ಭಾವಯೇ. ಅಂತಹ ನರ್ತಿಸುವಂಥ ಗಣಪತಿಯನ್ನು ನಾನು ಸ್ಮರಿಸುತ್ತೇನೆ. ಚಿದಾಕಾರ ಮೂಲಾಧಾರ ಸ್ವರೂಪನಾದಂತಹ ಓಂಕಾರ ಸ್ವರೂಪ ಗಣಪತಿಯನ್ನು ನಾನು ಸ್ಮರಿಸುತ್ತೇನೆ. ಇದರಲ್ಲಿ ಭಾಗವಹಿಸುವಂತಹ ನಮ್ಮ ಕಲಾಶಾಲೆಯ ಪುತ್ತೂರು ಶಾಖೆಯ ಹಿರಿಯ ವಿದ್ಯಾರ್ಥಿಗಳು ಕುಮಾರಿ ವಿಭಾಶ್ರೀ ಮತ್ತು ಕುಮಾರಿ ಪ್ರಣಮ್ಯ. ನರ್ತನ ಗಣಪತಿಂ ಸದಾನಂದ ನರ್ತನ ಗಣಪತಿಂ ಸದಾನಂದ ನರ್ತನ ಗಣಪತಿಂ ಗಣಪತಿ
गजवदनं परमं परमानन्द गणपतिं चिराकर मूलाधार ओंकार गजवदनं परमं परमानन्द गणपतिं सनद मुनीन्द्रगणनुत शिवशङ्कर मानस विलीनमानं सनन्द मुनीन्द्रगणनुत शिवशङ्कर मानस विलीनमानं सत्रिलय समवेत गन्धर्व चारुणवरणु गीयमानं सत्रिलय समवेत गन्धर्व चारुणवरणु गीयमानं दीनजनमदार दिव्यकळेवर शोभायमानं दीनजनमदार अनुपम दिव्यकळेवर शोभायमानं भासमानं असमानं भजमानं भक्तजन सम्मानं भासमानं असमानं भजमानं भक्तजन सम्मानं आमगमहरिस सासरिस जुन्नुकुतिमित हिटतळांकुत कपप मगम मगस ससरिस जुन्नुकुतिमित हिटतळांकुत कधीमित धीमित तां तैयत धीमित धीमित तां तैयत तां तणुतरित तकदणुं गणोदरितै तां तणुदरिता तकदणं गणोदरितै तां तणुदरितणं दणं दरित 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 तत्तण दण दण तत्तुनु जोनु जोनु तत्ति मिमि मिमि तत्ति परिणुतं तदसरसिजं मगपमनिप मरकतनिभं मदकरिमुखं प्रणवरलितम् अजितम् अनघं सुखदं परमं कनकाम्बरधर एकरदनम् अजितम् अनघं सुखदं परमं कनकाम्बरधर एकरदनं तत्ते तकदणं तणकतरिते तकदणं तणकतरि तकदणं तणकतरिता तक्किडतगदरगडतों तम तक्किडतगदरगडतों तै तक्किडतगदरगडतों तक्किडतगदरगडतों तद्दे तकदणं तणकतरिते तकदणं तणकतरि तकदणं तणकतरिता तक्किडतगदरगडतों तम तरगडतों तक्किडतगदरगडतों तै तरगडतों तक्किडतगदरगडतों तद्दे तकदणं तणकतरि तकदणं तणकतरि तकदणं तणकपरमानन्द गणपतिं चिदाकार मूलाधार ओंकार गजवदनं परमं
ಮುಂದೆ ಪುರಂದರದಾಸರ ಬಹಳ ಜನಪ್ರಿಯವಾದಂತಹ ರಚನೆ ಗಜವದನ ಬೇಡ್ವೆ. ರಾಗ ಹಂಸಧ್ವನಿ ಮತ್ತು ಆದಿತಾಳ. ಇದರಲ್ಲಿ ಭಾಗವಹಿಸುವವರು 2ನೇ ತಂಡದ ವಿದ್ಯಾರ್ಥಿಗಳು. ತಕ್ಕ ತಿಂಬಿ ತಕ್ಕ ತಂ ತಕ್ಕ ತಿಂಬಿ ತಕ್ಕ ತಂ ತಕ್ಕ ತಿಂಬಿ ತಕ್ಕ ಜಂಟು ತಕ್ಕ ತಿಂಬಿ ತಕ್ಕ ಜಂಟು ತಕ್ಕ ತಿಂಬಿ ತಕ್ಕ ಜಂಟು ತಕ್ಕ ತಿಂಬಿ ತಕ್ಕ ಜಂಟು ತಕ್ಕ ತಿಂದ ತಂ ತಕ್ಕ ತಿಂದ ತಂ ತಕ್ಕ ತಿಂದ ತಕ್ಕ ತಿಂದ ತಂ ತಕ್ಕ ತಿಂದ ತಂ. ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗ ವಂದಿತನೆ ಸುಜನರ ಪೋರೆವನೆ ಗಜ ವಂದಿತನೆ ಸುಜನರ ಪೋರೆವನೆ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಲಿದನೆ ಸುಜನರ ಪೋರೆವನೆ ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಮಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಮಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಮಿತ್ರ ಗಜವದನ ಬೇಡುವೆ. ಮುದದಿ ನಿನ್ನಯ ಪದವ ತೋರೋ ಸಾಧು ವಂದಿತನೆ ಆದರ ಧ್ಯಾನಲಿ ಮುದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರ ಧ್ಯಾನಲಿ ಮುದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರ ಧ್ಯಾನಲಿ ಸತ್ಸನ ಬೇಡುವೆ. ಸರಸಿ ಜನಾಭ ಶ್ರೀ ಪುರಂದರ ವಿಠಲ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ನಿರತ ನೆನೆಯುವಂತೆ ವರದಯ ಮಾಡೋ ನಿರತ ನೆನೆಯುವಂತೆ ವರದಯ ಮಾಡೋ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ನಿರದ ನೆನೆಯುವಂತೆ
ಶಿವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಮುಂದಿನ ನೃತ್ಯ ಕೌತ್ವಂ. ನೃತ್ಯದಿ ದೇವತೆ ನಟರಾಜನ್ನು ಸ್ತುತಿಸುವಂತಹ ನಟೇಶ ಕೌತ್ವಂ. ಇದು ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ಚಿದಂಬರದಲ್ಲಿ ನೃತ್ಯವಾಡುವಂತಹ ನಟರಾಜನನ್ನು ಸ್ತುತಿಸುವಂತಹ ಸಂಸ್ಕೃತ ಸಾಹಿತ್ಯ. ತಟವನದಲ್ಲಿ ಇರುವಂತಹ ಋಷಿಗಳು, ಸುರರು, ಅಸುರರು ಎಲ್ಲರಿಂದ ವಂದಿಸಲ್ಪಡುವಂತಹ ಪಾದವುಳ್ಳವನಾಗಿ ಕಾಲುಗಳು ಗೆಜ್ಜೆಯ ಶಬ್ದದಿಂದ ನರ್ತಿಸುತ್ತಿವೆ. ಆತನು ಎಲ್ಲ ದೇವಾನುದೇವತೆಗಳಿಂದ ವಂದಿಸಲ್ಪಟ್ಟು ಚಿದಂಬರದಲ್ಲಿರುವಂತಹ 3,000 ದೀಕ್ಷಿತರಿಂದ ಸ್ತುತಿಸಲ್ಪಡುವನೆಂದು ಅವನ ವರ್ಣನೆಯನ್ನು ಮಾಡಲಾಗಿದೆ. ತಮ್ಮ ಮುಂದೆ ತಂಡ 3ನೇಯವರಿಂದ ನಟೇಶ ಕೌತ್ವಂ. ನಮಃ ಶಿವಾಯ. ನಮಃ ಶಿವಾಯ. ದಿಂ ದಿಂ ತಕ್ಕ ದಿಮ್ಮಿ ದಿಮ್ಮಿ ತ ದಿಮ್ಮಿ ತ ತಕ್ಕ. ಝಣ್ಣ ಝಣ್ಣ ನೂಪುರ ಲಯ ಗತಿ ಗಣ 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 ವಿಧಿ ಹರಿ ಸೇವಿತ ಜನ 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 ನೂಪುರ ಲಯ
ಸಕಲ ಸುರ ಸುರ ಸನ್ನೂತ ಪಾದ ಕಿಂಕಿಣಿ ಜಾಜ ಗಣ ಜಣ 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 ನೂಪುರ ಲಯಗತಿ ಗಣ 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 ವಿಧಿ ಹರಿ ಸೇವಿತ ತಕ್ಕುಡು ತಿಕ್ಕುಡು ದಗ ತರಿ ಗಿಡದಗ ತಕ್ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ತಾಂಡವೀದಂಬರ ಗಿಡ ಗಿಡದಗ ಸರಿ ಗಿಡ ಗಿಡದಗ ತಾಂಡವೀದಂಬರ ದಿಕ್ಕಿಟ ಕಿಟ ತಕ ತಿರಿ ಕಿಟ ಕಿಟ ತಕ ವ್ಯಾಘ್ರ ಚರ್ಮದರ ಗಿಡ ಗಿಡದಗ ತಿರಿ ಗಿಡ ಗಿಡದಗ ವ್ಯಾಘ್ರಮ ಶಂಕರ ತುಮ್ ಕಿಟ ಕಿಟ ತಕ ತೊನ ಕಿಟ ಕಿಟ ತಕ ತ್ರಿಶೂಲಧರ ತುಮ್ ಗಿಡ ಗಿಡದಗ ನನ ಗಿಡ ಗಿಡದಗ ತ್ರಿಶೂಲಧರ ನಮ್ ಕಿಟ ಕಿಟ ತಕ ನನ ಕಿಟ ಕಿಟ ತಕ ನಂದಿ ವಾಹನ ನಮ್ ಗಿಡ ಗಿಡದಗ ನನ ಗಿಡ ಗಿಡದಗ ನಂದಿ ವಾಹನ ಗಿಡ ಗಿಡದಗ ತರಿ ಕಿಟ ಕಿಟದಗ ತಾಂಡವೀದಾಂಬರ ಗಿಡ ಗಿಡದಗ ತಿರಿ ಗಿಡ ಗಿಡದಗ ವ್ಯಾಘ್ರಮ ಶಂಕರ ತುಮ್ ಗಿಡ ಗಿಡದಗ ನನ ಗಿಡ ಗಿಡದಗ ತ್ರಿಶೂಲಧರ ನಮ್ ಗಿಡ ಗಿಡದಗ ನನ ಗಿಡ ಗಿಡದಗ ನಂದಿ ವಾಹನ ನಾದ ಯೋಗ ಪ್ರಿಯ ಜಗಣಂ ಗಿಡದಗ ದೃಗುತಕ ತತ್ತಗತ ಜಗ ಜಗ ಜಯ ಜಯ ಶಶಿರ ವಿಭೂಷಣ ರೂಪ ಭಯಂಕರ ಡಮರುಗಹಸ್ತ ತೃತೀಯ ಸಹಸ್ರ ದೀಕ್ಷಿತನಾಥ ನಟೇಶ ಕೂತ್ವಂ ತಗ ತಗ ತಾಂ ದಿಗಿ ದಿಗಿ ದೈತ ಕುತೇಕೋ ತಕ್ಕಿ ಸ ತೊಂ ಗಿಡ ಗಿಡದ ಗಣಂ ತಗ ತಗ ತಾಂ ದಿಗಿ ದಿಗಿ ದೈತ ಕುತೇಕೋ ತಕ್ಕಿ ಸ ತೊಂ ಗಿಡ ಗಿಡದ ಗಣಂ ತಗ ತಗ ತಾಂ ದಿಗಿ ದಿಗಿ ದೈತ ಕುತೇಕೋ ತಕ್ಕಿ ಸ ತೊಂ ಗಿಡ ಗಿಡದ ಗಣಂ ತಗ್ಗಿ ಗಿಡದಗ ತತ್ತತ್ತಾಂ 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 ಮುಂದೆ ಕನ್ನಡದ ಕವಿ BM ಶ್ರೀಕಂಠಯ್ಯ ಇವರು ಬರೆದಂತಹ ಒಂದು ಅಭಿನಯ ಗೀತೆ. ವಸಂತ ಋತುಗಳಲ್ಲಿ ರಾಜಸಮಾನವಾದದ್ದು. ಪ್ರಕೃತಿಯಲ್ಲಿ ಬಹಳಷ್ಟು ಸೌಂದರ್ಯ ಅರಳುವಂತಹ ಸಮಯ. ಎಲ್ಲ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಕ್ಷಮಿಸಿ, ಸಣ್ಣ ಬದಲಾವಣೆ. ಪುಟಾಣಿ ಮಕ್ಕಳಿಂದ ಆಚೆ ಮನೆಯ ಸುಬ್ಬಮ್ಮ ಎಂಬ ಅಭಿನಯ ಗೀತೆ. ಸುಬ್ಬಮ್ಮನ ಉಪವಾಸದಲ್ಲಿ ಏನೆಲ್ಲ ಭಕ್ಷ್ಯಗಳು, ನಮ್ಮ ಸಾಂಪ್ರದಾಯಿಕ ಭಕ್ಷ್ಯಗಳ ಒಂದು ದೊಡ್ಡ ಪಟ್ಟಿಯೇ ಇದೆ ಎಂಬುದನ್ನು ನಾವೀಗ ನೋಡೋಣ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ. ಎಲ್ಲೋ ಸ್ವಲ್ಪ ತಿಂತಾಳಷ್ಟೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ. ಎಲ್ಲೋ ಸ್ವಲ್ಪ ತಿಂತಾಳಷ್ಟೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ. 3-4 ಬಾಳೆಹಣ್ಣು
ಕೋಡು ಬಳೆ, 3-4 ಬಾಳೆಹಣ್ಣು, ಸ್ವಲ್ಪ ಚಕ್ಕುಲಿ ಕೋಡು ಬಳೆ, ಗಂಟೆಗೆ 2 ಸೀಬೆಯ ಹಣ್ಣು, ಆಗಾಗ ಒಂದೊಂದು ಕಿತ್ತಳೆ. ಗಂಟೆಗೆ 2 ಸೀಬೆಯ ಹಣ್ಣು, ಆಗಾಗ ಒಂದೊಂದು ಕಿತ್ತಳೆ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾಳಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಮಧ್ಯಾಹ್ನಕ್ಕೆಲ್ಲೋ ರವೆ ಉಂಡೆ, ಹುರುಳಿ ಕಾಳಿನ ಉಸ್ಲಿ. ಮಧ್ಯಾಹ್ನಕ್ಕೆಲ್ಲೋ ರವೆ ಉಂಡೆ, ಹುರುಳಿ ಕಾಳಿನ ಉಸ್ಲಿ. ಸ್ವಲ್ಪ ಮಾತ್ರ ಬಿಸಿ ಸಂಡಿಗೆ, 5-6 ಇಡ್ಲಿ. ಸ್ವಲ್ಪ ಮಾತ್ರ ಬಿಸಿ ಸಂಡಿಗೆ, 5-6 ಇಡ್ಲಿ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾಳಷ್ಟೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ, 1 ಲೋಟ ತುಂಬ ಹಾಲು. ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ, 1 ಲೋಟ ತುಂಬ ಹಾಲು. ಪಕ್ಕದ ಮನೆಯ ರಾಮೇಗೌಡರ ಸೀಮೆ ಹಸುವಿನ ಹಾಲು. ಪಕ್ಕದ ಮನೆಯ ರಾಮೇಗೌಡರ ಸೀಮೆ ಹಸುವಿನ ಹಾಲು. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾಳಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಇದೀಗ ಸಣ್ಣ ವಿರಾಮ. ಸಭಾ ತಕ್ಕ ದಿಮ್ಮಿ ತಕ್ಕ ಜಣ್ಣು, ತಕ್ಕ ದಿಮ್ಮಿ ತಕ್ಕ ದಮ್, ತಕ್ಕ ದಿಮ್ಮಿ ತಕ್ಕ ಜಣ್ಣು, ತಕ್ಕ ದಿಮ್ಮಿ ತಕ್ಕ ದಮ್, ತಕ್ಕ ದಿಮ್ಮಿ ತಕ್ಕ ಜಣ್ಣು, ತಕ್ಕ ದಿಮ್ಮಿ ತಕ್ಕ ಜಣ್ಣು, ತಕ್ಕ ದಿನ ತಾವ್, ತದ್ದಿನ ತಾವ್, ತದ್ದಿನ ತಾವ್. ಸಗಪಗ 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 ಸಾಸ, ನಿರಿಮರಿ 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 ಮಾಮ. ಸಗಪಗ 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 ಸಾಸ, ನಿರಿಮರಿ 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 ಮಾಮ. ಪನಿ ಪನಿ ಸನಿ ಸಸ ಮಗರಿ ಸರಿ ನಿಸ, ಪನಿ ಪನಿ ಸನಿ ಸಸ ಮಗರಿ ಸರಿ ನಿಸ. ವಸಂತ ಬಂದ ಋತುಗಳ ರಾಜ ತಾ ಬಂದ, ಚಿಗುರನು ತಾದ ಹೆಣ್ಗಳ ಕುಣಿಸುತ್ತನಿಂದ. ವಸಂತ ಬಂದ ಋತುಗಳ ರಾಜ ತಾ ಬಂದ, ಚಿಗುರನು ತಾದ ಹೆಣ್ಗಳ ಕುಣಿಸುತ್ತನಿಂದ. ಚಳಿಯನ್ನು ಕೊಂದ ಹಕ್ಕಿಗಳುಲಿಗಳೇ ಚಂದ, ಚಳಿಯನ್ನು ಕೊಂದ ಹಕ್ಕಿಗಳುಲಿಗಳೇ ಚಂದ. ಕೂವು 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 ಜಗ ಕೂವಿಟುವೆ ತಾವು. ವಸಂತ ಬಂದ ಋತುಗಳ ರಾಜ ತಾ ಬಂದ. ಕುರಿನೆಗೆ ದಾಟ ಕುರುಬರ ಕೊಳಲಿನ ಊದಾಟ, ಇನಿಯರ ಬೇಟ ವನದಲ್ಲಿ ಬೆಳದಿಂಗಳ ಊಟ. ಕುರಿನೆಗೆ ದಾಟ ಕುರುಬರ ಕೊಳಲಿನ ಊದಾಟ,
ಋತುಗಳ ರಾಜ ವಸಂತ ಬಂದ ವಸಂತ ನಮ್ಮಯ ರಾಜ ವಸಂತ ಋತುಗಳ ರಾಜ ವಸಂತ ನಮ್ಮಯ ರಾಜ ವಸಂತ ಋತುಗಳ ರಾಜ ವಸಂತ ಋತುಗಳ ರಾಜ ವಸಂತ ಸಂತ ಋತುಗಳ ರಾಜ ವಸಂತ. ಮುಂದಿನ ನೃತ್ಯ ಲಕ್ಷ್ಮೀ ಸ್ತುತಿ. ಪುರಂದರದಾಸರು ರಚಿಸಿರುವಂತಹ ಪಾಲಿಸೆ ಎನ್ನ ಶ್ರೀ ಮಹಾಲಕ್ಷ್ಮಿ ಎಂಬ ಸುಂದರವಾದಂತಹ ರಚನೆ, ಕಲ್ಯಾಣಿ ರಾಗ ಹಾಗೂ ಆದಿತಾಳ. ಇದರಲ್ಲಿ ಭಾಗವಹಿಸುವವರು ಎರಡನೆಯ ತಂಡದ ವಿದ್ಯಾರ್ಥಿಗಳು. ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಮ್ಮಿ ತಕ್ಕ ತಾವ್ 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 ತಕ್ಕ ದಿಮ್ಮಿ ತಕ್ಕ ಜಣ್ಣು ತಾವ್ ತಕ್ಕ ದಿಮ್ಮಿ ತಕ್ಕ ಜಣ್ಣು ತಾವ್ ತಕ್ಕ ದಿಮ್ಮಿ ತಕ್ಕ ಜಣ್ಣು ತಾವ್. ಪಾಲಿಸೆಯನ್ನ ಶ್ರೀ ಮಹಾಲಕ್ಷ್ಮಿ 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 ಪಾಲಿಸೆಯನನು ಪಾಲಾತಿ ಸಜಾತೆ ಪಾಲಿಸೆಯನನು ಪಾಲಾತಿ ಸಜಾತೆ ಪಾಲಿಸೆಯನ ಶ್ರೀ ಮಹಾಲಕ್ಷ್ಮಿ ಪಾಲಿಸೆಯನನು ಪಾಲಾತಿ ಸಜಾತೆ ಪಾಲಿಸೆಯನ ಶ್ರೀ ಮಹಾಲಕ್ಷ್ಮಿ. ಲಲಿತಾಂಗಿ ಶುಭೆ ದೇವಿ ಮಂಗಳಿ ದೇವಿ ಲಲಿತಾಂಗಿ ಶುಭೆ ದೇವಿ ಮಂಗಳಿ ದೇವಿ ಲಲಿತಾಂಗಿ ಶುಭೆ ದೇವಿ ಮಂಗಳಿ ದೇವಿ ಪಾಲಿಸೆಯನ್ನ ಶ್ರೀ ಮಹಾಲಕ್ಷ್ಮಿ. ದಯದಿಂದ ನೋಡೆ ಬಜಿಪ ಭಕ್ತರ ಭಯ ದೂರ ಮಾಡೆ ದಯದಿಂದ ನೋಡೆ ಭಜಿಪ ಭಕ್ತರ ಭಯ ದೂರ ಮಾಡೆ ದಯಪಾದ ನೋಡೆ ಭಜಿಪ ಭಕ್ತರ ಭಯ ದೂರ ಮಾಡೆ ದಯ ಪಾಲಿಸೆ ಮಾತೆ ತ್ರೈಲೋಕ್ಯ ವಿಖ್ಯಾತೆ ದಯ ಪಾಲಿಸೆ ಮಾತೆ ತ್ರೈಲೋಕ್ಯ ವಿಖ್ಯಾತೆ ಜಯ ದೇವಿ ಸುವ್ರತೆ ಆಯವದನನ ಪ್ರೀತೆ ಜಯ ದೇವಿ ಸುವ್ರತೆ ಆಯವದನನ ಪ್ರೀತೆ ಪಾಲಿಸೆ ಯಮನ ಶ್ರೀ ಮಹಾಲಕ್ಷ್ಮಿ.
ರಕ್ಷಿಪರನು ಕಾಣೆ ನಾ ನೀನಲ್ಲದನ್ಯ ರಕ್ಷಿಪರನು ಕಾಣೆ ನಾ ಮುನ್ನ ದಾನವಾಂತಕ ಸಿರಿ ಪುರಂದರ ವಿಠಲನ ದಾನವಾಂತಕ ಸಿರಿ ಪುರಂದರ ವಿಠಲನ ಧ್ಯಾನಿಪ ಬಕುತರ ಮಾನ ನಿನ್ನದು ತಾಯೇ ಧ್ಯಾನಿಪ ಬಕುತರ ಮಾನ ನಿನ್ನದು ತಾಯೇ ಆಲಿಸೆ ಜ್ಞಾನ ಶ್ರೀ ಮಹಾಲಕ್ಷ್ಮೀ ಪಾಲಿಸೆಯನನು ಪಾಲಾದಿ ಕರಾದೆ ಪಾಲಿಸೆ ನಿನ್ನ ಶ್ರೀ ಮಹಾಲಕ್ಷ್ಮೀ ಮಹಾಲಕ್ಷ್ಮೀ ಮುಂದಿನ ನೃತ್ಯ ಏ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಮ್ಮಿ ತಕ್ಕ ತಾಮ್ ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಮ್ಮಿ ತಕ್ಕ ತಾಮ್ ತಕ್ಕ ದಿಮ್ಮಿ ತಕ್ಕ ಜಣ್ಣು 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 ತಾಮ್ ತಕ್ಕ ದಿಮ್ಮಿ ತಕ್ಕ ಜಣ್ಣು ತಾಮ್ ತಕ್ಕ ದಿಮ್ಮಿ ತಕ್ಕ ಜಣ್ಣು ತಾಮ್ ತಾರಕ್ಕ ಬಿಲ್ದಿಗೆ ನಾನೀರಿಗೋಗುವೆ ತಾರೆ ಬಿಲ್ದಿಗೆಯ ತಾರಕ್ಕ ಬಿಲ್ದಿಗೆ ನಾನೀರಿಗೋಗುವೆ ತಾರೆ ಬಿಲ್ದಿಗೆಯ ಆ ತಾರಕ ಬಿಲ್ದಿಗೆ ನಾನೀರಿಗೋಗುವೆ ತಾರೆ ಬಿಲ್ದಿಗೆಯ ಆ ತಾರಕ ಬಿಲ್ದಿಗೆ ನಾನೀರಿಗೋಗುವೆ ತಾರೆ ಬಿಲ್ದಿಗೆಯ ಬಿಂದಿಗೆ ಮುಡಿದರೆ ಉಂಡೆ ಕಾಸು ತಾರೆ ಬಿಲ್ದಿಗೆಯ ಆ ಬಿಲ್ದಿಗೆ ಮುಡಿದರೆ ಒಂದೇ ಕಾಸು ತಾರೆ ಬಿಲ್ದಿಗೆಯ ಆ ತಾರಕ ಬಿಲ್ದಿಗೆ ನಾನೀರಿಗೋಗುವೆ ತಾರೆ ಬಿಲ್ದಿಗೆಯ ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಆ ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಆಮಿನಿಯರ ಕೂಡೆ ಏಕಾಂತವಾಡೆನು ತಾರೆ ಬಿಂದಿಗೆಯ ಅವವ ಪರಿಯಲ್ಲಿ ಅಮೃತದ ಪಾನಕ್ಕೆ ತಾರೆ ಬಿಂದಿಗೆಯ ಆ ತಾರಕ ಬಿಲ್ದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಗೋವಿಂದನೆಂಬುವ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಆ ಗೋವಿಂದನೆಂಬುವ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಕಾಮಿನಿಯರ ಕೂಡೆ ಏಕಾಂತವಾಡೆನು ತಾರೆ ಬಿಲ್ದಿಗೆಯ ಆ
ಏಕಾಂತವಾಡೆನು ತಾರೆ ಬಿಂದಿಗೆಯ ಆ ತಾರಕ ಬಿಂದಿಗೆ ನಾನೇರಿಗೋಗುವೆ ತಾರೆ ಬಿಂದಿಗೆಯ ಆ ತಾರಕ ಬಿಂದಿಗೆ ನಾನೇರಿಗೋಗುವೆ ತಾರೆ ಬಿಂದಿಗೆಯ ಬಿಂದು ಮಾಧವನ ಘಟ್ಟಕ್ಕೆ ಹೋಗೋಣ ತಾರೆ ಬಿಂದಿಗೆಯ ಆ ಬಿಂದು ಮಾಧವನ ಘಟ್ಟಕ್ಕೆ ಹೋಗೋಣ ತಾರೆ ಬಿಂದಿಗೆಯ ಪುರಂದರ ವಿಠಲಗೆ ಅಭಿಷೇಕ ಮಾಡೋಣ ತಾರೆ ಬಿಂದಿಗೆಯ ಆ ಪುರಂದರ ವಿಠಲಗೆ ಅಭಿಷೇಕ ಮಾಡೋಣ ತಾರೆ ಬಿಂದಿಗೆಯ ಆ ತಾರಕ ಬಿಂದಿಗೆ ನಾನೇರಿಗೋಗುವೆ ತಾರೆ ಬಿಂದಿಗೆಯ ಆ ತಾರಕ ಬಿಂದಿಗೆ ನಾನೇರಿಗೋಗುವೆ ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ ಆ ತಾರೆ ಬಿಂದಿಗೆ ತಾರೆ ಬಿಂದಿಗೆ ತಾರೆ ಬಿಂದಿಗೆಯ ಆ ಮುಂದೆ ಕೊರವಂಜಿ ನೃತ್ಯ. ನಮ್ಮ ಸಂಸ್ಕೃತಿಯಲ್ಲಿ ಕೊರವಂಜಿಗಳ ಒಂದು ಪಾತ್ರ ಬಹಳ ವಿಶಿಷ್ಟವಾದುದು. ಮೊದಲೆಲ್ಲ ಊರಿಂದೂರಿಗೆ ಅಲೆಯುತ್ತಾ ಕಣಿ ಹೇಳುತ್ತಾ ಮಕ್ಕಳ ದೃಷ್ಟಿ ತೆಗೆಯುತ್ತಾ ಅನೇಕ ವ್ಯಾಧಿಗಳಿಗೆ, ಚರ್ಮ ವ್ಯಾಧಿಗಳು ಅಥವಾ ಇತರ ವ್ಯಾಧಿಗಳಿಗೆ ಮೂಲಿಕೆಗಳ ಮದ್ದು ಕೊಡುತ್ತಾ ಸಾಂಸಾರಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುತ್ತಾ ಅನೇಕ ಕೆಲಸಗಳನ್ನು ಮಾಡ್ತಿದ್ದವರು. ಅಂತಹ ಕೊರವಂಜಿಗಳ ಒಂದು ರೋಚಕವಾದಂತಹ ಅನಾವರಣ ತಮ್ಮ ಮುಂದೆ. ಇದರ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಗುರುಗಳಾದಂತಹ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಅವರು. ತಮ್ಮ ಮುಂದೆ ನಮ್ಮ ಪುತ್ತೂರು ಶಾಖೆಯ ವಿದ್ಯಾರ್ಥಿಗಳಾದಂತಹ ಕುಮಾರಿ ವಿಭಾಶ್ರೀ ಗೌಡ ಮತ್ತು ಕುಮಾರಿ ಪ್ರಣಮ್ಯ ಅವರಿಂದ ಕೊರವಂಜಿ ನೃತ್ಯ. ತಂದನ್ ತನ್ ತಂದನ್ ತಿನ್ನ ತಂದನ್ ತನ್ ತಂದನ್ ತಿನ್ನ ತಾಂ ತಂದನ್ ತನ್ ತಂದನ್ ತಿನ್ನ ತಂದನ್ ತನ್ ತಂದನ್ ತಿನ್ನ ತಾಂ ತರಿಕಿಟ ತಕ ತಂದನ್ ತನ್ ತಂದನ್ ತಿನ್ನ ತಂದನ್ ತನ್ ತಂದನ್ ತಿನ್ನ ತಾಂ ತರಿಕಿಟ ತಕ ತನ್ ತಕ 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 ತಾಂ ತಿನ್ ತಕ 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 ತಂ ತಕ 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 ತಾಂ ತಿಂ ತಕ 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 ತೈ ತಳಂಗು ತತ್ತೈ ತಳಂಗು ತತ್ತೈ ತಳಂಗು ತ ಸೂಜಿಗಳ ಮುತ್ತುಗಳ ಮಾರ ಬಂದೆ ನಮ್ಮ ಕಾಸಿಗೊಂದು ಸೂಜಿಯಂತೆ ಮಾರ ಬಂದೆ ನಮ್ಮ ಸೂಜಿಗಳ ಮುತ್ತುಗಳ ಮಾರ ಬಂದೆ ನಮ್ಮ ಕಾಸಿಗೊಂದು ಸೂಜಿಯಂತೆ ಮಾರ ಬಂದೆ ನಮ್ಮ ಯಾವ ಊರಿಗಾದರೂ ನಾ ಸಾಗಬಲ್ಲೆ ನಾಮ ಯಾವ ಊರಿಗಾದರೂ ನಾ ಸಾಗಬಲ್ಲೆ ನಮ್ಮ ಯಾವ ಕಣಿಯಾದರೂ ನಾ ಹೇಳಬಲ್ಲೆ ನಮ್ಮ ಯಾವ ಕಣಿಯಾದರೂ ನಾ ಹೇಳಬಲ್ಲೆ ನಮ್ಮ ದಿನ 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 ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ಆ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ಆ ದಿಂದಿನ ದಿನ ದಿನ 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 ದಿಂದಿನ ದಿನ
ದಿಂದಿನ ತಿನ್ನ ಸ್ವಲ್ಪ ಭಕ್ಷಣವ ತಂದು ಕೊಡಿ ರಾಮ, ತಿನ್ನ ಸ್ವಲ್ಪ ಭಕ್ಷಣವ ತಂದು ಕೊಡಿ ರಮ್ಮ, ಬಿಸಿಯಾದ ಹಾಲಿದ್ದರೆ ಬೇಗ ನೀಡಿರಮ್ಮ, ಬಿಸಿಯಾದ ಹಾಲಿದ್ದರೆ ಬೇಗ ನೀಡಿರಮ್ಮ. ರಾಶಿಗಳ ನೋಡಬಲ್ಲೆ ದೋಷಗಳ ಹೇಳಬಲ್ಲೆ, 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 ರಾಶಿಗಳ ನೋಡಬಲ್ಲೆ ದೋಷಗಳ ಹೇಳಬಲ್ಲೆ. ಕೂಸುಗಳ ದೃಷ್ಟಿ ಬೇಗ ತೆಗೆಯಬಲ್ಲೆ ನಮ್ಮ, 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 ಕೂಸುಗಳ ದೃಷ್ಟಿ ಬೇಗ ತೆಗೆಯಬಲ್ಲೆ ನಮ್ಮ. ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ 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 ದಿನ ದಿನ 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 ದಿಂದಿನ. ಎಲ್ಲರೂ ಬನ್ನಿ ಬೇಗ ಬನ್ನಿ ಬೇಗ, ಎಲ್ಲರೂ ಕೊಂಡುಕೊಳ್ಳಿಕೊಳ್ಳಿ ಬೇಗ, ಎಲ್ಲರೂ ಬನ್ನಿ ಬೇಗ ಬನ್ನಿ ಬೇಗ, ಎಲ್ಲರೂ ಕೊಂಡುಕೊಳ್ಳಿಕೊಳ್ಳಿ ಬೇಗ. ಕೊಚ್ಚಿ ಮಲೆ ನನ್ನ ಸ್ವಂತ ಮನೆ, ಕೊಡಗು ಮಲೆ ನನ್ನ ಗಂಡನ ಮನೆ, ಕೊಚ್ಚಿ ಮಲೆ ನನ್ನ ಸ್ವಂತ ಮನೆ, ಕೊಡಗು ಮಲೆ ನನ್ನ ಗಂಡನ ಮನೆ. ಸೇರಿ ಬರುವರೆಲ್ಲ ನೀವು ಬನ್ನಿ ಬೇಗ, ಸೇರದವರೆಲ್ಲ ನೀವು ಹೋಗಿ ಬೇಗ, ಸೇರಿ ಬರುವರೆಲ್ಲ ನೀವು ಬನ್ನಿ ಬೇಗ, ಸೇರದವರೆಲ್ಲ ನೀವು ಹೋಗಿ ಬೇಗ. ಅಣ್ಣಂದಿರೇ ಅಕ್ಕಂದಿರೇ ಅಮ್ಮಂದಿರೇ ಹೊಯ್ ಅಕ್ಕಂದಿರೇ, ಎಲ್ಲರಿಗೂ ವಂದನೆ ನಾ ಹೋಗಿ ಬರುವೆ, ಎಲ್ಲರಿಗೂ ವಂದನೆ ನಾ ಹೋಗಿ ಬರುವೆ. ದಿಂದಿನ ದಿನ ದಿನ ದಿಂದಿನ ದಿಂದಿನ ದಿನ ದಿನ ದಿಂದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿಂದಿನ ದಿನ ದಿನ 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 ದಿಂದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿಂದಿನ ದಿನ ದಿನ 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 ದಿಂದಿನ ದಿನ ದಿಂದಿನ 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 ದಿಂ
ವಿನುತಾ 9ನೇ ತರಗತಿ, ಎಲ್ಲಿದ್ರೂ ವೇದಿಕೆಯ ಹಿಂಭಾಗಕ್ಕೆ ಬರಬೇಕು. 9ನೇ ತರಗತಿ ವಿದ್ಯಾರ್ಥಿನಿ ವಿನುತಾ ವೇದಿಕೆಯ ಹಿಂಭಾಗಕ್ಕೆ ತಕ್ಷಣ ಬರುವುದು.
ಈಗ ಕೊನೆಯ ಮತ್ತು ಮುಂದಿನ ನೃತ್ಯ ಬೆಸ್ತರ ನೃತ್ಯ. ಕನ್ನಡದ ಭಾಷೆಯಲ್ಲಿರುವಂತಹ ಈ ಒಂದು ಸುಂದರ ಅಭಿನಯ ಗೀತೆ. ಆ ಬೆಸ್ತರ ಸ್ತ್ರೀಯರು ತಮ್ಮ ದೋಣಿಂದ ಕಡಲಿನ ಆಚೆಯಿಂದ ಬರುವಂತಹ ತಮ್ಮ ಗಂಡಂದರಿಗೋಸ್ಕರ ಕಾಯ್ತಿರುವಂತಹ ಅವರ ಮನಸ್ಸಿನ ತುಮುಳಗಳನ್ನು ವರ್ಣಿಸುವಂತಹ ಒಂದು ಸುಂದರ ಭಾವಗೀತೆ. ಇದರಲ್ಲಿ 3ನೇ ತಂಡದ ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕಿದ್ದಾರೆ. ಇಂದಿನ ನಮ್ಮ ಹಿಮ್ಮೇಳದಲ್ಲಿ ಭಾಗವಹಿಸಿದಂಥ ಕಲಾವಿದರ ಮತ್ತೊಮ್ಮೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮೃದಂಗ ವಾದನದಲ್ಲಿ ನಮ್ಮ ಪುತ್ತೂರು ಹಾಗೂ ಸುಳ್ಯ ಸೀಮೆಯಲ್ಲಿ ಬಹಳಷ್ಟು ಪರಿಚಿತರಾದಂತಹ, ಮೃದಂಗ ವಾದನದಲ್ಲಿ ವಿದ್ವತ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದಂತಹ ವಿದ್ವಾನ್ ಶ್ಯಾಮ್ ಭಟ್ ಸುಳ್ಯ. ಅದೇ ರೀತಿಯಲ್ಲಿ ಪಿಟೀಲು ವಾದನದಲ್ಲಿ ಮತ್ತೋರ್ವ ವಿದ್ವಾಂಸರಾದಂತಹ ಶ್ರೀಯುತ ಜಗದೀಶ್ ಕೊರೆಖಾನ್. ಹಾಡುಗಾರಿಕೆಯಲ್ಲಿ ನಮ್ಮ ಸಂಸ್ಥೆಯ ಸಂಗೀತ ನಿರ್ದೇಶಕಿ ವಿದುಷಿ ಶ್ರೀಮತಿ ಪ್ರೀತಿಕಲಾ ಅವರು, ಹಾಗೂ ಇಂದಿನ ನೃತ್ಯ ನಿರ್ದೇಶನ ಹಾಗೂ ಮಕ್ಕಳನ್ನು ತರಬೇತಿಗೊಳಿಸಿದವರು ವಿದ್ವಾನ್ ಗಿರೀಶ್ ಕುಮಾರ್. ನಮ್ಮ ಸಂಸ್ಥೆಯ ಸಹ ಶಿಕ್ಷಕರು ಓರ್ವರು ನಟುವಂಗ ವಿದ್ವಾನ್ ದೀಪಕ್ ಕುಮಾರ್. ನಿರ್ದೇಶಕರು ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ. ಕೈಯಲ್ಲಿ ಬಳೆಗಳ ಧರಿಸದ ಪೆಣ್ಗಳು, ಕಣ್ಣಿಗೆ ಗಾಡಿಗೆ ಹಚ್ಚದ ಪೆಣ್ಗಳು, ಕಾದುಕೊಂಡು ಕುಳಿತಿಹರು ಕಡಲ ಬಾಲೆಯರು. ಸಂಮೋದದಿಂದ ತಮ್ಮವರ ದಾರಿ ನೋಡುತ್ತಲಿಹರು. la
ತೀರದಲ್ಲಿ ಕಾಲ ನೀಡಿಕೊಂಡು ಬೆಡಗುತನದಲ್ಲಿ ದೋಣಿ ನಡೆಸಿಕೊಂಡು ಬಡಿಯುವ ಅಲೆಗಳ ನುಗ್ಗಿ ನಡೆಸಿಕೊಂಡು ಬಡಿಯುವ ಅಲೆಗಳ ನುಗ್ಗಿ ನಡೆಸಿಕೊಂಡು ಬಡಿಯುವ ಅಲೆಗಳ ನುಗ್ಗಿ ನಡೆಸಿಕೊಂಡು ಮಡಲ ಸೆರಗಿನಲ್ಲಿ ಬೆವರ ಒರೆಸಿಕೊಂಡು ಕಾದುಕೊಂಡು ಕುಳಿತಿಹರು ಕಡಲ ಬಾಲೆಯರು ಸಂಮೋದದಿಂದ ತಮ್ಮವರ ದಾರಿ ನೋಡುತ್ತಲಿಹರು ಲಾಲಲಲಲ ಲಲಾಲ ಲಲ್ಲಾಲ ಲಾಲಲ ಲಾಲಲಲಲ ಲಲ್ಲಾಲ ಲಲ್ಲಾಲ ಲಾಲಲ ದಿಮ್ಮಿ ತಕ್ಕ ತಕ್ಕ ದಿಮ್ಮಿ ತಕ್ಕ ತಕ್ಕ ದಿಮ್ಮಿ ತಕ್ಕ ತಕ್ಕ ದಿಮ್ಮಿ ತಕ್ಕ ಅಂಚಲಿ ದೋಣಿಗಳೆಲ್ಲವೂ ಬರಲು ಮಿಂಚಿನ ಕಂಗಳು ಕಂಗೊಳಿಸಿರಲು ಲಾಲಲಲಲ ಲಾಲಲಲಲ ಅಂಚಲಿ ದೋಣಿಗಳೆಲ್ಲವೂ ಬರಲು ಮಿಂಚಿನ ಕಂಗಳು ಕಂಗೊಳಿಸಿರಲು ಲಾಲಲಲಲ ಲಾಲಲಲಲ ಬರುವರು ತಮ್ಮ ಇನಿಯರು ಎಂದು ಬರುವರು ತಮ್ಮ ಇನಿಯರು ಎಂದು ಬರುವರು ತಮ್ಮ ಇನಿಯರು ಎಂದು ಬರದಿರೆ ಮನದಲ್ಲಿ ಬೇಸರಗೊಂಡು ಕಾದುಕೊಂಡು ಕುಳಿತಿಹರು ಕಡಲ ಬಾಲೆಯರು ಸಂಮೋದದಿಂದ ತಮ್ಮವರ ದಾರಿ ನೋಡುತ್ತಲಿಹರು ಲಾಲ ಲಲ 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 ಪವಮಾನ ಸುತುಡುಪಟು ಪರ ವಿಲ್ದ ಮುನಗು ನಿರಾಮ ರೂಪ ಮುನಗು ನಿತ್ಯ ಜಯ ಮಂಗಳೋ ರಾಜೀವ ನಯನ ತ್ಯಾಗ ರಾಜಾದಿ ವಿನೂತಮೈನ ನಿರಾಮ ರೂಪ ಮುನಗು ನಿತ್ಯ ಜಯ ಮಂಗಳೋ 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 ಅದ್ಭುತ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ತಬಲ ಸಹಾಯಕರಾಗಿ ವಿದ್ವಾನ್ ಶ್ಯಾಮ್ ಭಟ್ ಸುಳ್ಯ ಹಾಗೆಯೇ ವಿದ್ವಾನ್ ಜಗದೀಶ್ ಕೋರೆಕರ್ ಪಿಟೀಲು ವಾದನದಲ್ಲಿ ಸಹಕರಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲಾ ಸಂಚಾಲಕರಾದ ನಮ್ಮ ಶಾಲಾ ಮುಖ್ಯ ಗುರುಗಳು ಶಾಲು ಹೊದಿಸಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ಸುಮಾರು ಸುದೀರ್ಘ 1 ಗಂಟೆಗಳ ಕಾಲ ಭರತನಾಟ್ಯ ನೃತ್ಯ ವೈಭವವನ್ನ ಆಡಿ ತೋರಿಸಿದಂತಹ ವಿದ್ವಾನ್ ಶ್ರೀ ಗಿರೀಶ್ ಕುಮಾರ್ ಸರ್ ಮತ್ತು ಅವರ ಎಲ್ಲ ತಂಡಕ್ಕೆ ನಮ್ಮ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ಪರವಾಗಿ ಅನಂತಾನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಾದ ಬಳಿಕ ಕರಾಟೆ, ಸೆಮಿ ಕ್ಲಾಸಿಕಲ್ ನೃತ್ಯ ಮತ್ತು ಯಕ್ಷಗಾನ ಪ್ರಸಂಗ ನಡೆಯಲಿಕ್ಕಿದೆ. ಎಲ್ಲ ವಿದ್ಯಾಭಿಮಾನಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನ್ನವಿಸಿಕೊಳ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದ
ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವವರು ನಮ್ಮ ಗೌರವಾನ್ವಿತ ಸಂಚಾಲಕರು ಆಗಿರುವಂತಹ ಶ್ರೀಯುತ ಸತೀಶ್ ರಾವ್. ಅದೇ ರೀತಿ ಮುಖ್ಯ ಅಭ್ಯಾಗತರಾಗಿ ಶ್ರೀಧರ್ ರಾವ್ ಕುಂಬ್ಳೆ ಹಾಗೂ ಶ್ರೀ ವೆಂಕಟರಮಣ ಭಟ್ ಕಾನುಮೂಲೆ, ಅದೇ ರೀತಿ ಶ್ರೀ ದಾಮೋದರ ಮಣ್ಯಾಣಿ ಕುಳ ತರವಾಡು ಮನೆ, ಇವರೆಲ್ಲರ ಘನ ಉಪಸ್ಥಿತಿಯಲ್ಲಿ ಇಂದಿನ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ತದಾದ ಬಳಿಕ ಕರಾಟೆ ಪ್ರದರ್ಶನ, ಅದೇ ರೀತಿ ಯಕ್ಷಗಾನ ಪ್ರದರ್ಶನ, ನೃತ್ಯ ಪ್ರದರ್ಶನಗಳು ವೈಭವದಿಂದ ಜರುಗಲಿದ್ದು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪೂರ್ಣವಾಗಿ ಶಾರದೆ ದಯ ಪಾಲಿಸು ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೆಳಕಾಗಿಸು ಶಾರದೆ. ಗೌರವಾನ್ವಿತ ಅಧ್ಯಕ್ಷರೇ, ಮುಖ್ಯ ಅಭ್ಯಾಗತರೇ, ಶಾಲಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳೇ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರೇ, ವಿದ್ಯಾಭಿಮಾನಿಗಳೇ, ಆತ್ಮೀಯ ಪೋಷಕ ಬಂಧುಗಳೇ, ನಿಮಗೆಲ್ಲರಿಗೂ ವಂದಿಸುತ್ತಾ ಇಂದಿನ ಈ ಶುಭ ಸಂದರ್ಭದಲ್ಲಿ ಶಾಲಾ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. ನಮ್ಮ ವಿದ್ಯಾಸಂಸ್ಥೆಯನ್ನು ಕರ್ನಾಟಕ ಶಿಕ್ಷಣ ನಿಯಮದ ಪ್ರಕಾರ ನೋಂದಣಿ ಮಾಡಲ್ಪಟ್ಟು 1997ರಲ್ಲಿ ಪ್ರಾರಂಭಿಸಲಾಯಿತು. ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಗ್ರಾಮದ ಈ ಪುಣ್ಯ ಮಣ್ಣಿನಲ್ಲಿ ಗ್ರಾಮೀಣ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ದಿವಂಗತ ಬೈಲಾಡಿ ಬಾಬುಗೌಡರು ತಮ್ಮ ಕನಸಿನ ಕೂಸು ಎಂಬಂತೆ ವಿದ್ಯಾಗಿರಿಯ ಶಿರೋಮಣಿಯಾಗಿ ನೆಟ್ಟು ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದರು. ಕೇವಲ 8 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ಈ ವಿದ್ಯಾಸಂಸ್ಥೆಯಲ್ಲಿ ಇದೀಗ 500ಕ್ಕೂ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಗೌರವಾನ್ವಿತ ಅಧ್ಯಕ್ಷರೇ, ಮುಖ್ಯ ಅಭ್ಯಾಗತರೇ, ಶಾಲಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳೇ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರೇ, ವಿದ್ಯಾಭಿಮಾನಿಗಳೇ, ಆತ್ಮೀಯ ಪೋಷಕ ಬಂಧುಗಳೇ, ನಿಮಗೆಲ್ಲರಿಗೂ ವಂದಿಸುತ್ತಾ ಇಂದಿನ ಈ ಶುಭ ಸಂದರ್ಭದಲ್ಲಿ ಶಾಲಾ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. ನಮ್ಮ ವಿದ್ಯಾಸಂಸ್ಥೆಯನ್ನು ಕರ್ನಾಟಕ ಶಿಕ್ಷಣ ನಿಯಮದ ಪ್ರಕಾರ ನೋಂದಣಿ ಮಾಡಲ್ಪಟ್ಟು 1997ರಲ್ಲಿ ಪ್ರಾರಂಭಿಸಲಾಯಿತು. ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಗ್ರಾಮದ ಈ ಪುಣ್ಯ ಮಣ್ಣಿನಲ್ಲಿ ಗ್ರಾಮೀಣ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ದಿವಂಗತ ಬೈಲಾಡಿ ಬಾಬುಗೌಡರು ತಮ್ಮ ಕನಸಿನ ಕೂಸು ಎಂಬಂತೆ ವಿದ್ಯಾಗಿರಿಯ ಶಿರೋಮಣಿಯಾಗಿ ನೆಟ್ಟು ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದರು. ಕೇವಲ 8 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ಈ ವಿದ್ಯಾಸಂಸ್ಥೆಯಲ್ಲಿ ಇದೀಗ 500ಕ್ಕೂ ವಿದ್ಯಾರ್ಥಿಗಳು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೊತೆಗೆ ಆಧುನಿಕ ಉತ್ತಮ ಮೌಲ್ಯಯುತ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ, ಮಾನವೀಯತೆ, ಕ್ರಿಯಾತ್ಮಕ ದೃಷ್ಟಿಕೋನದ ಮೂಲಕ ಸುಶಿಕ್ಷಿತರನ್ನಾಗಿ, ಸುಸಂಸ್ಕೃತರನ್ನಾಗಿ, ಸಂಸ್ಕೃತಿಯನ್ನು ಹಿಡಿದೆತ್ತುವ ಹಾಗೂ ದೇಶ ಕಟ್ಟುವ ವಿದ್ಯಾರ್ಥಿಗಳು ರೂಪುಗೊಳ್ಳಬೇಕೆಂಬುದೇ ಈ ಸಂಸ್ಥೆಯ ಅಭಿಲಾಷೆ. ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಶ್ರೀ ರಂಗನಾಥ ರೈ ಗುತ್ತು ಅಧ್ಯಕ್ಷರು, ಶ್ರೀ ಡಾಕ್ಟರ್ ಸತೀಶ್ ರಾವ್ ಸಂಚಾಲಕರು, ಶ್ರೀ ಕರುಣಾಕರ ಶೆಟ್ಟಿ ಕೊಮ್ಮಂಡ ಕೋಶಾಧಿಕಾರಿಗಳಾಗಿಯೂ, ಶ್ರೀ ಮುರಳಿ ಎಚ್ ಕಜೆಮೂಲೆ, ಡಾಕ್ಟರ್ ಪ್ರಸನ್ನ ಭಟ್, ಶ್ರೀಮತಿ ದೀಪಿಕಾ ಪಿ ರೈ, ಶ್ರೀ ಜಯರಾಮ್ ಪೂಜಾರಿ, ಶ್ರೀ ಅರವಿಂದ ಭಟ್ ದರ್ಬೆ, ಶ್ರೀ ಶ್ರೀನಿವಾಸ ಭಟ್ ದೇವಸ್ಯ, ಶ್ರೀ ಪ್ರಶಾಂತ್ ಭಟ್ ಇವರುಗಳು ಆಡಳಿತ ಮಂಡಳಿಯ ಸದಸ್ಯರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೋಧಕ ಬೋಧಕೇತರ ಸಿಬ್ಬಂದಿಗಳು ಶ್ರೀ ರಾಜೇಶ್ ನೆಲ್ಲಿತಡ್ಕ ಮುಖ್ಯ ಗುರುಗಳಾಗಿಯೂ, ಶ್ರೀಮತಿ ಕೃಷ್ಣವೇಣಿ, ಶ್ರೀ ಪ್ರಶಾಂತ, ಶ್ರೀ ಶಿವರಾಮ ಭಟ್, ಶ್ರೀಮತಿ ಗೌತಮಿ, ಶ್ರೀಮತಿ ಮೋಹಿನಿ, ಶ್ರೀಮತಿ ಭವ್ಯ, ಶ್ರೀಮತಿ ಸಂಧ್ಯಾ, ಶ್ರೀಮತಿ ಪವಿತ್ರ, ಶ್ರೀಮತಿ ಪ್ರೀತಾ, ಶ್ರೀಮತಿ ಸ್ನೇಹ, ಶ್ರೀಮತಿ ಶರ್ಮಿಳಾ, ಶ್ರೀಮತಿ ಕೃತಿಕಾ, ಕುಮಾರಿ ಪ್ರೀತಿಕಾ, ಶ್ರೀಮತಿ ರಕ್ಷಿತಾ, ಕುಮಾರಿ ಪ್ರವೀಣಾ, ಶ್ರೀಮತಿ ದೀಕ್ಷಿತಾ, ಶ್ರೀಮತಿ ರಂಜಿನಿ, ಸಹಶಿಕ್ಷಕರಾಗಿಯೂ ಶ್ರೀಮತಿ ಮಮತಾ, ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿಯೂ ಶ್ರೀ ಕಿರಣ್ ಕುಮಾರ್ ಹಾಗೂ ಕುಮಾರಿ ಪ್ರಜ್ಞಾ, ಕಂಪ್ಯೂಟರ್ ಶಿಕ್ಷಕರಾಗಿಯೂ ಶ್ರೀ ವಿಪಿನ್ ಕುಮಾರ್ ಚಿತ್ರಕಲಾ ಶಿಕ್ಷಕರಾಗಿಯೂ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ.
ಶ್ರೀಮತಿ ನಳಿನಿ ಹಾಗೂ ಶ್ರೀಮತಿ ಅನುರಾಧ ಸ್ವಚ್ಛತಾ ಕೆಲಸಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಾಲಾ ವಾಹನ ಚಾಲಕರು ಶಾಲೆಯಲ್ಲಿ 6 ಬಸ್ಸುಗಳು 2 ಲಘು ವಾಹನಗಳನ್ನು ಸೇರಿಸಿ ಶ್ರೀ ಜನಾರ್ದನ, ಶ್ರೀ ಕುಶಾಲಪ್ಪ, ಶ್ರೀ ರಘುನಾಥ ರೈ, ಶ್ರೀ ದಾಸಪ್ಪ ಗೌಡ, ಶ್ರೀ ಮಂಜುನಾಥ ರೈ, ಶ್ರೀ ಈಶ್ವರ ನಾಯ್ಕ, ಶ್ರೀ ಶಿವ ವಾಸುದೇವ ಹೊಳ್ಳ ಇವರುಗಳು ಸಂಸ್ಥೆಯ ಹಿತದೃಷ್ಟಿಯಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿದ್ದಾರೆ. ಶಾಲಾ ಬಿಸಿಯೂಟ ವ್ಯವಸ್ಥೆ ಪ್ರತಿನಿತ್ಯವೂ 500 ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರನ್ನು ಸೇರಿಸಿ ಸುಮಾರು 550 ಮಂದಿಗೆ ಅನ್ನದಾಸೋಹದ ಕೆಲಸವನ್ನು ನಮ್ಮ ಸಂಸ್ಥೆಯ ವಾಹನ ಚಾಲಕರಾದ ಕುಶಾಲಪ್ಪ, ಜನಾರ್ದನ, ರಘುನಾಥ ರೈ ಇವರುಗಳು ವಹಿಸಿಕೊಂಡಿರುತ್ತಾರೆ. ಶ್ರೀ ರಾಘವೇಶ್ವರ ಸ್ವಾಮೀಜಿಯವರ ಮಾಣಿ ಮಠದ ಮುಷ್ಟಿ ಅಕ್ಕಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಉಪ್ಪಿನಂಗಡಿ ಹವ್ಯಕ ವಲಯದ ಸದಸ್ಯರು ಸುಮಾರು 2 ಕ್ವಿಂಟಾಲ್ ಅಕ್ಕಿಯನ್ನು ದೇಣಿಗೆಯಾಗಿ ಮತ್ತು ಶ್ರೀನಿವಾಸ್ ಭಟ್ ದೇವಸ್ಯ, ದಿನೇಶ್ ಮರಡಿತ್ತಾಯ ಹಾಗೂ ಅಜಿತ್ ಕುಮಾರ್ ರೈ ಅವರು ವಾರ್ಷಿಕವಾಗಿ 5 ಕ್ವಿಂಟಾಲ್ ಅಕ್ಕಿಯನ್ನು ದೇಣಿಗೆಯಾಗಿ ನೀಡುತ್ತಿದ್ದು, ಉಳಿದಂತೆ ಶಾಲೆಯ ಪೋಷಕರು ತಮ್ಮ ಮಕ್ಕಳ ಹುಟ್ಟುಹಬ್ಬ ಹಾಗೂ ಶುಭ ಕಾರ್ಯಗಳ ನಿಮಿತ್ತ ಅಕ್ಕಿ, ತೆಂಗಿನಕಾಯಿ ಹಾಗೂ ತರಕಾರಿಗಳನ್ನು ನೀಡುತ್ತಿದ್ದು, ಕೆಲವೊಮ್ಮೆ ಪಾಯಸದ ಊಟವೂ ನಡೆಯುತ್ತಿದೆ. ಸಹಪಠ್ಯ ಚಟುವಟಿಕೆಗಳು. ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತ ವಿದ್ಯಾರ್ಥಿಗಳಿಗೆ ಶ್ರೀಯುತ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ಇವರಿಂದ ಯಕ್ಷಗಾನ ತರಬೇತಿ, ಶ್ರೀಯುತ ಸುರೇಶ್ ಕುಮಾರ್ ಇವರಿಂದ ಕರಾಟೆ, ಪುತ್ತೂರು ಮೂಕಾಂಬಿಕಾ ಸಾಂಸ್ಕೃತಿಕ ಕಲಾ ಕೇಂದ್ರದ ಶ್ರೀಯುತ ವಿದ್ವಾನ್ ಗಿರೀಶ್ ಇವರಿಂದ ಭರತನಾಟ್ಯ, ಶ್ರೀಯುತ ವಸಂತ ಘೋಸಾಡ ಇವರಿಂದ ಸಂಗೀತ, ಅಭಿನವ ನೃತ್ಯ ಅಕಾಡೆಮಿ ಪೆರ್ನೆ ಇದರ ನಿರ್ದೇಶಕಿ ಶ್ರೀಮತಿ ವಿದ್ಯಾ ಸನತ್ ಶೆಟ್ಟಿ ಇವರಿಂದ ಸೆಮಿ ಕ್ಲಾಸಿಕಲ್ ನೃತ್ಯ ತರಬೇತಿ ಹಾಗೂ ಪ್ರತಿ ಗುರುವಾರದಂದು ಅರ್ಚಕರಾದ ಶ್ರೀ ವೆಂಕಟೇಶ್ವರ ಭಟ್ ಕಾನುಮೂಲೆ ಇವರಿಂದ ಭಗವದ್ಗೀತಾ ಪಾರಾಯಣ ತರಗತಿ ಹಾಗೂ ಶ್ರೀ ವಿಪಿನ್ ಕುಮಾರ್ ಇವರಿಂದ ಚಿತ್ರಕಲಾ ತರಬೇತಿಗಳು ನಿರಂತರವಾಗಿ ನಡೆಯುತ್ತಿದೆ. ಶಾಲೆಯಲ್ಲಿ ನಡೆದ ಪಠ್ಯೇತರ ಚಟುವಟಿಕೆಗಳು 2023-24ನೇ ಶೈಕ್ಷಣಿಕ ವರ್ಷವು ಮೇ 30, 2023ಕ್ಕೆ ಆರಂಭಗೊಂಡಿದ್ದು, ಪ್ರಿ ಕೆಜಿ, LKG ಹಾಗೂ UKG ವಿದ್ಯಾರ್ಥಿಗಳಿಗೆ ದಿನಾಂಕ 1/6/2023ನೇ ಗುರುವಾರದಂದು ಚಿಣ್ಣರ ಕಲರವ ಕಾರ್ಯಕ್ರಮದೊಂದಿಗೆ ಆರಂಭಗೊಂಡಿತು. ದಿನಾಂಕ 21/2023ನೇ ಬುಧವಾರ ವಸುಧೈವ ಕುಟುಂಬಕಂ ಉಪನಿಷತ್ ನುಡಿಗಟ್ಟಿನಂತೆ ಸಾಮೂಹಿಕವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಪ್ರಸ್ತುತ ಶೈಕ್ಷಣಿಕ ವರ್ಷದ ಶಾಲಾ ನಾಯಕನಾಗಿ ಹೇಮಂತ್ ಕುಮಾರ್ KY ಆಯ್ಕೆಗೊಂಡು ವಿದ್ಯಾರ್ಥಿ ಸಂಘದ ಉದ್ಘಾಟನೆಯು ಜೂನ್ 10ರಂದು ನಡೆದಿದ್ದು, ಸರಕಾರಿ ಪ್ರೌಢಶಾಲೆ ಬೆಟ್ಟಂಪಾಡಿಯ ಮುಖ್ಯ ಗುರುಗಳಾದ ಶ್ರೀ ವಿಜಯ್ ಕುಮಾರ್ S ಇವರಿಂದ ಉದ್ಘಾಟನೆಯು ನಡೆಯಿತು. ದಿನಾಂಕ 23/6/2023ನೇ ಶುಕ್ರವಾರ ಪ್ರಸ್ತುತ ಶೈಕ್ಷಣಿಕ ವರ್ಷಕ್ಕೆ ನೂತನವಾಗಿ ಆಗಮಿಸಿದ ವಿದ್ಯಾರ್ಥಿನಿಯರಿಗೆ ನವಾಗತ ಸ್ವಾಗತಂ ಎಂಬ ವಿನೂತನ ಕಾರ್ಯಕ್ರಮವು ನಡೆಯಿತು. ದಿನಾಂಕ 25/6/2023ನೇ ಭಾನುವಾರದಂದು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಇತಿಹಾಸ ಪ್ರಸಿದ್ಧ ಜಾಂಬ್ರಿ ಗುಹೆ ಕಳೆಂಜನಗುಂಡಿಯತ್ತ ಚಾರಣಯಾನ ನಡೆಸಿದ್ದರು. ಪೋಷಕರಾದ ಗಿರೀಶ್ ಬೈಂಕ್ರೋಡು ಹಾಗೂ ಉಮೇಶ್ ರೈ ಗಿಳಿಯಾಲು ಮತ್ತು ಮನೆಯವರು ಆತಿಥ್ಯಕ್ಕೆ ಬರಮಾಡಿಕೊಂಡಿದ್ದರು. 2023-24ನೇ ಶೈಕ್ಷಣಿಕ ವರ್ಷದ ಪ್ರವಾಸಗಳು LKG, UKG ವಿದ್ಯಾರ್ಥಿಗಳಿಗೆ ಹನುಮಗಿರಿ, ಅಮರಗಿರಿ, ಗೆಜ್ಜೆಗಿರಿ, ಬಾಲವನ, ಬಿರುಮಲೆಬೆಟ್ಟ ಹಾಗೂ 1 ಮತ್ತು 2ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಿಲಿಕುಳ, ನರಹರಿ ಪರ್ವತ, ಮುಡಿಪು, ಕದ್ರಿ ದೇವಸ್ಥಾನವು, 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧರ್ಮಸ್ಥಳ, ಶಿಶಿಲ, ಸೂರ್ಯ, ಕನ್ಯಾಡಿ, ಸೌತಡ್ಕ ಹಾಗೂ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಿಲಿಕುಳ, ನರಹರಿ ಪರ್ವತ, ಮುಡಿಪು, ಶ್ರೀಕೃಷ್ಣ ಧ್ಯಾನ ಮಂದಿರ, ಕದ್ರಿ ದೇವಸ್ಥಾನ ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಡಿಕೇರಿಯಲ್ಲಿ ಅಬ್ಬಿ ಜಲಪಾತ, ರಾಜಾ ಸೇಟು, ಭಾಗಮಂಡಲ, ತಲಕಾವೇರಿ, ಮ್ಯೂಸಿಯಂ, ದುಬಾರೆ ಮತ್ತು 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೂಡಬಿದಿರೆ, 1000 ಕಂಬಗಳ ಬಸದಿ, ಮಣಿಪಾಲ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ, ಕಾರ್ಕಳ ಮುಂತಾದೆಡೆಯೂ, 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೈಸೂರು ಚಾಮುಂಡಿ ಬೆಟ್ಟ, ಶುಕವನ,
ಮೈಸೂರು ಅರಮನೆ, ಮೃಗಾಲಯ, ಬೇಸಿಗೆ ಅರಮನೆ, KRS ಅಣೆಕಟ್ಟು ಹಾಗೂ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಣಿಪಾಲ, ಉಡುಪಿ ದೇವಸ್ಥಾನ, ಮ್ಯೂಸಿಯಂ, ಉಡುಪಿ ಪ್ಲಾನೆಟೋರಿಯಂ ಮತ್ತು 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ, ವಂಡರ್ಲಾ, ಇಸ್ಕಾನ್ ಟೆಂಪಲ್, ಫ್ರೀಡಂ ಪಾರ್ಕ್, ಸಿಂಕಿ ಟ್ಯಾಂಕಿ ಲೇಕ್ ಮೊದಲಾದೆಡೆ ಪ್ರವಾಸವನ್ನು ಹಮ್ಮಿಕೊಂಡಿರುತ್ತೇವೆ. ಹಾಗೂ ದಿನಾಂಕ 13/7/2023 ಗುರುವಾರದಂದು ನಮ್ಮ ಪವಿತ್ರ ಗ್ರಂಥ ಭಗವದ್ಗೀತೆಯ ಪಾರಾಯಣ ಗೀತಾ ಸಾರಾಂಶ ಉದ್ಘಾಟನಾ ಕಾರ್ಯಕ್ರಮ ವಿದ್ವಾನ್ ಮಂಜುಳಗಿರಿ ವೆಂಕಟರಮಣ ಭಟ್ ಇವರ ಉಪಸ್ಥಿತಿಯಲ್ಲಿ ನಡೆಯಿತು. 25 ಆಗಸ್ಟ್ 2023 ನಮ್ಮ ಶಾಲೆಯಲ್ಲಿ ಭಜನಾ ಸಂಘವು ಅಂಬಿಕಾ ವಿದ್ಯಾಲಯ ಪುತ್ತೂರು ಇಲ್ಲಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಸತೀಶ್ ನಾಯ್ಕ ಇರ್ದೆ ಇವರ ನೇತೃತ್ವದಲ್ಲಿ ನಡೆಯಿತು. ಜೊತೆಗೆ 13/7/2023 ಗುರುವಾರದಂದು ಶ್ರೀ ರಾಮಾನುಜನ್ ಗಣಿತ ಸಂಘವು ಉದ್ಘಾಟನೆಗೊಂಡಿರುತ್ತದೆ. ವಿಶೇಷವೆಂದರೆ ದಿನಾಂಕ 21/7/2023 ಶುಕ್ರವಾರದಂದು ನಮ್ಮ ವಿದ್ಯಾಸಂಸ್ಥೆಯ ನೇತೃತ್ವದಲ್ಲಿ ಬಿಲ್ವಗಿರಿ ಕ್ರೀಡಾಂಗಣದಲ್ಲಿ ವಿದ್ಯಾಭಾರತಿ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಗಳ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾಟವು ಗೌರವಾನ್ವಿತ ಪೋಷಕ ಬಂಧುಗಳ, ಹಿತೈಷಿಗಳ, ವಿದ್ಯಾಭಿಮಾನಿಗಳ ತುಂಬು ಸಹಕಾರದೊಂದಿಗೆ ನಡೆದಿರುವುದು ಹೆಮ್ಮೆಯ ವಿಷಯ. ಹಾಗೂ ದಿನಾಂಕ 21/7/2023 ಸಾಮೂಹಿಕ ಹುಟ್ಟುಹಬ್ಬ ಆಚರಣೆ ಹಾಗೂ ಪಡುಮಲೆ ಬಾಲಗೋಕುಲದಲ್ಲಿ ನಮ್ಮ ಶಿಕ್ಷಕರ ಜೊತೆ ಸೇರಿಕೊಂಡು ನಿಸ್ವಾರ್ಥವಾಗಿ ಮಕ್ಕಳೊಂದಿಗೆ ಬೆರೆಯುವ ಶ್ರೀಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆ ಪಟ್ಟೆ ಇಲ್ಲಿಯ ನಿವೃತ್ತ ಮುಖ್ಯ ಶಿಕ್ಷಕಿ ಶ್ರೀಮತಿ ಶಂಕರಿ ಪಟ್ಟೆ ಇವರಿಗೆ ಸನ್ಮಾನ ಕಾರ್ಯಕ್ರಮವು ನಡೆದಿರುತ್ತದೆ. ನಮ್ಮ ಸಂಸ್ಥೆಯಲ್ಲಿ ಗೋಕುಲಾಷ್ಟಮಿಯ ಪೂರ್ವಭಾವಿ ಸಭೆ ನಡೆದಿದ್ದು ಡಾಕ್ಟರ್ ಪ್ರಮೋದ್ ಭಟ್ MG ಅಧ್ಯಕ್ಷರಾಗಿ ಆಯ್ಕೆಗೊಂಡು ಗೋಕುಲಾಷ್ಟಮಿಯು ಸುಮಾರು 212 ರಾಧಾಕೃಷ್ಣ ವೇಷಧಾರಿಗಳ ವೈಭವೋಪೇತ ಮೆರವಣಿಗೆ ಹಾಗೂ ತೊಟ್ಟಿಲ ಶಾಸ್ತ್ರವು ಬಲು ವಿಜೃಂಭಣೆಯಿಂದ ನಡೆದಿರುತ್ತದೆ. ಹಾಗೂ 76ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಟ್ಟಾಭಿರಾಮ್ ಸುಳ್ಯ ಇವರಿಂದ ಸುದೀರ್ಘ 2 ಗಂಟೆಗಳ ಕಾಲ ವಿದ್ಯಾರ್ಥಿಗಳಿಗೆ ಮಿಮಿಕ್ರಿ, ಹಾಸ್ಯಭರಿತ ಮನರಂಜನೆ ಕಾರ್ಯಕ್ರಮವು ನಡೆದಿದ್ದು ಗಡಿನಾಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಅಕಾಡೆಮಿ ಅಧ್ಯಕ್ಷ ಶ್ರೀ ಚನಿಯಪ್ಪ ನಾಯ್ಕ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುತ್ತಾರೆ. ನಮ್ಮ ಶಾಲೆಯಲ್ಲಿ ಚಂದ್ರಯಾನ 3ರ ಲಾಂಚಿಂಗ್ ವಿಡಿಯೋ ಮತ್ತು ಲ್ಯಾಂಡಿಂಗ್ ವಿಡಿಯೋವನ್ನು LED ಸ್ಕ್ರೀನ್ನಲ್ಲಿ ತೋರಿಸಲಾಗಿರುತ್ತದೆ. ಗ್ರಾಮ ವಿಕಾಸ ಹಾಗೂ ವಿವೇಕ ಸಂಜೀವಿನಿ ಕಾರ್ಯಕ್ರಮದ ನಿಮಿತ್ತ ಸುಮಾರು 400 ಔಷಧೀಯ ಸಸ್ಯಗಳನ್ನು ವಿದ್ಯಾರ್ಥಿಗಳಿಗೆ ಈ ಶೈಕ್ಷಣಿಕ ವರ್ಷದಲ್ಲಿ ವಿತರಿಸಲಾಗಿರುತ್ತದೆ. ದಿನಾಂಕ 10/11/2023 ಹಾಗೂ 25/11/2023 ಕ್ರೀಡಾಕೂಟವು ವಿಜೃಂಭಣೆಯಿಂದ ನಡೆದಿರುತ್ತದೆ. ಸರಕಾರಿ ಪ್ರೌಢಶಾಲೆ ಕೊಂಬೆಟ್ಟಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಹಸಿರುವಾಣಿಯನ್ನು ಸಂಗ್ರಹಿಸಿ ಹಸ್ತಾಂತರಿಸಲಾಯಿತು. ವಿದ್ಯಾರ್ಥಿಗಳ ಸಾಧನೆಗಳು 2022-2023 ಸಾಲಿನ 10ನೇ ತರಗತಿಯ 44 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿ 100% ಫಲಿತಾಂಶವನ್ನು ತಂದುಕೊಟ್ಟಿರುವುದೇ ಅಲ್ಲದೆ ಪ್ರಥಮ ಶ್ರೇಣಿಯಲ್ಲಿ 24 ವಿದ್ಯಾರ್ಥಿಗಳು ಉತ್ತೀರ್ಣರಾದರೆ 2 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿ ಹಾಗೂ ಸುಮಾರು 18 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ವಿದ್ಯಾಭಾರತಿ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಇದರ ಸಹಯೋಗದಲ್ಲಿ ಆಯೋಜಿಸಿದ ಪ್ರಾಂತೀಯ ಗಣಿತ ವಿಜ್ಞಾನ ಮೇಳ ಮತ್ತು ಸಂಸ್ಕೃತಿ ಮಹೋತ್ಸವದಲ್ಲಿ ಕಿಶೋರ ವರ್ಗದ ವಿಜ್ಞಾನ ವಿಭಾಗದ ಮಾದರಿ ಸ್ಪರ್ಧೆಯಲ್ಲಿ 9ನೇ ತರಗತಿ ವಿದ್ಯಾರ್ಥಿನಿ ಅನ್ವಿತಾ ಎನ್ ದ್ವಿತೀಯ ಸ್ಥಾನ ಹಾಗೂ 10ನೇ ತರಗತಿಯ ಕುಮಾರಿ ಹರ್ಷ ಇವಳು ಭಾಗವಹಿಸಿ ಪ್ರಶಸ್ತಿ ಪಡೆದುಕೊಂಡಿರುತ್ತಾರೆ. ಸರಕಾರಿ ಪ್ರೌಢಶಾಲೆ ಬೆಟ್ಟಂಪಾಡಿಯಲ್ಲಿ ನಡೆದ ಬೆಟ್ಟಂಪಾಡಿ ಗ್ರಾಮಾಂತರ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ 14ರ ವಯೋಮಾನದ ಬಾಲಕಿಯರ ತಂಡ ದ್ವಿತೀಯ ಸಮಗ್ರ ಪ್ರಶಸ್ತಿ ಪಡೆದು 8ನೇ ತರಗತಿ ಧನ್ವಿ AM ವೈಯಕ್ತಿಕ ಚಾಂಪಿಯನ್ಶಿಪ್ ಪಡೆದುಕೊಂಡಿರುತ್ತಾರೆ. ದಿನಾಂಕ 30/8/2023 ಬುಧವಾರ ಬ್ಯಾಂಕ್ ಆಫ್ ಬರೋಡಾ ಬೆಟ್ಟಂಪಾಡಿ ಶಾಖೆಯ ಶ್ರೀ ರಮೇಶ್ ಇವರ ಉಪಸ್ಥಿತಿಯಲ್ಲಿ
ರಕ್ಷಾಬಂಧನ ಕಾರ್ಯಕ್ರಮವು ನಡೆದಿರುತ್ತದೆ. ದಿನಾಂಕ 31/8/2023 ಗುರುವಾರ ಸಂಸ್ಕೃತ ದಿನಾಚರಣೆಯ ಪ್ರಯುಕ್ತ ಸಂಸ್ಕೃತ ದರ್ಶಿನಿ ವಸ್ತು ಪ್ರದರ್ಶನ ನಡೆಯಿತು. ಶ್ರೀರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ಸತೀಶ್ ಭಟ್ ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿದ್ದರು. ಶ್ರೀ ಶಿವರಾಮ್ ಭಟ್ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇಲ್ಲಿನ ಶೈಕ್ಷಣಿಕ ಪರಿವೀಕ್ಷಕರಾದ ಶ್ರೀ ರಘುರಾಜ ಉಬರಡ್ಕ ಇವರ ಉಪಸ್ಥಿತಿಯಲ್ಲಿ ಶಿಕ್ಷಕರ ದಿನಾಚರಣೆಯು ನಡೆದಿದ್ದು, 10ನೇ ತರಗತಿಯ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿ ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದು, ಶಿಕ್ಷಕರು ಅವಿಸ್ಮರಣೀಯ ದಿನವಾಗಿ ಖುಷಿಪಟ್ಟರು. 6/9/2023 ಬುಧವಾರ ವಿಜ್ಞಾನ ಮಾದರಿ ಪ್ರಾತ್ಯಕ್ಷಿಕೆಗಳ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಸುಮಾರು ಪ್ರಾತ್ಯಕ್ಷಿಕೆಗಳು ವಿದ್ಯಾರ್ಥಿಗಳ ಮನಸೂರೆಗೊಂಡವು. ಹಾಗೂ ಅಕ್ಟೋಬರ್ 2 ಗಾಂಧಿ ಜಯಂತಿಯ ಅಂಗವಾಗಿ ಶಿಕ್ಷಕರಿಗೆ ಯೋಗ ತರಬೇತಿಯು ಯೋಗ ಪರಿವೀಕ್ಷಕ ಶ್ರೀ ಸಂಜಯ ಇವರಿಂದ ನಡೆಯಿತು. ದಿನಾಂಕ 21/10/2023 ಶನಿವಾರ ಅರ್ಚಕರಾದ ಶ್ರೀ ರಾಧಾಕೃಷ್ಣ ಭಟ್ ಕಕ್ಕೂರು ಇವರ ನೇತೃತ್ವದಲ್ಲಿ ಶಾಲಾ ವಾಹನ ಪೂಜೆ, ಆಯುಧ ಪೂಜೆ, ಅಕ್ಷರಾಭ್ಯಾಸ ಮೊದಲಾದ ಪೂಜಾ ಕೈಂಕರ್ಯಗಳು ನಡೆದಿರುತ್ತದೆ. ಆರ್ಲಪದವು ಸಾರ್ವಜನಿಕ ಶ್ರೀ ಶಾರದೋತ್ಸವ ಹಾಗೂ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಂದ 1 ಗಂಟೆಯ ಕಾಲ ಪುಣ್ಯಭೂಮಿ ಭಾರತ ನೃತ್ಯ ವೈವಿಧ್ಯ ನಡೆಯಿತು. ಕಕ್ಕೂರು ವಲಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಕಿರಿಯ ಹಾಗೂ ಹಿರಿಯ ವಿಭಾಗದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಸಮಗ್ರ ಪ್ರಶಸ್ತಿಯನ್ನು ಪಡೆದು ಸುಮಾರು 12 ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿರುತ್ತಾರೆ. ಹಾಗೂ ಕೊಂಬೆಟ್ಟು ಸರಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿಯಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದು ತಾಲೂಕು ಮಟ್ಟದ ಸ್ಪರ್ಧೆಗಳಿಗೂ ಆಯ್ಕೆಯಾಗಿರುತ್ತಾರೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯ್ಯೂರಿನಲ್ಲಿ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರೌಢಶಾಲಾ ವಿಭಾಗದ ಆಶುಭಾಷಣ ಸ್ಪರ್ಧೆಯಲ್ಲಿ ಹೇಮಂತ್ ಕುಮಾರ್ KY ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಆಯ್ಕೆಗೊಂಡಿರುವುದು ಸಂತೋಷದ ಸಂಗತಿ. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲದಲ್ಲಿ ಇಸ್ರೋ ವಿಜ್ಞಾನಿಗಳು ನಡೆಸಿದ ರಸಪ್ರಶ್ನ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಗಳಾದ ಸಮರ್ಥ್ ನುಳಿಯಾಳು, ಶ್ರೀರಾಮ ಶರ್ಮಾ ಪ್ರಥಮ ಸ್ಥಾನ ಪಡೆದು ವಸು ಶರ್ಮಾ ಇವನು ವಿಜ್ಞಾನಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾನೆ. ನಮ್ಮ ಸಂಸ್ಥೆಯ 9ನೇ ತರಗತಿ ವಿದ್ಯಾರ್ಥಿನಿ ತನ್ವಿ ಶೆಟ್ಟಿ ಸೂರಂಬೈಲು ಹಾಗೂ 8ನೇ ತರಗತಿ ವಿದ್ಯಾರ್ಥಿನಿ ಧನ್ವಿ ರೈಕೋಟೆ ಈ ಸಾಲಿನ ಗಡಿನಾಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಮಾಜಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರೂ ಆದ ಶ್ರೀ ರಮೇಶ ಚಂದಪ್ಪ ಜಿಗಜಿಣಗಿಯವರಿಂದ ಪ್ರಶಸ್ತಿ ಪಡೆದುಕೊಂಡಿರುತ್ತಾರೆ. ನಮ್ಮ ಸಂಸ್ಥೆಯ ಹೆಮ್ಮೆಯ ಕ್ರೀಡಾಪಟು ಕುಮಾರಿ ಧನ್ವಿ AM ಇವಳು ವಿದ್ಯಾಭಾರತಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಛತ್ತೀಸ್ಗಢದಲ್ಲಿ ನಡೆದ ಪ್ರಾಂತೀಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ನಮ್ಮ ಸಂಸ್ಥೆಯ ಹೆಸರನ್ನು ಪ್ರಾಂತ ಮಟ್ಟದಲ್ಲೂ ಗುರುತಿಸುವಂತೆ ಮಾಡಿರುತ್ತಾಳೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಾಂತಿವನ ಟ್ರಸ್ಟ್ ತಾಲೂಕು ಮಟ್ಟದ ಸ್ಪರ್ಧಾ ಕಾರ್ಯಕ್ರಮದಲ್ಲಿ 5ನೇ ತರಗತಿಯ ವಿದ್ಯಾರ್ಥಿನಿ ಶ್ರೀರಕ್ಷಾ ಇವಳು ತೃತೀಯ ಸ್ಥಾನವನ್ನ ಗಳಿಸಿರುತ್ತಾಳೆ. ಶಿಕ್ಷಕರಿಗೆ ತರಬೇತಿಗಳು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಅಮೃತ ಭಾರತಿ ವಿದ್ಯಾಕೇಂದ್ರ ಹೆಬ್ರಿಯಲ್ಲಿ ನಡೆದ ವಿದ್ಯಾಭಾರತಿ ವಿದ್ಯಾವಿಕಾಸ ಮತ್ತು ಬುನಾದಿ ಶಿಕ್ಷಣ ತರಬೇತಿ ಶಿಬಿರದಲ್ಲಿ ನಮ್ಮ ಸಂಸ್ಥೆಯ ಶಿಕ್ಷಕರಾದ ಶ್ರೀಮತಿ ಶರ್ಮಿಳಾ, ಶ್ರೀಮತಿ ಪ್ರೀತಾ, ಶ್ರೀಮತಿ ಸ್ನೇಹ, ಶ್ರೀಮತಿ ಗೌತಮಿ ಭಾಗವಹಿಸಿ ತರಬೇತಿ ಪಡೆದುಕೊಂಡಿರುತ್ತಾರೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ವಿಜ್ಞಾನ ಹಾಗೂ ಗಣಿತ ಶಿಕ್ಷಕರಿಗೆ 2 ದಿನಗಳ ತರಬೇತಿ ಕಾರ್ಯಾಗಾರ ನಡೆದಿದ್ದು, ಸಹ ಶಿಕ್ಷಕಿ ಶ್ರೀಮತಿ ಸಂಧ್ಯಾ ಹಾಗೂ ಶ್ರೀಮತಿ ಕೃತಿಕಾ ಭಾಗವಹಿಸಿರುತ್ತಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ, ಕನಕದಾಸ ಅಧ್ಯಯನ ಪೀಠ, ಕನಕದಾಸ ಸಂಶೋಧನಾ ಕೇಂದ್ರ ಮಂಗಳ ಗಂಗೋತ್ರಿ ಇದರ ಆಶ್ರಯದಲ್ಲಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ ಇಲ್ಲಿ ನಡೆದ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ನಮ್ಮ ಸಂಸ್ಥೆಯ ಶಿಕ್ಷಕರಾದ ಶ್ರೀ ರಾಜೇಶ್ ಎನ್, ಶ್ರೀಮತಿ ಪವಿತ್ರ, ಶ್ರೀಮತಿ ಭವ್ಯ, ಶ್ರೀಮತಿ ಶರ್ಮಿಳಾ ಇವರುಗಳು ಭಾಗವಹಿಸಿರುತ್ತಾರೆ. ವಿದ್ಯಾಭಾರತಿ ಕರ್ನಾಟಕ ಮಾರ್ಗದರ್ಶಕರ ತರಬೇತಿ ಶಿಬಿರ 2023ರಲ್ಲಿ
ದೇವನಹಳ್ಳಿ, ಬೆಂಗಳೂರು ಇಲ್ಲಿ ನಡೆದ 5 ದಿನಗಳ ತರಬೇತಿಯಲ್ಲಿ ನಮ್ಮ ಸಂಸ್ಥೆಯ ಶಿಕ್ಷಕರಾದ ಶ್ರೀ ರಾಜೇಶ್ ಎನ್ ಹಾಗೂ ಶ್ರೀಮತಿ ಪವಿತ್ರ ಭಾಗವಹಿಸಿರುತ್ತಾರೆ. ಜುಲೈ 23, 2023ರಲ್ಲಿ ಸಂಘನಿಕೇತನ ಮಂಗಳೂರಿನಲ್ಲಿ ನಡೆದ ಬಾಲಗೋಕುಲ ತರಬೇತಿ ಶಿಬಿರದಲ್ಲಿ ಸಹ ಶಿಕ್ಷಕರಾದ ಶ್ರೀಮತಿ ಭವ್ಯ, ಶ್ರೀಮತಿ ಸ್ನೇಹ, ಶ್ರೀಮತಿ ಮಮತಾ, ಶ್ರೀಮತಿ ರಂಜಿನಿ ತರಬೇತಿಯನ್ನು ಪಡೆದು ಬಾಲಗೋಕುಲವನ್ನು ನಿಡ್ಪಳ್ಳಿ, ಕಾಟುಕುಕ್ಕೆ, ಪಡುಮಲೆ ಮೊದಲಾದುವೆಡೆ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ವರ್ಷ ಶಿಕ್ಷಕರು 3 ತಂಡಗಳಾಗಿ ಸುಮಾರು 200 ವಿದ್ಯಾರ್ಥಿಗಳ ಮನೆ ಭೇಟಿ ನಡೆಸಿದ್ದು, ಇದು ಮಕ್ಕಳ ಶೈಕ್ಷಣಿಕ ಪ್ರಗತಿಯಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಬೀರಿರುವುದು ಕಂಡುಬಂದಿದೆ. ಪ್ರಿಯದರ್ಶಿನಿ ವರ್ತುಲ ಗಜಾನನ ವಿದ್ಯಾಸಂಸ್ಥೆಯಲ್ಲಿ ನಡೆದ ಶೈಕ್ಷಣಿಕ ಕಾರ್ಯಾಗಾರ. ಇದರಲ್ಲಿ ಚಟುವಟಿಕೆ ಆಧಾರಿತ ಶಿಕ್ಷಣ ವಿಷಯದಡಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ಶ್ರೀಮತಿ ವಂದನಾ ರೈ ಕಾರ್ಕಳ ಇವರಿಂದ ಎಲ್ಲ ಶಿಕ್ಷಕರು ತರಬೇತಿ ಪಡೆದುಕೊಂಡಿರುತ್ತೇವೆ. ಜುಲೈ 22, 23ರಂದು ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ನಡೆದ ಕೆಜಿ ವಿಭಾಗದ ಜಿಲ್ಲಾ ಶಿಶುವಾಟಿಕಾ ಆಚಾರ್ಯ ಪ್ರಶಿಕ್ಷಣ ವರ್ಗ ತರಬೇತಿಯಲ್ಲಿ ಶ್ರೀಮತಿ ಕೃಷ್ಣವೇಣಿ ಮಾತಾಜಿ ಮತ್ತು ಶ್ರೀಮತಿ ಗೌತಮಿ ಮಾತಾಜಿ ಇವರುಗಳು ಭಾಗವಹಿಸಿರುತ್ತಾರೆ. ಆತ್ಮೀಯರೇ, ನಮ್ಮ ಸಂಸ್ಥೆಯು ಗ್ರಾಮೀಣ ಭಾಗದಲ್ಲಿ ಆಂಗ್ಲ ಮಾಧ್ಯಮದ ಮೂಲಕ ವಿದ್ಯಾರ್ಥಿಗಳನ್ನು ರೂಪಿಸುವ ಪ್ರಯತ್ನವನ್ನು ನಡೆಸುತ್ತಿದ್ದು, ಶಾಲೆಯು ಮುಂದಿನ ದಿನಗಳಲ್ಲಿ ನಿರೀಕ್ಷೆಗಳೊಂದಿಗೆ ಮುನ್ನಡೆಯುತ್ತಿದೆ. ಇನ್ನೂ ಶಾಲೆಗೆ ಅನಿವಾರ್ಯವೆಂಬಂತೆ ಸಭಾಂಗಣದ ನಿರ್ಮಾಣ, ಶಾಲಾ ಆವರಣ ಗೋಡೆ, ಬಿಸಿಯೂಟದ ಕೊಠಡಿಗಳು ಬಾಕಿ ಉಳಿದಿರುತ್ತವೆ. ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಅಳವಡಿಸುವ ದೃಷ್ಟಿಯಿಂದ ಶ್ರೀ ಅಜಿತ್ ಕುಮಾರ್ ರೈ ನುಳಿಯಾಲು ಒಂದು ಸ್ಮಾರ್ಟ್ ಬೋರ್ಡ್ಗೆ 95,000 ಹಾಗೂ ಇನ್ನೊಂದು ಸ್ಮಾರ್ಟ್ ಬೋರ್ಡ್ನ ವೆಚ್ಚವನ್ನು ಮುಖ್ಯ ಶಿಕ್ಷಕರು ಹಾಗೂ ಉಳಿದಂತೆ ಎಲ್ಲ ಶಿಕ್ಷಕರು ಭರಿಸಿರುತ್ತಾರೆ. ಇವರೆಲ್ಲರನ್ನೂ ಈ ಶುಭ ದಿನದಲ್ಲಿ ಸ್ಮರಿಸಿಕೊಳ್ಳುತ್ತಿದ್ದೇವೆ. ಮುಖ್ಯವಾಗಿ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಖ್ಯ ಶಿಕ್ಷಕರೊಂದಿಗೆ ಸಹಕರಿಸುತ್ತಿರುವ ಗೌರವಾನ್ವಿತ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ ಹಾಗೂ ಆಡಳಿತ ಮಂಡಳಿಯ ಸಂಚಾಲಕರಿಗೆ, ಕೋಶಾಧಿಕಾರಿಗಳಿಗೆ ಮತ್ತು ಸರ್ವ ಸದಸ್ಯರಿಗೆ ಮುಖ್ಯ ಶಿಕ್ಷಕರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಿಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡುತ್ತಾ ಬರುತ್ತಿರುವ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಪುರಸ್ಕೃತ ಯಕ್ಷಗಾನ ಕಲಾವಿದ ಕುಂಬ್ಳೆ ಶ್ರೀಧರ್ ರಾವ್ ಹಾಗೂ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ವೆಂಕಟರಮಣ ಭಟ್ ಕಾನುಮೂಲೆ ಹಾಗೂ ಕುಳ ತರವಾಡು ಮನೆಯ ಮುಖ್ಯಸ್ಥರು, ಕೃಷಿಕರು ಆಗಿರುವಂತಹ ಶ್ರೀಯುತ ದಾಮೋದರ ಮಣಿಯಾಣಿ ಕುಳ ಹಾಗೂ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಕೋಶಾಧಿಕಾರಿಗಳಾಗಿರುವಂತಹ ಶ್ರೀ ಕರುಣಾಕರ ಶೆಟ್ಟಿ ಕೊಮ್ಮಂಡ ಹಾಗೂ ಶ್ರೀಯುತ ಕರಾಟೆ ಶಿಕ್ಷಕರಾದಂತಹ ಶ್ರೀಯುತ ಸುರೇಶ್ ಸರ್, ಭರತನಾಟ್ಯ ಗುರುಗಳಾದ ವಿದ್ವಾನ್ ಶ್ರೀ ದೀಪಕ್ ಕುಮಾರ್, ಶ್ರೀಮತಿ ಪ್ರೀತಿಕಲಾ, ವಿದ್ವಾನ್ ಗಿರೀಶ್ ಹಾಗೂ ಶ್ರೀ ವಸಂತ ಗೋಸಾಡ ಮತ್ತು ಶ್ರೀಮತಿ ವಿದ್ಯಾ ಸನತ್ ಶೆಟ್ಟಿ ಇವರೆಲ್ಲರನ್ನೂ ಕೂಡ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಎಲ್ಲ ಅತಿಥಿ ಅಭ್ಯಾಗತರು ಕೂಡ ತಾಯಿ ಭಾರತಿಗೆ ಪುಷ್ಪಾರ್ಚನೆಯನ್ನ ಮಾಡುವುದರೊಂದಿಗೆ ವೇದಿಕೆಯನ್ನ ಅಲಂಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಜೊತೆಗೆ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ನೃತ್ಯ ನಿರ್ದೇಶಕಿ ಶ್ರೀಮತಿ ವಿದ್ಯಾ ಸನತ್ ಶೆಟ್ಟಿ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. मातु प्रणाम 1 2 3.
या कुन्देन्दु तुषारहार धवला या कुन्देन्दु तुषारहार धवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्कर प्रभृतिभिः देवैः सदा वन्दिता सा मां पातु सरस्वतीं भगवती निःशेष सार परमा आद्यां जगद्व्यापिनी वीणा पुस्तकधारिणीमभयदा जाड्यान्धकारापहा हस्ते स्फाटिकमालिकां विदधती पद्मासने संस्थिता वन्दे तां परमेश्वरीं भगवती बुद्धिप्रदां शारदा हे हंसवाहिनी ज्ञानदायिनी अम्ब विमलमति दे अम्ब विमलमति दे हे हंसवाहिनी ज्ञानदायिनी अम्ब विमलमति दे अम्ब विमलमति दे जगशिर मोर बनाये भारत महबल विक्रम दे
ಗ್ರಹನಾದ. ಓಂ ಭೂರ್ಭುವಸ್ಸುವಃ ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. रत्नाकराधौतपदा रत्नाकराधौतपदा हिमालया किरीटिनी ब्रह्मराज श्रीरत्नाढ्या वन्दे भारत मातरम्. ॐ द्यौः शान्तिः ॐ द्यौः शान्तिः अन्तरिक्षगुं शान्तिः पृथिवी शान्तिः आपः शान्तिः ओषधयः शान्तिः वनस्पतयः शान्तिः विश्वे देवा शान्तिः ब्रह्म शान्तिः सर्वं शान्तिः शान्तिरेव शान्तिः सा मा शान्तिरेधि. ओम शांति शांति शांति. मातु प्रणाम. 1 2 3. ಎಲ್ಲರಿಗೂ ಜೈ ಶ್ರೀರಾಮ್. ನನ್ನ ಹೆಸರು ಧನ್ವಿ ರೈಕೆ. ನಾನು 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಿತ್ಯ ಪಂಚಾಂಗ ಸ್ವಸ್ತಿ ಶ್ರೀ ಕಲಿಯುಗಾಬ್ದ 5125ನೇ ಸಲುವ ಶ್ರೀ ಶಾಲಿವಾನ ಶಕ 1945 ಶೋಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣಂ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ ವಿಶಾಖ ನಕ್ಷತ್ರ ಅಂದರೆ 2023ನೇ ಇಸವಿಯ ಡಿಸೆಂಬರ್ ತಿಂಗಳ 11ನೇ ತಾರೀಕು ಸೋಮವಾರ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಜೈ ಶ್ರೀರಾಮ್. ನನ್ನ ಹೆಸರು ಶರಣ್ಯ ಎಸ್. ನಾನು 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಸುಭಾಷಿತ ಪುಸ್ತಕಸ್ಥಾಚ ಯಾ ವಿದ್ಯಾ ಪರಹಸ್ತೆ ಚ ಯದ್ದನಂ ಕಾರ್ಯಕಾಲೇ ಸಮತ್ಪನ್ನೆ ನ ಸಾ ವಿದ್ಯಾ ನ ತದ್ದನಂ. ಅಂದರೆ ಪುಸ್ತಕದಲ್ಲಿರುವ ವಿದ್ಯೆ ಹಾಗೂ ಪರರ ಕೈಯಲ್ಲಿರುವ ಧನವು ನಮ್ಮ ಕಷ್ಟ ಕಾಲದಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಆದ್ದರಿಂದ ಯೋಗ್ಯವಾದ ವಿದ್ಯೆಯನ್ನು ಕಲಿತು ವಿದ್ಯಾವಂತರಾಗಬೇಕು, ಯೋಗ್ಯವಾದ ಉದ್ಯೋಗವನ್ನು ಮಾಡಿ ಧನವಂತರಾಗಬೇಕು. ಧನ್ಯವಾದಗಳು. ಎಲ್ಲರಿಗೂ ಜೈ ಶ್ರೀರಾಮ್. ನನ್ನ ಹೆಸರು ಶಾವ್ಯ ಯುರೈ. ನಾನು 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಬಸವಣ್ಣನ ವಚನ: ಇವನ್ಯಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸು, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದೆನಿಸು. ಅರ್ಥ:
ಈ ಪ್ರಪಂಚದಲ್ಲಿ ಈತನು ಯಾವನು, ಈತನು ಯಾರ ಸಂಬಂಧಿಕನು ಎಂದೆನಿಸದಿರು, ಈತನು ನಮ್ಮವನು ಎನ್ನುವ ಹಾಗೆ ಮಾಡು. ಕೂಡರ ಸಂಗಮ ದೇವ, ನಿಮ್ಮ ಮನೆಯ ಮಗ ಎನ್ನುವ ಹಾಗೆ ಮಾಡು. ಧನ್ಯವಾದಗಳು. ವೇದಿಕೆಯನ್ನ ಅಲಂಕರಿಸಿದಂತಹ ಸರ್ವರನ್ನ ಸ್ವಾಗತಿಸುವವರು ಸಹ ಶಿಕ್ಷಕಿ ಶ್ರೀಮತಿ ಸಂಧ್ಯಾ ಇವರು. ಜೈ ಶ್ರೀರಾಮ್. ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ ವಿದ್ಯಾಗಿರಿ ಬೆಟ್ಟಂಪಾಡಿ ಇಲ್ಲಿನ 2023-24ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವದ 2ನೇ ದಿನವಾದ ಇಂದು ಕಲಾದರ್ಶಿನಿ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸಂಚಾಲಕರಾದ ಡಾಕ್ಟರ್ ಸತೀಶ್ ರಾವ್ ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಸ್ವಾಗತಗಳು. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಹೊಸ ಮೆರುಗನ್ನು ತುಂಬಿ ಮುಖ್ಯ ಅಭ್ಯಾಗತರಾದ ಶ್ರೀಧರ್ ರಾವ್ ಕುಂಬ್ಳೆ ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯನ್ನು ಅಲಂಕರಿಸಿದ ಇನ್ನೋರ್ವ ಅತಿಥಿ ಕುಳ ತರವಾಡು ಮನೆಯ ಮುಖ್ಯಸ್ಥರಾಗಿರುವಂತಹ ಕೃಷಿಕರೂ ಆಗಿರುವಂತಹ ಶ್ರೀ ದಾಮೋದರ NA ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಬೆಟ್ಟಂಪಾಡಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರಂಗನಾಥ ರೈ ಗುತ್ತು ಇವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಶಾಲಾ ಆಡಳಿತ ಸಮಿತಿಯ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಕರುಣಾಕರ ಶೆಟ್ಟಿ ಕೊಮ್ಮಂಡ ಸರ್ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. PTA ಅಧ್ಯಕ್ಷರಾಗಿರುವಂತಹ ಸುಬ್ರಹ್ಮಣ್ಯ ಭಟ್ ಶರಾವ್ ಸರ್ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಸಹಪಠ್ಯ ಚಟುವಟಿಕೆಯ ಶಿಕ್ಷಕರು ಆಗಿರುವಂತಹ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ಕೇಂದ್ರ ಬಿಂದುಗಳಾಗಿ ಶೋಭಿಸುತ್ತಿರುವಂತಹ ಶ್ರೀಯುತ ಸುರೇಶ್, ಶ್ರೀಯುತ ಬಾಳಪ್ಪ ಪೂಜಾರಿ ಉಡ್ಡಂಗಳ, ವಿದ್ವಾನ್ ದೀಪಕ್, ವಿದುಷಿ ಪ್ರೀತಿಕಳ, ಶ್ರೀ ವಿದ್ವಾನ್ ಗಿರೀಶ್, ಶ್ರೀಮತಿ ವಿದ್ಯಾ ಸನತ್ ಶೆಟ್ಟಿ ಹಾಗೂ ಶ್ರೀ ವಸಂತ ಘೋಸಾಡ ಇವರೆಲ್ಲರಿಗೂ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳಾಗಿರುವಂತಹ ಶ್ರೀ ರಾಜೇಶ್ ಎನ್ ಸರ್ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ನಮ್ಮ ಶಾಲಾ ನಾಯಕ ಹೇಮಂತ್ ಕುಮಾರ್ KY ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಗೌರವಾನ್ವಿತ ಪೋಷಕರು, ವಿದ್ಯಾಭಿಮಾನಿಗಳು, ಪ್ರೀತಿಯ ಸಹೋದ್ಯೋಗಿ ಬಂಧುಗಳು, ವಿದ್ಯಾರ್ಥಿ ಮಿತ್ರರು ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಧನ್ಯವಾದಗಳು. ಶ್ರೇಷ್ಠ ಯಕ್ಷಗಾನ ಕಲಾವಿದರಿಗೆ ಶ್ರೀಯುತ ಕುಂಬ್ಳೆ ಶ್ರೀಧರ್ ರಾವ್ ಇವರಿಗೆ ಶ್ರೀಯುತ ಸತೀಶ್ ರೈ ಕಟ್ಟಾವು ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಅವರನ್ನು ಅಭಿನಂದಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಮುಖ್ಯ ಅಭ್ಯಾಗತರು ಆಗಿರುವಂತಹ ಶ್ರೀಯುತ ವೆಂಕಟರಮಣ ಭಟ್ ಕಾನಮೂಲೆ ಇವರಿಗೆ ಶ್ರೀಯುತ ಸದಾಶಿವ ರೈ ಗುಮ್ಮಟೆಗದ್ದೆ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಅವರನ್ನು ಅಭಿನಂದಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಅದೇ ರೀತಿ ಇನ್ನೋರ್ವ ನಮ್ಮ ಇಂದಿನ ಮುಖ್ಯ ಅಭ್ಯಾಗತರು ಶ್ರೀಯುತ ದಾಮೋದರ ಮಣ್ಯಾಣಿ ಕುಳ ಇವರಿಗೆ ಶ್ರೀಯುತ ಪ್ರಕಾಶ್ ರೈ ಬೈಲಾಡಿ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಇದೀಗ ಸನ್ಮಾನ ಸಮಾರಂಭ. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಜೊತೆಗೆ ಪೋಷಕರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಪಾತ್ರವನ್ನು ಪಠ್ಯೇತರ ಚಟುವಟಿಕೆಗಳು ಮಾಡುತ್ತವೆ. ಇದರಿಂದ ಮಾತ್ರ ಒಬ್ಬ ವಿದ್ಯಾರ್ಥಿಯ ಪರಿಪೂರ್ಣತೆ ಪಡೆದುಕೊಳ್ಳಲು ಸಾಧ್ಯ. ಮಕ್ಕಳು ಇಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಾಗ ಅದು ಅವರ ಸಂಪೂರ್ಣ ಪ್ರಗತಿಗೆ ಸಹಕಾರಿಯಾಗುತ್ತದೆ. ಇಂತಹ ಚಟುವಟಿಕೆಗಳು ಕಲಿಕೆ ಮತ್ತು
ಮನೋರಂಜನೆಯನ್ನು ಸಂಯೋಜಿಸಿ ಜ್ಞಾನಗ್ರಹಣ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಸಾಧ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರತಿಭಾವಂತನೇ. ಇಂತಹ ಪ್ರತಿಭೆಗಳನ್ನು ಹೊರತೆಗೆಯುವಂತಹ ಕೆಲಸವನ್ನು ನಮ್ಮ ಪಠ್ಯೇತರ ಶಿಕ್ಷಕರು ಮಾಡುತ್ತಿದ್ದಾರೆ. ಇದೀಗ ಆ ಶಿಕ್ಷಕರ ತಂಡಕ್ಕೆ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯಿಂದ ಗೌರವಾರ್ಪಣೆ. ಮೊದಲು ನಮ್ಮ ಸಂಗೀತ ಶಿಕ್ಷಕರಾದಂತಹ ಶ್ರೀಯುತ ವಸಂತ ಘೋಸಾಡ ಇವರಿಗೆ ಗೌರವಾರ್ಪಣೆ. ಇವರ ಪರಿಚಯವನ್ನು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಮಮತಾ ಇವರು ವಾಚಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ವಸಂತಕುಮಾರ ಗೋಸಾಡ ಇವರು ನಾಗಭೂಷಣ ವೆಂಕಟಕೃಷ್ಣ ಭಟ್ ಗುಂಡ್ಯಡ್ಕ, ಗಾನವಿಶಾರದ ಉಡ್ಡಂಗಳ ಶ್ಯಾಮ್ ಭಟ್ ರಿಂದ ಶಾಸ್ತ್ರೀಯ ಸಂಗೀತ ಗಾಯನವನ್ನು ಅಭ್ಯಸಿಸಿರುತ್ತಾರೆ. ಕೇರಳ, ಕರ್ನಾಟಕದ ಹಲವೆಡೆ ಸಂಗೀತ ಕ್ಲಾಸ್ಗಳನ್ನು ನಡೆಸುತ್ತಿದ್ದಾರೆ. ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಹಲವು ವೇದಿಕೆಗಳಲ್ಲಿ ಸಂಗೀತ ಕಚೇರಿಗಳನ್ನು ನೀಡಿರುತ್ತಾರೆ. ಹಾಡುಗಾರಿಕೆಯ ಮೂಲಕ ಭರತನಾಟ್ಯ ಕಾರ್ಯಕ್ರಮಗಳಲ್ಲಿಯೂ ವೇದಿಕೆಯನ್ನು ಹಂಚಿಕೊಂಡಿರುತ್ತಾರೆ. ಹಂಪಿ ಉತ್ಸವದಲ್ಲಿ, ಲಕ್ಷದೀಪೋತ್ಸವ, ನವರಾತ್ರಿ ಮುಂತಾದ ವಿಶೇಷ ವೇದಿಕೆಗಳಲ್ಲಿಯೂ ಹಾಡುಗಾರಿಕೆಯನ್ನು ಮಾಡಿ ಜನಮನ್ನಣೆಗೆ ಪಾತ್ರರಾಗಿರುತ್ತಾರೆ. ಮಧೂರು ಹರಿನಾರಾಯಣ ಸರಳಾಯ ಇವರಿಂದ ಪಿಟೀಲು ವಾದನವನ್ನು ಸಹ ಕಲಿತಿರುತ್ತಾರೆ. ಶ್ರೀಯುತರಿಗೆ ನಮ್ಮ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯಿಂದ ಅಭಿಮಾನದ ಸಮ್ಮಾನಗಳು. ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಇಂದಿನ ಮುಖ್ಯ ಅಭ್ಯಾಗತರು ಎಲ್ಲ ಅತಿಥಿಗಳು ಸೇರಿ ಇವರಿಗೆ ನಮ್ಮ ಪ್ರಿಯದರ್ಶಿನಿಯ ವತಿಯಿಂದ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸಂಗೀತ ಗುರುಗಳಾದಂತಹ ಶ್ರೀಯುತ ವಸಂತ ಘೋಸಾಡ ಇವರಿಗೆ ನಮ್ಮ ಪ್ರಿಯದರ್ಶಿನಿಯ ಪ್ರೀತಿಯ ಸನ್ಮಾನ. ಸಂಸ್ಥೆಯೊಂದಿಗಿನ ಈ ಪ್ರೀತಿ ನಿರಂತರವಿರಲಿ. ಮುಂದೆ ಈ ವೇದಿಕೆಯಲ್ಲಿ ನಮ್ಮ ಭರತನಾಟ್ಯ ನೃತ್ಯ ಗುರು ಶ್ರೀಯುತ ಗಿರೀಶ್ ಕುಮಾರ್ ಇವರ ಸಹೋದರರಾದಂತಹ ಶ್ರೀಯುತ ದೀಪಕ್ ಕುಮಾರ್ ಇವರಿಗೆ ನಮ್ಮ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ವತಿಯಿಂದ ಪ್ರೀತಿಯ ಗೌರವಾರ್ಪಣೆ. ಸರ್. ವಿದ್ವಾನ್ ಬಿ ದೀಪಕ್ ಕುಮಾರ್ ಇವರು ದಿವಂಗತ ಡಿ ಭವಾನಿ ಶಂಕರ್ ಹಾಗೂ ಶ್ರೀಮತಿ ಶಶಿಪ್ರಭಾ ದಂಪತಿಗಳ ಪುತ್ರ. ಇವರು ಮಡಿಕೇರಿಯ ಅಂಬಳೆ ರಾಜೇಶ್ವರಿಯವರಲ್ಲಿ ನೃತ್ಯಾಭ್ಯಾಸ ಪ್ರಾರಂಭಿಸಿ ಮುಂದೆ ಬೆಂಗಳೂರಿನ ಶ್ರೀಮತಿ ನರ್ಮದಾ, ಕೂಚಿಪುಡಿಯನ್ನು ಗುರು ವೀಣಾಮೂರ್ತಿ ವಿಜಯ್ ಹಾಗೂ ಸಂಧ್ಯಾರಾಣಿ ಇವರಲ್ಲಿ, ಹಾಗೆಯೇ ತಂಜಾವೂರು ಶೈಲಿಯನ್ನು ಗುರು ಉಳ್ಳಾಲ ಮೋಹನ್ ಕುಮಾರ್ ಇವರಲ್ಲಿ ಕಲಿತಿರುತ್ತಾರೆ. ಇವರು MCom ಮತ್ತು MFA ಪದವೀಧರರಾದ ಇವರು ನ್ಯಾಷನಲ್ ಮೆರಿಟ್ ಟ್ಯಾಲೆಂಟ್ ಸರ್ಚ್ ಸ್ಕಾಲರ್ಶಿಪ್ ಬೈ CCRT ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಿಪ್ಲೊಮೊ ಪದವಿಯನ್ನು, ಹಾಗೆಯೇ ಅಂತಾರಾಷ್ಟ್ರೀಯ ಖ್ಯಾತಿಯ ನೃತ್ಯ ಗುರು ಡಾಕ್ಟರ್ ಮಾಯಾ ರಾವ್ ಮಾರ್ಗದರ್ಶನದಲ್ಲಿ ಪೂರ್ಣಗೊಳಿಸಿದ್ದಾರೆ. ಆರ್ಯಭಟ, ಪ್ರತಿಭಾದೀಪ, ರಂಗಸುರಭಿ, ಡಾಕ್ಟರ್ ರಾಜಕುಮಾರ್ ರಾಜ್ಯೋತ್ಸವ ಪ್ರಶಸ್ತಿ 2007, ದೂರದರ್ಶನ A ಗ್ರೇಡ್ ಕಲಾವಿದರ ಎಂಬ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುತ್ತಾರೆ. ಮೂಕಾಂಬಿಕಾ ಕಲ್ಚರಲ್ ಪುತ್ತೂರು ಇದರ ನೃತ್ಯ ಗುರುಗಳಾದ ಇವರ ಸಹೋದರ ವಿದ್ವಾನ್ ಬಿ ಗಿರೀಶ್ ಕುಮಾರ್ ಇವರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 8 ವರ್ಷಗಳಿಂದ ಈಚೆಗೆ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದಾರೆ. ನಮ್ಮ ಸಂಸ್ಥೆಯಿಂದ ನಿಮ್ಮನ್ನು ಗೌರವಿಸುತ್ತಿರುವುದು ಅಭಿಮಾನ ಮತ್ತು ಹೆಮ್ಮೆಯಾಗಿರುತ್ತದೆ. ಇದೀಗ ವಿದ್ವಾನ್ ದೀಪಕ್ ಕುಮಾರ್ ಹಾಗೂ ಪ್ರೀತಿ ಕಲಾ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವಾರ್ಪಣೆ. ಶ್ರೀಯುತ ವಿದ್ವಾನ್ ಗಿರೀಶ್ ಕುಮಾರ್ ಸರ್ ಕೂಡ ಮುಂಭಾಗಕ್ಕೆ ಬರಬೇಕು. ನಮ್ಮ ಪ್ರೀತಿಯ ಕಾಣಿಕೆಯನ್ನು ತಾವು ಕೂಡ ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನವಿಸಿಕೊಳ್ತಾ ಇದ್ದೇನೆ ಸರ್. ಸಂಸ್ಥೆಯೊಂದಿಗಿನ ನಿಮ್ಮ ಪ್ರೀತಿ ಹೀಗೆ ನಿರಂತರವಿರಲಿ ಎಂದು ಆಶಿಸುತ್ತಾ
ಧನ್ಯವಾದಗಳು ಸರ್. ಮುಂದೆ ಈ ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಯಕ್ಷಗಾನವನ್ನು ತರಬೇತಿಗೊಳಿಸುತ್ತಿರುವಂತಹ ಶ್ರೀಯುತ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ಇವರಿಗೆ ಪ್ರಿಯದರ್ಶಿನಿಯ ಪ್ರೀತಿಯ ಸಮ್ಮಾನ ಇವರ ಕಿರು ಪರಿಚಯವನ್ನು ಓದಬೇಕು ಅಂತ ಹೇಳಿ ಶ್ರೀಮಾನ್ ಪ್ರಶಾಂತ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ದಿವಂಗತ ಕುഞ്ഞി ಪೂಜಾರಿ ಮತ್ತು ಕುಸುಮ ದಂಪತಿಗಳ ಪ್ರಥಮ ಪುತ್ರನಾಗಿ ಜನಿಸಿದ್ದಾರೆ. ಇವರು 1988ರಲ್ಲಿ ಯಕ್ಷಗಾನ ರಂಗಕ್ಕೆ ಪ್ರವೇಶ ನೀಡಿರುತ್ತಾರೆ. 1990ರಲ್ಲಿ ಯಕ್ಷಗುರುವಾಗಿ ಪರಿಣಿತರಾದರು. ಇವರು ಶ್ರೀರಾಮ ಭಟ್ಟ ಇವರಿಂದ ನಾಟ್ಯಾಭ್ಯಾಸವನ್ನು ಪ್ರಾರಂಭಿಸಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂದಿರ ಆರ್ಲಪದವು, ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಉದಯಗಿರಿಯಲ್ಲಿ ಭಜನಾ ಕಾರ್ಯಕ್ರಮಗಳನ್ನು ಸಂಘಟಿಸುವುದರಲ್ಲದೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಕಲಾ ಸಂಘದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ರಂಗದಲ್ಲಿ ಅತಿ ಹೆಚ್ಚು ದೇವೇಂದ್ರನ ಪಾತ್ರ ನಿರ್ವಹಿಸಿ ಅಭಿಮಾನಿಗಳಿಂದ ದೇವೇಂದ್ರ ಬಾಳಪ್ಪಣ್ಣ ಎಂದೇ ಕರೆಯಲ್ಪಡುವ ಹಾಗೂ ಈ ಊರ ಎಳೆಯ ಮಕ್ಕಳಲ್ಲಿ ಯಕ್ಷಕಲೆಯ ಅಭಿರುಚಿಯ ಬೀಜ ಬಿತ್ತಿ ಅವರಿಗೆ ಉದಾರವಾಗಿ ನಾಟ್ಯವನ್ನು ಕಲಿಸಿ ಬಾಲಮೇಳವನ್ನು ಸಂಘಟಿಸಿ ಸಿಮೋಲ್ಲಂಘನವನ್ನು ಮಾಡಿದ ಹವ್ಯಾಸಿ ಯಕ್ಷಗಾನ ಕಲಾವಿದರು ಇವರು ಪರವೂರಿನಲ್ಲಿ ಯಕ್ಷಗಾನ ತರಬೇತಿ ನೀಡಿದಂಥ ಸ್ಥಳಗಳು ಗಜಾನನ ಆಂಗ್ಲ ಮಾಧ್ಯಮ ಶಾಲೆ ಈಶ್ವರಮಂಗಲ, ಸರ್ಕಾರಿ ಪ್ರೌಢಶಾಲೆ ಮೈಂದ್ರನಡ್ಕ, ಸರ್ಕಾರಿ ಶಾಲೆ ಅಜ್ಜಿಕಲ್ಲು, ಸರ್ಕಾರಿ ಶಾಲೆ ಉಪ್ಪಳಿಗೆ, ಕಂಡೇರಿ, ಕಾಟುಕುಕ್ಕೆ ಹಾಗೂ ಸ್ವರ್ಗ ಶಾಲೆಗಳಲ್ಲಿ ಇವರು ತರಬೇತಿಯನ್ನು ನೀಡಿರುತ್ತಾರೆ. ಪ್ರಸ್ತುತ ತರಬೇತಿ ನೀಡುತ್ತಿರುವಂಥ ಸ್ಥಳಗಳು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತೆಂಕಿಲ, ಅಂಬಿಕಾ ಬಾಲವಿದ್ಯಾಲಯ ಪುತ್ತೂರು, ಸರಸ್ವತಿ ವಿದ್ಯಾಮಂದಿರ ಪುರುಷರಕಟ್ಟೆ, ಸಂತ ಫಿಲೋಮಿನಾ ಕಾಲೇಜ್ ಪುತ್ತೂರು, ಪ್ರಥಮ ದರ್ಜೆ ಕಾಲೇಜ್ ಬೆಟ್ಟಂಪಾಡಿ, ನಳಂದ ವಿಶ್ವವಿದ್ಯಾಲಯ ಪೆರ್ಲಾ, ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ಮಾಣಿ, ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಪಾಡಿ, ಸರ್ಕಾರಿ ಪ್ರೌಢಶಾಲೆ ಉಪ್ಪಳಿಗೆ, ಶ್ರೀಕೃಷ್ಣ ಭಜನಾ ಮಂದಿರ ವಾಣಿನಗರ, ರಾಮಕೃಷ್ಣ ಸೇವಾ ಸಮಾಜ ನೆಲ್ಲಿಕಟ್ಟೆ ಪುತ್ತೂರು, ಶ್ರೀ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂದಿರ ಆರ್ಲಪದು. ಇವರಿಗೆ ನಮ್ಮ ಈ ಸಂಸ್ಥೆಯ ವತಿಯಿಂದ ಪ್ರೀತಿಯ ಗೌರವದ ಸನ್ಮಾನ. ವೇದಿಕೆಯಲ್ಲಿರುವ ಎಲ್ಲ ಅಭ್ಯಾಗತರು ಕೂಡ ಶ್ರೀಯುತ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ಇವರಿಗೆ ಪ್ರಿಯದರ್ಶಿನಿಯ ಪ್ರೀತಿಯ ಸಮ್ಮಾನವನ್ನು ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಯಕ್ಷಗಾನದ ನಂಟು ಅದ್ಭುತ. ಇನ್ನು ಈ ವೇದಿಕೆಯಲ್ಲಿ ಕರಾಟೆ ಗುರುಗಳು ಶ್ರೀಯುತ ಸುರೇಶ್ ಸರ್ ಇವರಿಗೆ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ಪರವಾಗಿ ಗೌರವಾರ್ಪಣೆ. ಈ ಒಂದು ಕಿರು ಪರಿಚಯವನ್ನು ವಾಚಿಸಬೇಕು ಅಂತ ಹೇಳಿ ಶ್ರೀಮತಿ ಶರ್ಮಿಳಾ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ನಮ್ಮ ಸಂಸ್ಥೆಯ ಕರಾಟೆ ತರಬೇತುದಾರರಾದ ಶ್ರೀ ರೇಂಜ್ ಎಂ ಸುರೇಶ್ ರವರು ವಿವೇಕಾನಂದ ಕಾಲೇಜಿನಲ್ಲಿ ತಮ್ಮ BCom ಪದವಿಯನ್ನು ಮುಗಿಸಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಬ್ಯಾಂಕಿಂಗ್ MCom ಪದವಿಯನ್ನು, ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಹಿಂದಿಯಲ್ಲಿ BA ಪದವಿಯನ್ನು ಪಡೆದಿರುತ್ತಾರೆ. ಕಾಲೇಜು ವಿದ್ಯಾಭ್ಯಾಸದ ಅವಧಿಯಲ್ಲಿ NCC ವಿಭಾಗದಿಂದ ABC ಪ್ರಮಾಣ ಪತ್ರವನ್ನು ಪಡೆದಿರುವ ಇವರು ಹಲವಾರು ಶಿಬಿರಗಳಲ್ಲಿ ಭಾಗವಹಿಸಿರುತ್ತಾರೆ. ತಮ್ಮ 6ನೇ ವಯಸ್ಸಿನಲ್ಲಿ ಕರಾಟೆಗೆ ಸೇರಿದ ಇವರು ಬ್ಲ್ಯಾಕ್ ಬೆಲ್ಟ್ ಪಡೆದು 7ನೇ ಡ್ಯಾನ್ ಆಗಿರುತ್ತಾರೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಹಲವಾರು ಪದಕಗಳನ್ನು ಗೆದ್ದ ಹಿರಿಮೆ ಇವರದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜುಡೋ ಮಾರ್ಷಲ್ನಲ್ಲಿ ಮೊದಲ ಬ್ಲ್ಯಾಕ್ ಬೆಲ್ಟ್ ಅನ್ನು ಪಡೆದ ಹೆಮ್ಮೆಯ ಕರಾಟೆ ತರಬೇತುದಾರರಿವರು. 2016-17ನೇ ಅವಧಿಯಲ್ಲಿ ರೋಟರಿ ಕ್ಲಬ್ ಪುತ್ತೂರು ಇದರ ಅಧ್ಯಕ್ಷರಾಗಿದ್ದ ಇವರಿಗೆ 2018-19ನೇ ಸಾಲಿನ ರೋಟರಿ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿರುತ್ತದೆ. ಪ್ರಸ್ತುತ ಪುತ್ತೂರು ಮತ್ತು ಬೆಂಗಳೂರು ಮುಂತಾದ ಕಡೆಗಳಲ್ಲಿ ಕರಾಟೆ ತರಬೇತಿಗಳನ್ನು ನಡೆಸುತ್ತಿರುವ ಇವರಿಂದ 10,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೆದಿರುತ್ತಾರೆ.
ಪತ್ನಿ ಶ್ವೇತಾ ಮತ್ತು ಪುತ್ರಿ ವೈದೇಹಿಯೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿರುವ ನಮ್ಮ ಹೆಮ್ಮೆಯ ಕರಾಟೆ ಶಿಕ್ಷಕರಾದ ಶ್ರೀ ಸುರೇಶ್ ರವರನ್ನು ನಮ್ಮ ಈ ವೇದಿಕೆಯಲ್ಲಿ ಅತ್ಯಂತ ಗೌರವದಿಂದ ಸನ್ಮಾನಿಸಲು ಹೆಮ್ಮೆ ಪಡುತ್ತೇವೆ. ತಮ್ಮ ಜೀವನವು ಉತ್ತಮ ಆರೋಗ್ಯ ಮತ್ತು ನೆಮ್ಮದಿಯಿಂದ ಸಾಗಲಿ ಎಂದು ಶ್ರೀ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು ಸರ್. ಇದೀಗ ಈ ವೇದಿಕೆಯಲ್ಲಿ ಸೆಮಿ ಕ್ಲಾಸಿಕಲ್ ನೃತ್ಯ ನಿರ್ದೇಶಕಿ ಶ್ರೀಮತಿ ವಿದ್ಯಾ ಸನತ್ ಶೆಟ್ಟಿ ಪೆರ್ನೆ ಇವರಿಗೆ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ಪ್ರೀತಿಯ ಗೌರವಾರ್ಪಣೆ. ಶ್ರೀಮತಿ ವಿದ್ಯಾ ಸನತ್ ಶೆಟ್ಟಿ ಅಭಿನವ ಡ್ಯಾನ್ಸ್ ಅಕಾಡೆಮಿ ಅಯೋಧ್ಯಾನಗರ ಪೆರ್ನೆಯ ನೃತ್ಯ ನಿರ್ದೇಶಕಿಯಾಗಿರುವ ಶ್ರೀಮತಿ ವಿದ್ಯಾ ಸನತ್ ಶೆಟ್ಟಿಯವರು ಲಘು ಶಾಸ್ತ್ರೀಯ ನೃತ್ಯ, ಸಿನಿಮಾ ಹಾಡಿಗೆ ನೃತ್ಯ ತರಬೇತಿ ನೀಡುತ್ತಿದ್ದಾರೆ. ಸುಮಾರು 80ಕ್ಕಿಂತ ಅಧಿಕ ಶಾಲೆಗಳಲ್ಲಿ ನೃತ್ಯ ತರಬೇತಿಯನ್ನು ನೀಡುತ್ತಿದ್ದು, ಪ್ರಸ್ತುತ ಅಯೋಧ್ಯಾನಗರ, ಪೆರ್ನೆ, ಕಡಬ ಸೈನ್ ಡ್ಯಾನ್ಸ್, ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ, ಇಂದ್ರಪ್ರಸ್ಥ ವಿದ್ಯಾಲಯ ಮೊದಲಾದವೆಡೆ ನೃತ್ಯ ತರಬೇತಿಯನ್ನು ನೀಡುತ್ತಿದ್ದು, ಸುಮಾರು 8,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿರುತ್ತಾರೆ. ಹಾಗೂ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನೃತ್ಯ ಪ್ರದರ್ಶನ ನೀಡಿರುತ್ತಾರೆ. ಮಾತ್ರವಲ್ಲದೆ ಹಲವು ನೃತ್ಯ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿಯೂ ಕೆಲಸ ಮಾಡಿರುತ್ತಾರೆ. ಶ್ರೀಮತಿ ವಿದ್ಯಾ ಸನತ್ ಶೆಟ್ಟಿಯವರ ಜೀವನ ಸುಖಮಯವಾಗಿರಲಿ, ಆಯುರಾರೋಗ್ಯ ಭಾಗ್ಯವನ್ನು ದೇವರು ಅವರಿಗೆ ಕರುಣಿಸಲಿ ಎನ್ನುವಂತಹ ಪ್ರಿಯದರ್ಶಿನಿಯ ಪ್ರೀತಿಯ ಹಾರೈಕೆ. ಚಟುವಟಿಕೆಗಳ ಎಲ್ಲ ಶಿಕ್ಷಕರಿಗೆ ನಮ್ಮ ಪ್ರಿಯದರ್ಶಿನಿಯ ವಿದ್ಯಾಸಂಸ್ಥೆಯ ಪ್ರೀತಿಯ ಗೌರವಾರ್ಪಣೆ ನಡೆದಿರುತ್ತದೆ. ಇದೀಗ ಈ ಶಿಕ್ಷಕರ ಪರವಾಗಿ ಭರತನಾಟ್ಯ ಶಿಕ್ಷಕರಾದಂತಹ ವಿದ್ವಾನ್ ಶ್ರೀ ಗಿರೀಶ್ ಕುಮಾರ್ ಇವರು ನಮ್ಮನ್ನುದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ನೆರೆಯಿರುವಂಥ ಎಲ್ಲ ಹಿರಿಯರಿಗೆ ನಮಸ್ಕರಿಸ್ತಾ, ಅದೇ ರೀತಿ ಎಲ್ಲ ಪೋಷಕರಿಗೂ ನಮಸ್ಕಾರ. ಖುಷಿಯಾಗ್ತದೆ ನೋಡಲಿಕ್ಕೆ, ಇಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಇಷ್ಟು ದೊಡ್ಡ ವಿದ್ಯಾಸಂಸ್ಥೆಯನ್ನು ಸಣ್ಣ ಮಟ್ಟಿನಿಂದ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ ಅಂತೇಳಿದರೆ ಅದರಲ್ಲಿ ಇಲ್ಲಿಯ ಶಿಕ್ಷಕ ರಕ್ಷಕ ಸಂಘದವರು, ಅದೇ ರೀತಿ ಮುಖ್ಯವಾಗಿ ನಾವು ಹೇಳಬೇಕಂತೇಳಿದರೆ ಇದರ ಬೆನ್ನೆಲುಬು ರಾಜೇಶ್ ಸರ್ ಮತ್ತು ಅಧ್ಯಕ್ಷರು, ಅವರಿಗೆ ನಾವು ಎಷ್ಟು ಮನದಾಳದ ಧನ್ಯವಾದ ಹೇಳಿದರೂ ಸಾಕಾಗಲಿಕ್ಕಿಲ್ಲ. ನಾನು ಬರುವಾಗ ಒಂದು ಸಣ್ಣ ಶಾಲೆ ಈಗ ಇಷ್ಟು ಎತ್ತರಕ್ಕೆ ಇನ್ನು ಹೋಗಿದೆ. ಅವರ ಕನಸಿನ ಕೂಸು ಇದನ್ನು ಇನ್ನೂ ದೊಡ್ಡ ಮಟ್ಟಿಗೆ ಮಾಡುವಂಥದ್ದು ಎಲ್ಲರ ಸಹಕಾರದಿಂದ ಅದು ಖಂಡಿತ ಸಾಧ್ಯ. ಅದರ ರೀತಿ ಮುಖ್ಯವಾಗಿ ಅಂತಂತೇಳಿದರೆ ಖಾಲಿ ಶಾಲೆ ಅಲ್ಲ, ಪಾಠ ಮಾತ್ರ ಅಲ್ಲ, ಅದರೊಟ್ಟಿಗೆ ಪಠ್ಯೇತರ ಚಟುವಟಿಕೆಗಳು, ಈಗ ನೃತ್ಯ ಆಗಲಿ, ಸಂಗೀತ ಆಗಲಿ, ಯಕ್ಷಗಾನ ಆಗಲಿ, ಅದೇ ರೀತಿ ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್, ಹೀಗೆ ಹಲವುಗಳನ್ನು ಹೊಸ ಹೊಸ ರೀತಿಗಳನ್ನು ಮಾಡಬೇಕೆಂಬುದು ಅವರ ಒಂದು ಆಸೆ. ಅದೇ ರೀತಿ ಈಗ ನಾನಿಲ್ಲಿಂದ ಒಂದು 8 ವರ್ಷದಿಂದ ನಮ್ಮ ಒಡನಾಟ ರಾಜೇಶ್ ಸರ್ ಬಂದು ಫಸ್ಟಿಗೆ ನನ್ನಲ್ಲಿ ಕೇಳಿದ್ರು ಇಲ್ಲಿ ನಮ್ಮಲ್ಲಿ ಕ್ಲಾಸ್ ಮಾಡಬೇಕು ಅಂತೇಳಿ. ನಾನು ತುಂಬ ಪ್ರೀತಿಯಿಂದ ಒಪ್ಪಿಕೊಂಡೆ. ಯಾಕೆಂದರೆ ನನಗೆ ಒಂದು ಹಳ್ಳಿಯ ಮಕ್ಕಳಿಗೆ ಹೇಳಿಕೊಡೋದಂತೇಳಿ, ತುಂಬ ಹಳ್ಳಿ ಮಕ್ಕಳು ಅಂತ ಹೇಳೋದಿಲ್ಲ, ಯಾಕೆಂದರೆ ಅವರು ತುಂಬ ಪ್ರಬುದ್ಧ ಮಕ್ಕಳು. ಯಾಕೆಂದರೆ ಅವರಲ್ಲಿರುವಷ್ಟು ಪ್ರೀತಿ ವಿಶ್ವಾಸ ನಮಗೆ ಪೇಟೆ ಮಕ್ಕಳಲ್ಲಿ ಸಿಕ್ಕಲಿಕ್ಕಿಲ್ಲ. ಯಾಕೆಂದರೆ ಪೇಟೆ ಮಕ್ಕಳು ಹಾಯ್ ಬಾಯ್, ಇಲ್ಲಿ ಮಕ್ಕಳಿಗೆ ಒಂದು ನಯ ವಿನಯ ಎಲ್ಲವೂ ಇರ್ತದೆ. ಅದನ್ನು ಮತ್ತು ಶಿಸ್ತನ್ನು ಖಂಡಿತ ನಾವಿಲ್ಲಿ ಶಾಲೆಯಲ್ಲಿ ಕಂಡಿದ್ದೇವೆ. ಅದರಿಂದ ಎಲ್ಲರಿಗೂ ಸಹ ಧನ್ಯವಾದ ಹೇಳುತ್ತಾ
ನನ್ನ ಭಾಷಣ ಮುಗಿಸ್ತೇನೆ. ಜೈ ಹಿಂದ್. ಸಾಧನೆಯ ಗೆರೆಯನ್ನ ದಾಟಿರುವಂತಹ ಕಲಾವಿದರನ್ನು ನೆನೆಸಿಕೊಂಡರೆ ಸಾಕು, ಅವರ ಪಾತ್ರಗಳು ಕಣ್ಣೆದುರು ದುತ್ತೆಂದು ನಿಂತು ಬಿಡುತ್ತದೆ. ಪಾತ್ರಗಳ ಹೆಸರನ್ನು ನೆನಪಿಸಿಕೊಂಡರೆ ನಿರ್ವಹಿಸುತ್ತಿದ್ದ ಕಲಾವಿದರು ಮಿಂಚಿ ಮರೆಯಾಗುತ್ತಾರೆ. ಒಂದು ಕಾಲಘಟ್ಟದಲ್ಲಿ ಅಮ್ಮು ಬಳ್ಳಾಳ್ತಿ, ದಾಕ್ಷಾಯಿಣಿ, ಲಕ್ಷ್ಮಿ, ಸುಭದ್ರ ಪಾತ್ರಗಳನ್ನು ಜ್ಞಾಪಿಸಿಕೊಂಡರೆ ಕುಂಬ್ಳೆ ಶ್ರೀಧರ್ ರಾವ್ ಕಣ್ಣೆದುರು ಬರುತ್ತಿದ್ದರಂತೆ. ಕೊರಗಶೆಟ್ರ ಇರಾಮೇಳದಿಂದ ಶ್ರೀಧರ್ ರಾಯರ ವೃತ್ತಿ, ಮುಂದೆ ಕೂಡ್ಲು, ಪುನಃ ವಿಠಲ ಶೆಟ್ಟಿ ಇವರ ಇರ, ಮೂಲ್ಕಿ, ಹೀಗೆ ಕರ್ನಾಟಕ ಮೇಳಗಳ ತಿರುಗಾಟ. ಅಸ್ಥಿರ ನೆಲೆ ಸ್ಥಿರವಾದದು ಶ್ರೀ ಧರ್ಮಸ್ಥಳ ಮೇಳದಲ್ಲಿ ಎಂದು ಜನಜನಿತ ವಿಚಾರ. ನಿರಂತರ 4 ದಶಕಗಳ ಯಕ್ಷಗಾನ ವ್ಯವಸಾಯ ಇವರದಾಗಿದೆ. ಸರ್, ತಾವು ನಮ್ಮ ಈ ಕಲಾದರ್ಶಿನಿ ಕಲಾ ಸಂಜೆಯ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾದ ಅಧ್ಯಕ್ಷರಾದಿ ಸಮಸ್ತ ವಿದ್ವಾಂಸರೇ ಹಾಗೂ ಸಭೆಯಲ್ಲಿ ಕುಳಿತುಕೊಂಡಿರುವ ಸಹೃದಯಿ ಸಭಾಸದರೇ, ನನ್ನ ಆತ್ಮೀಯರೇ, ನಾನು ಮಾತನಾಡಬೇಕು ಅಂತ ಅವರು ಹೇಳಿ ದೂಡಿ ಕಳಿಸಿದ್ರಿಂದ ಬಂದಿದ್ದೇನೆ. ಇಲ್ದಿದ್ರೆ ಮಾತಾಡೋದಕ್ಕೆ ನನ್ನ ಹೃದಯ ಮುಂದುವರಿಯುವುದಿಲ್ಲ. ಹೃದಯ ತುಂಬಿ ಬಂದಿದೆ. ರಂಗದಲ್ಲಿ ಏನೋ ನಿಮ್ಮ ಮುಂದೆ ನಾನು ಹೇಳಿ ದಕ್ಕಿಸಿಕೊಂಡಿರ್ಬೋದು, ಆದರೆ ಈ ರಂಗದಲ್ಲಿ, ಈ ಕಾರ್ಯಕ್ರಮದ ರಂಗದಲ್ಲಿ ನಾನು ಮಾತನಾಡೋದು ಹೇಗೆ ಯೋಚಿಸಬೇಕಾಗ್ತದೆ. ಎಲ್ಲಿಯ ಕುಂಬ್ಳೆಯೋ, ಇನ್ನೆಲ್ಲಿಯ ಬೆಟ್ಟಂಪಾಡಿಯೋ, ಮತ್ತೆಲ್ಲಿಯ ಧರ್ಮಸ್ಥಳವೋ, ನಾನು ಸದ್ಯ ವಾಸಿಸುತ್ತಿರುವಂತಹ ಉಪ್ಪಿನಂಗಡಿಯೋ, ಅಷ್ಟಷ್ಟು ವ್ಯತ್ಯಾಸ ಕಾಣುತ್ತಿರುವಾಗ ಈ ಕಾರ್ಯಕ್ರಮಕ್ಕೆ ನಾನು ಬಂದದ್ದು ಹೇಗೆ? ನಾನು ಕಲಾವಿದನಾಗಿ ಬಹಳ ಊರುಗಳನ್ನು ಸಂಚಾರ ಮಾಡಿ ಎಲ್ಲ ಊರಿನಲ್ಲೂ ಆಗುವಂತಹ ಒಂದೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದನ್ನೆಲ್ಲ ನಾನು ನೆನಪಿಸಿಕೊಂಡಿದ್ದೇನೆ. ವರ್ಧಂತ್ಯುತ್ಸವ, ವಾರ್ಷಿಕೋತ್ಸವ, ಜಾತ್ರೆ ಇತ್ಯಾದಿ ಕಾಲಗಳಲ್ಲಿ ಮೇಳದ ಆಟಗಳೆಲ್ಲ ಆಗ್ತಾಯಿದ್ವು. ಆದರೆ ಎಲ್ಲಿ ಹೋಗಿ ನೋಡಿದರೂ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಥರಗಳು ಕಾಣಿಸ್ತಾ ಇದ್ದವು. ಇಲ್ಲಿ ಥರಗಳು ಕಾಣಿಸಲಿಲ್ಲ, ಸ್ಥರ ಕಾಣಿಸ್ತಾ ಇದೆ. ಅದು ಒಂದೇ ಸ್ಥರ, ಬೇರೆ ಯಾವುದೂ ಇಲ್ಲ. ಈ ಸ್ಥರ ಯಾವುದಂತ ನಾನು ಯೋಚನೆ ಮಾಡಿ ವೇದಿಕೆಯ ಮೇಲೆ ಕುಳಿತುಕೊಂಡಿದ್ದಾಗ ಬಂದಿದ್ದಂತಹ ಸಹೋದರಿಯರೆಲ್ಲರೂ ಸರಾಗವಾಗಿ ಜೈ ಶ್ರೀರಾಮ್ ಅಂತ ಆರಂಭಿಸಿದರು. ಇದರಷ್ಟು ಸೊಗಸು ಬೇರೆ ಏನಿದೆ ಕೇಳಿ. ಈಗಾಗಲೇ ಅವರೆಲ್ಲ ಪ್ರಚಾರ ಮಾಡುತ್ತಿರುವಂತಹ ವೇಳೆಯಲ್ಲಿ ಒಂದು ಕುಗ್ರಾಮ ಅಂತ ಹೇಳಿದರು. ಇದು ಕುಗ್ರಾಮ ಅಲ್ಲ, ಸಗ್ರಾಮ, ಸ್ವಗ್ರಾಮ. ಅದು ಶಾಶ್ವತವಾದಂತಹ ಗ್ರಾಮ. ನಾನು ಎಷ್ಟೋ ವರ್ಷಗಳಿಗೆ ಮೊದಲು ಇಲ್ಲಿಗೆ ಬಂದಿದ್ದೇನೆ. ಕಲಾವಿದನಾಗಿ ಬಹಳ ಸಣ್ಣವನಿದ್ದಾಗ ಮೇಳೆ ಸೇರಿಕೊಂಡವ. ಒಂದು 50 ವರ್ಷಕ್ಕಿಂತಲೂ ಮೊದಲೇ, 50 ವರ್ಷ ಆಯಿತು ಧರ್ಮಸ್ಥಳ ಮೇಳದಲ್ಲಿ ಅಂತ ಹೇಳಿ ವೀರೇಂದ್ರ ಹೆಗ್ಡೆ ಅವರು ನನ್ನನ್ನು ಇನ್ನು ಮುಂದೆ ವಿಶ್ರಾಂತಿ ಮಾಡುವ ಮಗನೇ ಅಂತೇಳಿ ಕಳಿಸಿದ್ದಾರೆ. ಅದಕ್ಕಿಂತಲೂ ಮೊದಲೇ ಕೂಡ್ಲು ಮೇಳದಲ್ಲಿದ್ದಾಗ ಇಲ್ಲಿಗೆ ಬಹುಶಃ ಜೀವದ ಬಡುಪು ಅಂತೇಳಿ ಹೇಳ್ತಿದ್ರು ಅಂತ ನನಗೊಂದು ಅನುಮಾನ. ಹೆಸರು ಹಾಗೆ ಇತ್ತು ಅಂತ. ಮೇಲೆ ಏರಿ ಬರಬೇಕಾಗಿತ್ತು. ಈಗಿನ ಹಾಗೆ ಡಾಮರ್ ರಸ್ತೆ ಇರಲಿಲ್ಲ, ಒಂದು ಹಳ್ಳಿ ಮಾರ್ಗ, ಗಾಡಿ ಮಾರ್ಗವಾಗಿತ್ತು. ಬಂದು ಮೇಲೆ ನಾವು ತ್ರಿಜನ್ಮ ಮೋಕ್ಷ ಎನ್ನುವ ಆಟವನ್ನು 50 ವರ್ಷಗಳ ಹಿಂದೆ ಆಡ್ತಾ ಇದ್ದಾಗ ಪ್ರಹ್ಲಾದನ ಪಾತ್ರವನ್ನು ನಾನು ಮಾಡಿದ್ದೆ. ಆ ಕಾಲಕ್ಕೆ ಕುಗ್ರಾಮ ಅಂತ ಹೇಳಿದರೆ ಒಪ್ಪಿಕೊಳ್ಬೋದಾಗಿತ್ತು. ಆಗ ಇದು ಮಾತ್ರ ಅಲ್ಲ, ಬೇರೆ ಎಲ್ಲ ಊರುಗಳು ಕುಗ್ರಾಮವೇ. ಈಗ ಎಲ್ಲಿಂಟು ಕುಗ್ರಾಮ? ಹೇಗೆ ನಾವು ಹುಡುಕಬೇಕು? ಇರಲಿ, ಅದು ಮನಸ್ಸಿನಲ್ಲಿ ಯಾವುದನ್ನು ಹೆಕ್ಕಬೇಕು, ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗಲ್ಲ. ಸಂತೋಷಾಧಿಕ್ಯ ಅಂತ ಇದಕ್ಕೆ ಹೆಸರು. ನಾವು ಸಂತೋಷಪಟ್ಟಾಗ ಏನು ಮಾಡಲಿಕ್ಕೆ ಆಗ್ತದೆ ಹೇಳಿ? ಅತೀ ಸಂತೋಷ ಅಂದರೆ ವಸ್ತುಸ್ಥಿತಿಯನ್ನು ಮೀರಿ. ಅತಿಯಾದ್ದು ಮಿತಿ ಮೀರಿದರೆ ಅಪಾಯವಾಗ್ತದೆ, ಹೌದಲ್ಲ? ಅಂಥದ್ದಕ್ಕೆ ನಾನು ಹೋಗುವುದಿಲ್ಲ. ದಯವಿಟ್ಟು ನಾನು ಏನು ಯೋಚಿಸಿದೆ ಅಂದರೆ, ನಾವಲ್ಲಿ ಬಂದು ಕುಳಿತು ಸಾಮಾನ್ಯ 5:30 ಗಂಟೆಗೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಾವು ದೇವರ ಜಾತ್ರೆಗೆ ಉತ್ಸವ ಅಂತ ಹೇಳ್ತೇವೆ. ನಮ್ಮ ಕುಂಬ್ಳೆಯಲ್ಲಿ ವರ್ಷಂಪ್ರತಿ ಆಗ್ತಾ ಇದೆ. ನೆನಪಿಟ್ಟುಕೊಳ್ಳಿ, ಬರುವ ಜನವರಿಯಿಂದ ಬ್ರಹ್ಮಕಲಶ. ನಮ್ಮ ಕುಂಬ್ಳೆ ದೇವಸ್ಥಾನದ ವಿಷಯದಲ್ಲಿ ನಾನು ದೇವರಲ್ಲಿ ನೀವು ಬರಬೇಕು ಅಂತ ನಿಮ್ಮೆಲ್ಲರಲ್ಲೂ ಈ ಹೊತ್ತಿನಲ್ಲೂ ಕೇಳಿಕೊಳ್ಳೋದು, ಬರಬೇಕು ನೀವು ಅಂತ. ಗೋಪಾಲಕೃಷ್ಣನ ಅನುಗ್ರಹ ನಿಮಗೆ ಕೂಡಿ ಬರಲಿ ಅಂತ. ಅದೇ ಗೋಪಾಲಕೃಷ್ಣ ನನ್ನನ್ನು ಮಂಜುನಾಥನ ಸನ್ನಿಧಿಯಲ್ಲಿ ನೀನು ಉದ್ಯೋಗವನ್ನು ಪೂರೈಸಿ ಊಟ ಮಾಡೋ ಮಗನೆ ಅಂತ ಕಳಿಸಿಕೊಟ್ಟದ್ದು. ಹಾಗೆ ಅದು ಮಾಡಿ 50 ವರ್ಷವಾಯಿತು ಅಂತೇಳಿ ನಿವೃತ್ತನಾಗಿದ್ದೇನೆ. ಈಗ ಈ ಸನ್ನಿವೇಶವನ್ನು ನಾನು ಹೊಗಳೋದಕ್ಕೆ ಹೊರಟ್ರೆ ನನ್ನ ಮಾತು ಬೇರೆ ರೀತಿಯಲ್ಲಿ ಮುಂದುವರಿತಾ ಇರ್ತದೆ. ಇಲ್ಲಿ ಬೇರೆ ಏನೂ ಇಲ್ಲ. ಉತ್ಸವ ಅಂದರೆ ದೇವರದ್ದು ಮಾತ್ರ ಅಂತ ಹೇಳೋದಲ್ಲ, ಅದು ಶಾಲೆಯದ್ದು ಉತ್ಸವ. ಈ ಶಾಲೆಯ ಉತ್ಸವದಲ್ಲಿ ನಾವು ಅರ್ಥವಿಸಬೇಕಾದ್ದೇನು? ಪ್ರತಿಯೊಂದು ಶಬ್ದವನ್ನು ಹುಡುಕಿ ಅದರ ಅರ್ಥ ಏನಿರ್ಬೋದು ಅಂತ ಆಲೋಚಿಸಬೇಕು ಅಲ್ವೇ? ಇಲ್ಲಿ
ಪ್ರಿಯದರ್ಶಿನಿ ಎನ್ನುವ ಹೆಸರು ಮೊದಲು ಕೇಳಿರ್ಬೋದು, ಬೋರ್ಡ್ ನೋಡಿರ್ಬೋದು, ಆದರೆ ನಾನು ಬಂದದ್ದು ಇವತ್ತೇ ಇಲ್ಲಿಗೆ. ಪ್ರಿಯದರ್ಶಿನಿ ಎನ್ನುವಂತಹ ಶಬ್ದಕ್ಕೆ ನಾವು ಎಷ್ಟು ರೀತಿಯಲ್ಲಿ ಅರ್ಥ ಕಟ್ಟುವುದಕ್ಕೆ ಸಾಧ್ಯ ಇದೆ. ಪ್ರಿಯರೆಲ್ಲರೂ ಸೇರಿರುವಂತಹ ಸಂದರ್ಭದಲ್ಲಿ ನಿನ್ನ ಆಗಮನವಾಯಿತು ಅಂತ ಆದರೆ ಪ್ರಿಯ ದರ್ಶನವಾಗ್ತದೆ ಎನ್ನುವುದು ಒಂದು. ಇನ್ನೊಂದು, ಪ್ರಿಯರನ್ನು ಕಾಣುವಕ್ಕಾಗ್ತದೆ, ಪ್ರಿಯ ದರ್ಶನವನ್ನು ನೀಡುವುದಕ್ಕೂ ಆಗ್ತದೆ ಇನ್ನೊಬ್ಬರಿಗೆ. ಅದು ಮಾತ್ರ ಅಲ್ಲ, ಅದಕ್ಕಿಂತಲೂ ಹೆಚ್ಚು ನಾನು ಚಿಂತಿಸೋದೇನೆಂದರೆ, ಇಲ್ಲಿ ವಿದ್ಯಾ ಸರಸ್ವತಿ ಕುಣಿತಾ ಇದ್ದಾಳೆ, ನಲಿತಾ ಇದ್ದಾಳೆ ಪ್ರತಿಯೊಂದರಲ್ಲಿಯೂ, ಪ್ರತಿಯೊಬ್ಬರಲ್ಲಿಯೂ. ವಿದ್ಯಾ ಸರಸ್ವತಿ, ಪ್ರಿಯ ಎನ್ನುವಂತಹ ಶಾಬ್ದೆಗೆ ಗಂಡ, ಪ್ರಿಯೆ ಅಂದರೆ ಹೆಂಡತಿ, ಭಾರ್ಯೆ ಮತ್ತು ಭರ್ತೃ, ಹೌದಲ್ಲ? ಹಾಗಾದರೆ ವಿದ್ಯಾ ಸರಸ್ವತಿಯಾದಂತಹ ಪ್ರಿಯೆ ತನ್ನ ಪ್ರಿಯನನ್ನು ದರ್ಶಿಸುವುದಕ್ಕೆ ಆಶಿಸುತ್ತಾ ಇಲ್ಲಿಯೇ ನಿಂತಿದ್ದಾಳೆ. ಇದು ಬ್ರಹ್ಮಮಯವಾಗಬೇಕು ಅಂತ ಆಕೆಯ ಸಂಕಲ್ಪ. ಆ ಬ್ರಹ್ಮಮಯವಾಗುವಂತಹ ದಿನವನ್ನು ಇಲ್ಲಿ ಸೇರಿ ದುಡಿತಿರುವಂತಹ ಸರಸ್ವತೀ ದೇವಿ ಆರಾಧಕರು ಇವರೆಲ್ಲರೂ, ಸಂಚಾಲಕರು, ಮುಖ್ಯ ಅಧ್ಯಾಪಕ ವರ್ಗದವರು ಎಲ್ಲರೂ ಒಟ್ಟು ಸೇರಿಸಿ ಇನ್ನು ಮುಂದೆ ಈಗ ನಿಮ್ಮ ಬಾಯಿಯಲ್ಲೇ ಕುಗ್ರಾಮ ಅಂತ ಹೇಳಿದ್ದನ್ನು ಸ್ವಗ್ರಾಮ ಅಂತ ಪ್ರಚಾರ ಮಾಡಿ ಬೃಹತ್ತಾಗಿ ದೊಡ್ಡ ಕಾಲೇಜಾಗಿ ಕಾಣಿಸಿಕೊಂಡು ಇಲ್ಲಿಗೆ ಗಡಿ ಆಗಾಗ ಬಸ್ಸುಗಳು, ಕಾರುಗಳು ಬಂದು ಜನಗಳು ಬಂದು ಹೋಗುವುದಕ್ಕೆ ಈ ವಿದ್ಯಾಸಂಸ್ಥೆಯಲ್ಲಿ ನಾವು ಕೇಳಿದಂತಹ ಜನರಿಗೆ ಕಲಿಸುವುದಕ್ಕೆ ಸೀಟು ಸಿಕ್ಕುವುದಿಲ್ಲ ಅನ್ನುವಂತಹ ಕಾಲ ಹತ್ತಿರದಲ್ಲೇ ಬರಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುವುದು. ಅದಕ್ಕೆ ಹೆಚ್ಚು ಸಮಯ ಏನು ಬೇಕಾಗಲಿಲ್ಲ. ನಾನು ನೋಡ್ತಾ ಇದ್ದ ಹಾಗೆ ಕೆಲವು ವಿದ್ಯಾಸಂಸ್ಥೆಗಳೆಲ್ಲ ನನ್ನ ಹತ್ರವೇ ಹೇಳಿದವರು, ಕೆಲವು ವಿದ್ಯಾಸಂಸ್ಥೆಯನ್ನು ನಡೆಸುವವರಿದ್ದಾರೆ. ಈಗ ನಾವು ಏಕೋಪಾಧ್ಯಾಯ ಶಾಲೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದವರು ಯಾರು ಏನು ಅಂತ ಬೇಡ. ಈಗ ಉದಯವಾಣಿಯ ಫುಲ್ ಪೇಜು ಬರುವುದನ್ನು ಕಾಣುವಾಗ ನಾವು ಸಂತೋಷ ಪಡ್ತೇವೆ. ಹಾಗೆ ಈ ಪ್ರಿಯದರ್ಶಿನಿ ಶಾಲೆಯು ಇನ್ನು ಆದಷ್ಟು ಶೀಘ್ರದಲ್ಲಿ ಅಂತಹ ಒಂದು ದಿನವನ್ನು ತೋರಿಸಿಕೊಡಲಿ. ನನಗೆ ದೇವರು ಆಯುಷ್ಯ ಕೊಟ್ಟರೆ ಆ ದಿವಸಕ್ಕೆ ಕಾಣಲಿಕ್ಕೆ ನಾನು ಇಲ್ಲಿಗೂ ಆಸೆ ಇಟ್ಟುಕೊಂಡು ಬರ್ತೇನೆ, ಅದಕ್ಕೆ ಅವಕಾಶವನ್ನು ಕೊಡ್ತೇನೆ. ಆದ್ದರಿಂದ ಬಂಧುಗಳೇ, ನನಗೆ 5 ನಿಮಿಷ ಅಂತ ಮಾತ್ರ ಹೇಳಿದ್ದವರು, ಅದಕ್ಕಿಂತ ಹೆಚ್ಚು ನಾನು ಮಾತಾಡಿದರೆ ಸಮಯ ಮೀರಿದಂಥ ದೋಷ ನನ್ನನ್ನು ಬಾಧಿಸ್ತದೆ. ಅದಕ್ಕಾಗಿ ತಪ್ಪುಗಳಿದ್ದರೆ ಬಿಟ್ಟು ಒಳ್ಳೆಯದಿದ್ದರೆ ಮಾತ್ರ ಸ್ವೀಕರಿಸಿಕೊಂಡು ನನ್ನನ್ನು ಹರಸಬೇಕು ಅಂತ ನಿಮ್ಮಲ್ಲಿ ಆಶಿಸಿ ಕೈ ಮುಗಿತೇನೆ. ಯಕ್ಷಗಾನಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ದೇವರು ನಿಮಗೆ ಉತ್ತಮ ಆಯುರಾರೋಗ್ಯವನ್ನು ನೀಡಿ ಕರುಣಿಸಲಿ ಸರ್. ಇದೀಗ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಶ್ರೀಯುತ ವೆಂಕಟರಮಣ ಭಟ್ ಕಾನುಮೂಲೆ, ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಬೆಟ್ಟಂಪಾಡಿ. ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗ ಪ್ರಣೇತಾರಂ ಪ್ರಣತೋಸ್ಮಿ ಸದಾಶಿವಂ. ಮೊದಲಿಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಸಪರಿವಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಮಹನೀಯರಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪೋಷಕ ನನ್ನ ಬಂಧು ಮಿತ್ರರಿಗೆ ನಮಸ್ಕರಿಸುತ್ತಾ ನಮಸ್ಕಾರಗಳು. ವಿಶೇಷವಾಗಿ ಈಗ ಕುಂಬ್ಳೆ ಶ್ರೀಧರ್ ರಾವ್ ಅವರು ಹೇಳಿದಂತೆ ನಮ್ಮ ಬೆಟ್ಟಂಪಾಡಿ ಪ್ರಿಯದರ್ಶಿನಿ ಶಾಲೆಯ ಉತ್ಸವ ನಡೀತಾ ಇದೆ. ನಿನ್ನೆಯಿಂದ ಆರಂಭಗೊಂಡು ಇವತ್ತಿನ ತನಕ ನಡೀಲಿಕ್ಕಿದೆ. ಈ ಸಂದರ್ಭದಲ್ಲಿ ನಮಗೆ ಇಲ್ಲಿ ಅತಿಥಿಯಾಗಿ ನಮ್ಮನ್ನು ಕರೆಸಿದಂತಹ ನಮ್ಮ ರಾಜೇಶ್ ಸರ್ ಹಾಗೆ ಇಲ್ಲಿ ಆಡಳಿತ ವರ್ಗಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ನಮ್ಮ ಬೆಟ್ಟಂಪಾಡಿ ಗ್ರಾಮದಲ್ಲಿ ಇವತ್ತು ಪ್ರಿಯದರ್ಶಿನಿ ಶಾಲೆ ಅಂತ ಹೇಳಿದರೆ ತುಂಬ ಹೆಸರು ಮಾಡ್ತಾ ಇದೆ. ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ಊರಿಗೆ ಹೆಮ್ಮೆಯನ್ನು ತರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷವಾಗ್ತಾ ಇದೆ. ಮಕ್ಕಳ ಸರ್ವತೋ ಅಭಿವೃದ್ಧಿಗೆ ನಮ್ಮ ಬರೇ ಪಾಠಗಳು ಸಾಲದು, ಅದರ ಜೊತೆಗೆ ಪಠ್ಯೇತರ ವಿಷಯಗಳು ಕೂಡ ಇದ್ದರೆ ನಮ್ಮ ಮಕ್ಕಳು ತುಂಬ ಪ್ರಗತಿಯತ್ತ ಸಾಗ್ತಾರೆ ಅಂತ ಹೇಳೋದಕ್ಕೆ ನಮ್ಮ ಇಲ್ಲಿ ಪ್ರಿಯದರ್ಶಿನಿ ಶಾಲೆ. ಇಲ್ಲಿ ಯಕ್ಷಗಾನ ಹಾಗೆ ಸಂಗೀತ, ಭರತನಾಟ್ಯ ಮುಂತಾದ ಅಭ್ಯಾಸ ತರಗತಿಗಳು ಇಲ್ಲಿ ನಡೀತಾ ಇದೆ. ಅದಲ್ಲದೆ ಇಲ್ಲಿ ಭಗವದ್ಗೀತೆ ಪಾಠ ಕೂಡ ಗುರುವಾರ ನಡೀತಾ ಇದೆ. ಮಕ್ಕಳ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳಿದಾಗೆ, ಮಕ್ಕಳಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ಕೂಡ ಒಂದೊಂದು ಆದ ಪ್ರತಿಭೆ ಇರುತ್ತದೆ.
ಅದನ್ನು ಪ್ರತಿಭೆಯನ್ನು ಗುರುತಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅದು ಪೋಷಕರಾಗಿರ್ಬೋದು, ಅಧ್ಯಾಪಕರಾಗಿರ್ಬೋದು. ಅಂತಹ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಇಂತಹ ಇವತ್ತು ಕಲಾದರ್ಶಿನಿ ಅಂತ ಹೇಳುವಂತಹ ಕಲೆಗಳ ದರ್ಶನವನ್ನು ನೀಡುವಂತಹ ಕಲಾದರ್ಶಿನಿಯಲ್ಲಿ ಇವತ್ತು ಮಕ್ಕಳೆಲ್ಲರೂ ಕೂಡ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ಮುಂದೆಯೂ ಕೂಡ ನಮ್ಮ ಬೆಟ್ಟಂಪಾಡಿ ಪ್ರಿಯದರ್ಶಿನಿ ಶಾಲೆ ಒಳ್ಳೆಯ ಹೆಸರನ್ನು ಮಾಡಲಿ. ಇಲ್ಲಿ ಕಲಿಯುತ್ತಿರುವಂತಹ ಎಲ್ಲ ಮಕ್ಕಳಿಗೂ ಕೂಡ ದೇವರು ಆಯುರಾರೋಗ್ಯ ಭಾಗ್ಯವನ್ನೆಲ್ಲ ಕೊಟ್ಟು ಒಳ್ಳೆ ಪ್ರಗತಿ ಪಥದತ್ತ ಸಾಗಲಿ ಅಂತ ಹಾರೈಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವೇದಿಕೆಯಲ್ಲಿ ಇದೀಗ ನಮ್ಮ ಇಂದಿನ ಮುಖ್ಯ ಅಭ್ಯಾಗತರು ಆಗಿರುವಂತಹ ಶ್ರೀಯುತ ಕುಂಬ್ಳೆ ಶ್ರೀಧರ್ ರಾವ್ ಇವರಿಗೆ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ಪರವಾಗಿ ಗೌರವಾರ್ಪಣೆ ಕಾರ್ಯಕ್ರಮ. ಎಲ್ಲ ಅಭ್ಯಾಗತರು, ಮುಖ್ಯ ಶಿಕ್ಷಕರು ಸೇರಿ ಈ ಒಂದು ಗೌರವಾರ್ಪಣೆಯನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಖ್ಯಾತ ಯಕ್ಷಗಾನ ಕಲಾವಿದ ಶ್ರೀಯುತ ಕುಂಬ್ಳೆ ಶ್ರೀಧರ್ ರಾವ್ ಇವರಿಗೆ ಪ್ರಿಯದರ್ಶಿನಿಯಿಂದ ಪ್ರೀತಿಯ ಸಮ್ಮಾನ. ಸರ್, ನಿಮ್ಮ ಜೀವನ ಹಸಿರಾಗಿರಲಿ. ಭಗವಂತನು ಆಯುರಾರೋಗ್ಯ ಸಕಲ ಐಶ್ವರ್ಯವನ್ನ ನೀಡಿ ನಿಮಗೆ ಕರುಣಿಸಲಿ ಎಂದು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತೇವೆ. ಇದೀಗ ನಮ್ಮ ವಿದ್ಯಾಸಂಸ್ಥೆಗೆ ಪ್ರತಿ ಗುರುವಾರದಂದು ಭೇಟಿ ಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಭಗವದ್ಗೀತಾ ಪಾರಾಯಣ ಇದರ ತರಗತಿಯನ್ನ ನೀಡುತ್ತಿರುವಂತಹ ಇಂದಿನ ಅಭ್ಯಾಗತರು ಆಗಿರುವಂತಹ ಶ್ರೀಯುತ ವೆಂಕಟರಮಣ ಭಟ್ ಕಾಂತೋರೆ ಇವರಿಗೆ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಯ ಗೌರವಾರ್ಪಣೆ. ಎಲ್ಲ ಅಭ್ಯಾಗತರು, ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರು ಸೇರಿ ಇವರಿಗೆ ಪ್ರಿಯದರ್ಶಿನಿಯ ಪ್ರೀತಿಯ ಗೌರವವನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಒಂದು ಬಹುಮಾನಿತರ ಹೆಸರನ್ನ ಓದಿ ಹೇಳಬೇಕು ಅಂತ ಹೇಳಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಮಮತಾ ಮೇಡಮ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಬಹುಮಾನವನ್ನ ಇಂದಿನ ಮುಖ್ಯ ಅತಿಥಿಗಳು ಆಗಿರುವಂತಹ ಶ್ರೀಯುತ ದಾಮೋದರ ಮಣಿಯಣಿ ಕುಳ ತರವಾಡು ಮನೆ ಇವರು ವಿದ್ಯಾರ್ಥಿಗಳಿಗೆ ನೀಡಿ ಅವರನ್ನು ಹರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ ವಿದ್ಯಾಗಿರಿ ಬೆಟ್ಟಂಪಾಡಿ ಇಲ್ಲಿನ 2023-24ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ವೈಯಕ್ತಿಕ ಚಾಂಪಿಯನ್ಶಿಪ್ ಮತ್ತು ತಂಡದ ಚಾಂಪಿಯನ್ಶಿಪ್ ವಿಜೇತರ ಹೆಸರನ್ನು ನಿಮ್ಮ ಮುಂದಿಡಲು ಸಂತೋಷ ಪಡುತ್ತಿದ್ದೇನೆ. ಮೊದಲಿಗೆ ಪ್ರೌಢ ವಿಭಾಗ ವೈಯಕ್ತಿಕ ಚಾಂಪಿಯನ್ಶಿಪ್ ಸುಹಾನ್ ಸುಪ್ರೀತ್ ಫೆರಾವೋ ಫ್ರಮ್ 9th ಸ್ಟ್ಯಾಂಡರ್ಡ್. ಧನ್ವಿ ಎಂ 8ನೇ ತರಗತಿ. ಧನ್ವಿ ಎಂ 8ನೇ ತರಗತಿ. ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಇಬ್ಬರು ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿರುತ್ತಾರೆ. ಅಭಯ್ ಎನ್ ರೈ 7ನೇ ತರಗತಿ. ಇವರಿಗೆ ಹಿಂದಿ
ಇಂದಿನ ಪ್ರಧಾನ ಅಭ್ಯಾಗತರಾಗಿರುವಂತಹ ಶ್ರೀಯುತ ಕುಂಬ್ಳೆ ಶ್ರೀಧರ್ ರಾವ್ ಇವರು ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಅವರನ್ನು ಹರಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ತಂಡದ ಇತರೆ ಆಟಗಾರರು ಯಾರಾದರೂ ಇದ್ರೆ ಬಂದು ತಗೊಳ್ಬೋದು. PV ಸಿಂಧು, ಸ್ವಪ್ನ ಆಳ್ವ ಟೀಮ್. ಬಹುಮಾನವನ್ನು ಸ್ವೀಕರಿಸಿದ ಸಾಧನೆಗೈದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸುತ್ತಾ ಇದೀಗ ವೇದಿಕೆಯಲ್ಲಿ ಮಾತಾಜಿ ಏನು ಇದು ಸುಹಾನ್ ನೀರ್ಪಾಡಿ ಅಂತ ಒಬ್ಬ ಹುಡುಗ ಇದ್ದಂತೆ. ವಿಷಯ ಗೊತ್ತುಂಟ? ಅದು ಅವನು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲದಲ್ಲಿ ಓದ್ತಾ ಇದ್ದಂತೆ. ಹಾಗೆ ಅಲ್ಲಿ ಶ್ರೀ ರಾಜೇಶ್ ನೆಲ್ಲಿತಡ್ಕ ಅಂತ ಹೇಳಿ ಅವರಿಗೆ ಮುಖ್ಯ ಗುರುಗಳಿದ್ದರು. ಅದು ವಿಷಯ ಏನು ಅಂತ ಹೇಳಿದ್ರೆ ಅವನಿಗೆ ಆ ರಾಜೇಶ್ ನೆಲ್ಲಿತಡ್ಕರ್ ಅವರಲ್ಲಿ ಬಹಳಷ್ಟು ಪ್ರೀತಿ ಇತ್ತಂತೆ. ಏನ್ ಮಾಡಿದ ಅವನು? ಏನು ದೊಡ್ಡ ಸಾಧನೆ ಮಾಡಿಲ್ಲ, ಆದ್ರೂ ಕೂಡ ಅವನಿಗೆ ಆ ಶಿಕ್ಷಕರಲ್ಲಿದ್ದಂತಹ ಅಗಾಧ ಪ್ರೀತಿ ಇತ್ತಲ್ವಾ, ಹೌದು, ಅದನ್ನ ಇವತ್ತು ಅವನು ಹಂಚಿಕೊಳ್ಬೇಕು ಅಂತ ಬಂದಿದ್ದಾನೆ. ಹೌದಾ? ಅವಕಾಶ ಕೊಡೋಣ ಅವನಿಗೆ. ಸರಿ, ತಡೆ ಯಾಕೆ ಮತ್ತೆ? ನೋಡಿ, ಕುಮಾರ್ ಸುಹಾನ್ ಅವನ ಪೋಷಕರಾದಂತಹ ಶ್ರೀಮತಿ ಸುನೀತಾ ಹಾಗೂ ಶ್ರೀ ನಾರಾಯಣ ರೈ ನೀರ್ಪಾಡಿ ಇವರ ಸುಪುತ್ರನಾದಂತಹ ಸುಹಾನ್ ರೈ, ರಾಜೇಶ್ ನೆಲ್ಲಿತಡ್ಕ ಮುಖ್ಯ ಗುರುಗಳು ಇವರಿಗೆ ಪ್ರೀತಿಯ ಕಾಣಿಕೆಯನ್ನು ಈ ಒಂದು ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸಿದ್ದಾರೆ. ಈ ಒಂದು ಬಹುಮಾನವನ್ನು ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ನಾರಾಯಣ್ ರೈ ಮತ್ತು ಸುನೀತಾ ದಂಪತಿಗಳು ವೇದಿಕೆಗೆ ಬರಬೇಕು. ಈ ಬಹುಮಾನವನ್ನು ನಮಗೆ ನೀಡಿ ನಿಮ್ಮ ಮಗನ ಆಸೆಯನ್ನು ಪೂರೈಸಿಕೊಳ್ಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಪ್ರೀತಿಯ ಮುಖ್ಯ ಗುರುಗಳು, ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಿದಂತಹ ಈ ಶಾಲೆಯ ಬೆನ್ನೆಲುಬು, ನಮ್ಮ ಸಂಸ್ಥೆ ನನ್ನ ವಿದ್ಯಾಸಂಸ್ಥೆ ಎನ್ನುವಂತಹ ಆಶಾಭಾವದೊಂದಿಗೆ ಈ ಶಾಲೆಯಲ್ಲಿ ಹಗಲಿರುಳು ಶ್ರಮವಹಿಸಿ ದುಡಿಯುತ್ತಾ ಹಾರೆ ಪಿಕ್ಕಾಸಿಗಳೊಂದಿಗೆ ಹಿಡಿದು ಈ ಶಾಲೆಯಲ್ಲಿ ನಿರಂತರವಾಗಿ ಕರ್ತವ್ಯವನ್ನು ಮಾಡುತ್ತಾ ಬಂದಿದ್ದು, ಈ ಸಂಸ್ಥೆಯ ಮುಖ್ಯ ಗುರು ಆಗಿ ನಾನು ಏನು ಸಾಧನೆ ಮಾಡಬೇಕು, ನಾನು ಏನು ಮಾಡಬೇಕು ಅನ್ನುವಂತಹ ಆಶಾ ಭಾವನೆಯೊಂದಿಗೆ ಈ ಸಂಸ್ಥೆಯ ಪ್ರಗತಿಯಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವಂತಹ ಮುಖ್ಯ ಗುರುಗಳಿಗೆ ಮತ್ತೊಮ್ಮೆ ನಾವು ವಂದನೆಗಳನ್ನು ಸಮರ್ಪಿಸುತ್ತಾ ಈ ಒಂದು ಕಿರುಕಾಣಿಕೆಯನ್ನು ನೀಡಿದಂತಹ ದಂಪತಿಗಳಿಗೆ, ಆ ಹುಡುಗನಿಗೆ ದೇವರು ಒಳ್ಳೆಯ ಆಯುರಾರೋಗ್ಯ ಭಾಗ್ಯವನ್ನು ನೀಡಿ ಕರುಣಿಸಲಿ ಅಂತ ಹೇಳಿ ಆಶಿಸುತ್ತಾ ಕಾರ್ಯಕ್ರಮದ ಮುಂದಿನ ಅಂಗ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವವರು ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವಂತಹ ಡಾಕ್ಟರ್ ಸತೀಶ್ ರಾವ್ ಇವರು
ಜೈ ಶ್ರೀರಾಮ್ ಬಾಲಕಿಯರ ವಿಭಾಗದ ತಂಡ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಸ್ವಪ್ನ ಆಳ್ವ ಟೀಮ್ ಲೀಡರ್ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಬಹುಮಾನವನ್ನು ಶ್ರೀಯುತ ವೆಂಕಟರಮಣ ಭಟ್ಟಾಚಾರ್ಯ ಇವರು ವಿದ್ಯಾರ್ಥಿಗೆ ನೀಡಿ ಅವಳನ್ನು ಸನ್ಮಾನಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಈಗ ಅಧ್ಯಕ್ಷರ ನುಡಿಗಾಗಿ ಎಲ್ಲರಿಗೂ ಜೈ ಶ್ರೀರಾಮ್. ನಾವು ನಮ್ಮ ಶಾಲಾ ವಾರ್ಷಿಕೋತ್ಸವದ 2ನೇ ದಿನದಲ್ಲಿ ಇದ್ದೇವೆ. ಕಲಾದರ್ಶಿನಿಯ ಕಲಾ ಸಂಜೆಯ ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ಇನ್ನು ಮುಂದೆ ಹಲವಾರು ಕಲಾ ದರ್ಶನಗಳು ಈ ವೇದಿಕೆಯಲ್ಲಿ ನಿಮ್ಮ ಕಣ್ಣು ಮುಂದೆ ನಡೆದು ಬರಲಿದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕುಂಬ್ಳೆ ಶ್ರೀಧರ್ ಅವರೇ, ಶ್ರೀ ದಾಮೋದರ್ ಎನ್ನೆಯವರೇ ಹಾಗೂ ನಮ್ಮ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ವೆಂಕಟರಮಣ ಭಟ್ ಅವರೇ ಹಾಗೂ ಪಠ್ಯೇತರ ಚಟುವಟಿಕೆಗಳ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುವಂತಹ ಎಲ್ಲ ಗುರುವರಿಯರೇ, PTA ಅಧ್ಯಕ್ಷರೇ, ನಮ್ಮ ಶಾಲಾ ಬೆನ್ನೆಲುಬಾದಂತಹ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ರಾಜೇಶ್ ನೆಲಿದಳಕರವರೇ ಹಾಗೂ ಶಾಲಾ ವಿದ್ಯಾರ್ಥಿ ನಾಯಕರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ನಮ್ಮ ಶಾಲೆಯ ಪೋಷಕ ವೃಂದದವರೇ, ವಿದ್ಯಾರ್ಥಿನಿಯರೇ. ಕುಂಬ್ಳೆ ಶ್ರೀಧರ್ ಹೇಳಿದರು ನನಗೆ 5 ನಿಮಿಷ ಟೈಮ್ ಕೊಟ್ಟಿದ್ದಾರೆ ಅಂತ. ನನಗೆ 1 ನಿಮಿಷ ಕೊಟ್ಟಿದ್ರೆ ಸಾಕಾಗ್ತಿತ್ತು, ಯಾಕೆಂದರೆ ನನಗೆ ಭಾಷಣ ಮಾಡಲಿಕ್ಕೇನೂ ಬರೋದಿಲ್ಲ. ಹಾಗೆ ಸಣ್ಣದಾಗಿ ನಮ್ಮ ವಿದ್ಯಾಸಂಸ್ಥೆಯ ಈ ವಾರ್ಷಿಕೋತ್ಸವದ ಸಮಾರಂಭದ ಇದರಲ್ಲಿ ಸಣ್ಣದಾಗಿ ಚಿಕ್ಕ ಭಾಷಣವನ್ನು ಮಾಡ್ತೇನೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಶ್ಲೋಕವನ್ನು ಇಲ್ಲಿ ಯಾಕೆ ನಾನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಗುರುಗಳಿಗೂ ಎಲ್ಲ ದೇವರಿಗೆ ಸಮಾನ. ಒಂದು ಊರಿನ ಅಭಿವೃದ್ಧಿ ಆಗಬೇಕಿದ್ರೆ ಅಥವಾ ಅಲ್ಲಿ ಪ್ರಗತಿ ಆಗಬೇಕಿದ್ರೆ ದೇವಾಲಯ ಮತ್ತು ವಿದ್ಯಾಲಯದ ಅವಶ್ಯಕತೆ ಇದೆ. ವಿದ್ಯಾಲಯದಲ್ಲಿ ದೇವರು ಬಿಂಬರೂಪದಲ್ಲಿದ್ದರೆ ದೇವಾಲಯದಲ್ಲಿ ದೇವರು ಬಿಂಬರೂಪದಲ್ಲಿದ್ದರೆ ವಿದ್ಯಾಲಯದಲ್ಲಿ ಗುರುಗಳು ಎಲ್ಲ ಪಾಠ ಪ್ರವಚನಗಳನ್ನು ಹೇಳಿಕೊಡುತ್ತಾ ನಮ್ಮ ನನ್ಮೆಯ ವಿದ್ಯಾರ್ಥಿಗಳಿಗೆ ಗುರುಗಳಾಗಿ ಪರಿಣಮಿಸುತ್ತಾರೆ. ಅಂತಹ ಈ ವಿದ್ಯಾಲಯವು ನಮ್ಮ ದೇವರಿಗೆ ಸಮಾನದಂತಹ ಗುರುಗಳು ನಮ್ಮ ಈ ವಿದ್ಯಾಲಯದಲ್ಲಿದ್ದಾರೆ. ವಿದ್ಯಾಲಯದಲ್ಲಿ ಮಾತನಾಡುವ ದೇವರಿದ್ದರೆ ದೇವಾಲಯದಲ್ಲಿ ಬಿಂಬರೂಪದಲ್ಲಿ ಇರುವಂತಹ ದೇವರು ಇದ್ದು ದೇವರು ಮತ್ತು ನಮಗೆ ಮಧ್ಯವರ್ತಿಯಾಗಿ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿರುವ ಅರ್ಚಕರಿರುತ್ತಾರೆ. ಹಾಗೆ ಇಂತಹ ಈ ವೈವಿಧ್ಯಮಯವಾದಂತಹ ಈ ವಾರ್ಷಿಕೋತ್ಸವವು ತುಂಬ ಅಚ್ಚುಕಟ್ಟಾಗಿ ನಡೆಯುತ್ತಾ ಬಂದಿರುತ್ತದೆ. ಮಕ್ಕಳಿಗೆ ಕಲಿತಂತಹ ವಿದ್ಯೆ ಮಾತ್ರವಲ್ಲ, ಸಂಸ್ಕಾರ, ಭಾರತೀಯ ಸಂಸ್ಕೃತಿಯನ್ನು ಹಾಗೂ ಪಂಚಮುಖಿ ಶಿಕ್ಷಣವನ್ನು ಈ ವಿದ್ಯಾಸಂಸ್ಥೆಯಲ್ಲಿ ನಾವು ಹೇಳಿಕೊಡ್ತಾ ಇದ್ದೇವೆ. ಈ ವಿದ್ಯೆಯಲ್ಲದೆ ಕಲೆಗಳಿಗೆ ಸಂಬಂಧಪಟ್ಟಂತಹ ಕರಾಟೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಭರತನಾಟ್ಯ ಇರ್ಬೋದು, ಇನ್ನೂ ಅನೇಕ ಶ್ಲೋಕ ಭಗವದ್ಗೀತೆಗಳು ಇರ್ಬೋದು. ಅಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ನಮ್ಮ ವಿದ್ಯಾಸಂಸ್ಥೆಯು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿ ಕೊಡ್ತಾ ಇದ್ದೇವೆ. ಈ ಕಲೆಯಿಂದ ಆರೋಗ್ಯ, ಮನಸ್ಸಿಗೆ ಶಾಂತಿ ಸಿಕ್ಕಿ ನಮ್ಮ ಆರೋಗ್ಯದಲ್ಲಿ ವೃದ್ಧಿಯಾಗುವಂತಹ ಒಂದು ವೈವಿಧ್ಯಮಯವಾದಂತಹ ಕಲೆ ಇರ್ತದೆ. ನಾಟ್ಯ ಮಾಡುವಾಗ, ಪದ್ಯ ಹೇಳುವಾಗ, ನಾಟ್ಯ ಮಾಡುವಾಗ ನಮ್ಮ ಕೈಕಾಲು ಆ ಕಡೆ ಈ ಕಡೆ ಇದಾಗಿ ರಕ್ತ ಪರಿಚಲನೆಯಾಗಿ ಆರೋಗ್ಯ, ಹೃದಯ
ನಮ್ಮ ದೇಹಕ್ಕೆ ಉತ್ತಮವಾದಂಥ ಆರೋಗ್ಯ ಸಿಗುತ್ತದೆ ಇದರಿಂದ. ಈ ವಿದ್ಯಾಸಂಸ್ಥೆಯ ಬಗ್ಗೆ ಒಂದು ಸ್ವಲ್ಪ ಹೇಳ್ತೇನೆ. 8 ವಿದ್ಯಾರ್ಥಿಗಳಿಂದ ಆರಂಭವಾದಂತಹ ನಮ್ಮ ಈ ವಿದ್ಯಾಸಂಸ್ಥೆ, ಇದರ ಸ್ಥಾಪಕ ಅಧ್ಯಕ್ಷರು ಬೈಲಾಡಿ ಬಾಬುಗೌಡರು. ಅದನಂತರ ಶಶಿಕುಮಾರ್ ಬೈಲಾಡಿ ಅವರ ಮಗ ಹಲವಾರು ವರ್ಷಗಳ ತನಕ ನಡೆಸ್ತಾ ಬಂದರು. ಅನಿವಾರ್ಯ ಕಾರಣಗಳಿಂದ ಅವರು ತಮ್ಮ ವಿದ್ಯಾಸಂಸ್ಥೆಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ನೀಡಿದಂತಹ ವಿಚಾರ ನಿಮಗೆಲ್ಲರೂ ಗೊತ್ತಿರೋದೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ಹ್ಯಾಂಡ್ ಓವರ್ ಮಾಡುವಾಗ ನಮ್ಮ ಸಂಸ್ಥೆಯಲ್ಲಿ 124 ವಿದ್ಯಾರ್ಥಿಗಳಿದ್ದರು. ಈಗ 500ಕ್ಕೂ ಮಿಕ್ಕಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಒಂದು ಹೆಮ್ಮೆಯ ಸಂಗತಿ. ಇಷ್ಟು ವಿದ್ಯಾರ್ಥಿಗಳು ಈ ಕಡೆ ಅವರ ಮನಸ್ಸು ಪರಿವರ್ತನೆ ಆಗಬೇಕಿದ್ರೆ, ಅವರ ಪೋಷಕರ ಪರಿವರ್ತನೆ ಆಗಬೇಕಿದ್ರೆ ಇದಕ್ಕೆ ಒಂದು ಮುಖ್ಯ ಕಾರಣ ಇರ್ತದೆ. ಅದೇ ನಮ್ಮ ವಿದ್ಯಾಸಂಸ್ಥೆಯ ಬೆನ್ನೆಲುಬುಗಳಾದಂತಹ ಮುಖ್ಯ ಗುರುಗಳು, ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಬೋಧಕೇತರ ಸಿಬ್ಬಂದಿಗಳು. ಯಾವ ಕೆಲಸಕ್ಕೂ ರೆಡಿ ಇದ್ದಾರೆ ಅವರು. ಮೊನ್ನೆಯಿಂದ ನೋಡ್ತಾ ಇದ್ದೇವೆ ನಾವು, ಈ ಅಂಗಣಕ್ಕೆ ಸೆಗಣಿ ಬಡಿಯುವುದನ್ನು ಹಿಡಿದು ಸುತ್ತಮುತ್ತ ಇರುವ ಪೊದೆಗಳನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ಈ ವಾರ್ಷಿಕೋತ್ಸವಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಂತಹ ಮುಖ್ಯ ಗುರು ಮತ್ತು ತಂಡ, ಅವರಿಗೆಲ್ಲರಿಗೂ ನಮ್ಮ ಈ ವಿದ್ಯಾಸಂಸ್ಥೆಯ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಪಠ್ಯ ಚಟುವಟಿಕೆಗಳಲ್ಲಿ ಅಷ್ಟೇ, ಪ್ರತಿಯೊಂದರಲ್ಲಿಯೂ ಕಳೆದ ವರ್ಷ SLCಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯು, ಕಳೆದ 7 ವರ್ಷಗಳಲ್ಲಿ ವಿದ್ಯಾಸಂಸ್ಥೆಯು 100% ಬಂದಿರುತ್ತದೆ. 7 ವರ್ಷಗಳಲ್ಲಿ ಶತಕದ ಇದು. ಹಾಗೆ ಕಳೆದ ವರ್ಷ ಸ್ವಲ್ಪ ನಮಗೆ ಭಯ ಇತ್ತು, ಎಲ್ಲಿಯಾದರೂ ನಮ್ಮ 100% ಹೋಗ್ತದಾ ಏನಂತ. ಅದಕ್ಕೆ ರಾಜೇಶ್ ಸರ್ ಬಿಡಲಿಲ್ಲ. 1.5 ತಿಂಗಳಿನಲ್ಲಿ ಈ ಶಾಲೆಯಲ್ಲಿ ಶಿಕ್ಷಕರು, ಶಿಕ್ಷಕಿಯರು ಯಾರು ಕಲಿಯುವುದರಲ್ಲಿ ಸ್ವಲ್ಪ ಹಿನ್ನಡೆ ಇದ್ದಾರ ಅವರನ್ನು ಹಗಲು ರಾತ್ರಿ ಎನ್ನದೆ ಇದೇ ಶಾಲೆಯಲ್ಲಿ ಅವರಿಗೆ ವಿದ್ಯಾರ್ಜನೆಯನ್ನು ಮಾಡಿ ಎಲ್ಲರೂ ಪಾಸ್ ಆಗುವಂತೆ ಮಾಡಿ ನಮ್ಮ ಸಂಸ್ಥೆಯು 100% ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿಕೆ ನಾನು ಆಡಳಿತ ಮಂಡಳಿ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ ಇದ್ದೇನೆ. ಈ ವರ್ಷ ಖಂಡಿತವಾಗಿಯೂ ನಮ್ಮ ಶಾಲೆ SLCಯಲ್ಲಿ 100% ಬರ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಬಂದೇ ಬರ್ತದೆ. ಇಲ್ಲಿಂದ ಹೊರಗೆ ಹೋದಂಥ ವಿದ್ಯಾರ್ಥಿಗಳು ದಯಮಾಡಿ ಯಾರು ನಮ್ಮ ಸಂಸ್ಥೆಯನ್ನು ಮರಿಬೇಡಿ, ಬಂದು ಹೋಗ್ತಾ ಇರಿ. ಇಂಥ ವಾರ್ಷಿಕೋತ್ಸವಕ್ಕೆ ನಿಮಗೆ ಯಾವಾಗಲೂ ಮುಕ್ತವಾದ ಆಮಂತ್ರಣ ಸಿಗದಿದ್ದರೂ ನಾವು ಆಮಂತ್ರಣ ಸಿಕ್ಕಿದೆ ಅಂತ ಹೇಳಿ ಬರಬೇಕಾಗಿ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಈ ವಿದ್ಯೆ ಎಂಬುದು ಜೀವನದ ಅಜ್ಞಾನದ ಕತ್ತಲೆಯನ್ನು, ವಿದ್ಯೆ ಎಂಬ ಜ್ಞಾನದ ಕತ್ತಲೆಯಿಂದ ಅದನ್ನು ಹೋಗಡಿಸ್ತದೆ. ಆದ್ದರಿಂದ ಇಲ್ಲಿ ಕಲಿಸಿಕೊಡುವಂಥ ವಿದ್ಯೆಯು ನಿಮ್ಮ ಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ, ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನು ನಿಮಗೆ ಒದಗಿಸಲಿ. ನಮ್ಮ ವಿದ್ಯಾಸಂಸ್ಥೆಯು ಇನ್ನೂ ನಿಮ್ಮಿಂದಾಗಿ ಬೆಳಗಲಿ ಎಂದು ಹಾರೈಸ್ತಾ ಇದ್ದೇನೆ. ಇನ್ನು ನಮ್ಮ ಈ ವಿದ್ಯಾಸಂಸ್ಥೆಗೆ ಬೆನ್ನೆಲುಬು ನಮ್ಮ ಪೋಷಕರು. ಯಾವುದೇ ಸಮಾರಂಭ ಇರಲಿ, ಯಾವುದೇ ವಾರ್ಷಿಕೋತ್ಸವ ಇರಲಿ, ಯಾವುದೇ ಕ್ರೀಡಾ ಚಟುವಟಿಕೆ ಇರಲಿ, ಇಲ್ಲಿ ಬಂದು ದುಡಿದು ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಯಶಸ್ವಿಯಾಗಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು. ಪದಾರ್ಥ ಕೊರೆಯೋದಿರ್ಬೋದು, ಪಾತ್ರ ತೊಳೆಯೋದಿರ್ಬೋದು, ಪ್ರತಿಯೊಂದು. ಕಳೆದ ಸಲ ವಾಲಿಬಾಲ್ ಡಿಸ್ಟ್ರಿಕ್ಟ್ ಲೆವೆಲ್ ವಾಲಿಬಾಲ್ ಮ್ಯಾಚ್ ಆಯಿತು. ಅಲ್ಲಿ ಕಂಬ ಹಾಕಲಿಕ್ಕೆ, ಅಲ್ಲಿಯ ಹುಲ್ಲು ತೆಗಿಲಿಕ್ಕೆ ಎಲ್ಲ ಪೋಷಕರು ಬಂದು ನಮಗೆ ನಮ್ಮ ವಿದ್ಯಾಸಂಸ್ಥೆಗೆ ಸಹಾಯವನ್ನು ಮಾಡಿದ್ದಾರೆ. ಅಂತಹ ಆ ಪೋಷಕರನ್ನು ನಾವು ಪಡೆದುದೇ ನಮ್ಮ ವಿದ್ಯಾಸಂಸ್ಥೆಯ ಧನ್ಯ. ಇನ್ನು ಈ ವಿದ್ಯಾಸಂಸ್ಥೆಗೆ ಕೆಲವೊಂದು ಅವಶ್ಯಕತೆ ಇರುತ್ತೆ. ಸಭಾಂಗಣ ಒಂದು ಇತ್ತು, ಆದರೆ ತರಗತಿಗಳು ಶಾರ್ಟೇಜ್ ಕಾರಣ ಅದನ್ನು ಡಿವೈಡ್ ಮಾಡಿ ಈಗ ತರಗತಿ ಮಾಡಿದ್ದೇವೆ. ಮುಂದೆ ಒಂದು ದೊಡ್ಡ ಸಭಾಂಗಣದ ಅವಶ್ಯಕತೆ ಇದೆ. ತಮ್ಮಂತಹ ಸಹೃದಯಿ ಪೋಷಕರಿಂದ ಆ ಸಭಾಂಗಣದ ವ್ಯವಸ್ಥೆ ಆಗಬೇಕು ಅಂತ ಹೇಳುತ್ತಾ ನಿಮ್ಮ ಸಹಾಯವನ್ನು ನಾವು ಆಡಳಿತ ಮಂಡಳಿಯ ಪರವಾಗಿ ಯಾಚಿಸ್ತಾ ಇದ್ದೇವೆ. ಇವತ್ತಿನ ಈ ಕಲಾದರ್ಶನಿಯ ನಿಜವಾಗಿ ನನಗೆ ಒಂದು ಹೇಳಿಕೆ ಮರೆತುಬಿಟ್ಟೆ. ಈ ಕಲಾದರ್ಶನಿಯ ಸಮಾರಂಭದ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು ಗೊತ್ತೇ ಇಲ್ಲ.
ಇನ್ವಿಟೇಷನ್ ಕಾರ್ಡ್ ಪ್ರಿಂಟಾಗಿ ಬಂದವಾಗಲೇ ಗೊತ್ತು ನನಗೆ. ಮೊದಲೇ ಖಂಡಿತವಾಗಿ ನಾನು ಬೇಡ ಅಂತ ಹೇಳ್ತಿದ್ದೆ, ಆದರೆ ಇದನ್ನು ಒಪ್ಪಿಕೊಂಡು ಮಾಡಿದ್ದೇನೆ. ಏನಾದರೂ ತಪ್ಪುಗಳು ಇರ್ಬೋದು, ಆ ತಪ್ಪುಗಳನ್ನು ಮನ್ನಿಸಿ ಈ ಸಂಸ್ಥೆಯು ಒಳ್ಳೆಯದಾಗುವಂತೆ ನೀವೆಲ್ಲರ ಹಾರೈಸಿ ಎಂದು ಹೇಳುತ್ತಾ ನಾನು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಸಣ್ಣ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಜೈ ಶ್ರೀರಾಮ್. ಕೃಷ್ಣವೇಣಿ ಮಾತಾಜಿ ಅವರೇ, ಏನು ಮಾತಾಜಿ? ಇದು ಇನ್ನೊಂದು ಮುಖ್ಯವಾದ ವಿಷಯ ಇತ್ತು. ಏನು? ಇದು ನಮ್ಮಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ಯಾರಾದರೂ ಭೇಟಿ ಕೊಟ್ಟರು ಅಂತ ತಿಳ್ಕೊಳ್ಳಿ. ಅವರು ಮೊದಲಾಗಿ ಗಮನಿಸೋದು ಯಾವುದನ್ನು ಗೊತ್ತಾ? ಸ್ವಚ್ಛತೆ ಅನಿಸ್ತದೆ. ಓ, ನೀವು ಭಾರಿ ಜಾಣರಿದ್ದೀರಿ. ಶೇ, ನೋಡಿ, ಈ ಸ್ವಚ್ಛತೆಯ ಕೆಲಸ ಮಾಡುವವರು ನಮ್ಮಲ್ಲಿ ಇಬ್ಬರಿದ್ದಾರೆ. ಯಾರು ಹೇಳ್ಬೋದಾ? ಯಾರು? ಹೇ, ನಳಿನಿ ಅಕ್ಕ ಅಲ್ವಾ? ಹೋ, ಹೌದಲ್ಲ. ಅದು ಇನ್ನೊಬ್ರು ಯಾರು ಹೇಳಿ? ಯಾರು? ನಿಮ್ಗೆ ಗೊತ್ತಿಲ್ವಾ? ಅದು ಅನುರಾಧಕ್ಕ ಅಲ್ವಾ? ಹಾ ಹಾ, ಹೌದು ಹೌದು. ಈಗ ಅನುರಾಧಕ್ಕ ಮತ್ತು ನಳಿನಿ ಅಕ್ಕ ವೇದಿಕೆಗೆ ಬಂದು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ ನಳಿನಿ ಅಕ್ಕ, ಅನುರಾಧಕ್ಕ, ಬನ್ನಿ ಅಕ್ಕನವರೇ. ನಮ್ಮ ಸಂಸ್ಥೆಯ ಸ್ವಚ್ಛತಾ ಕೆಲಸಗಳಲ್ಲಿ ಸಹಕರಿಸುತ್ತಿರುವಂತಹ ನಿಸ್ವಾರ್ಥ ಮನಸ್ಸಿನಿಂದ ನಿಷ್ಕಲ್ಮಶ ಪ್ರೀತಿಯನ್ನ ತೋರಿಸ್ತಾ ಈ ಸಂಸ್ಥೆಯಲ್ಲಿ ಸ್ವಚ್ಛತಾ ಕೆಲಸಗಳಲ್ಲಿ ಸಹಕರಿಸುತ್ತಿರುವಂತಹ ಶ್ರೀಮತಿ ನಳಿನಿ ಅಕ್ಕ ಮತ್ತು ಶ್ರೀಮತಿ ಅನುರಾಧಕ್ಕ ಇವರಿಗೆ ನಮ್ಮ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಯ ಕಿರುಕಾಣಿಕೆಯನ್ನು ಈ ಒಂದು ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಧನ್ಯವಾದ ಸಮರ್ಪಣೆ ಶ್ರೀಮತಿ ಪವಿತ್ರ ಮಾತಾಜಿ. ಜೈ ಶ್ರೀರಾಮ್. ಪ್ರಿಯದರ್ಶಿನಿ ಜೈ ಶ್ರೀರಾಮ್. ಪ್ರಿಯದರ್ಶಿನಿಯ ಕಲಾದರ್ಶಿನಿ ಕಲಾ ಸಂಜೆಯ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರು ಡಾಕ್ಟರ್ ಶ್ರೀ ಸತೀಶ್ ರಾವ್ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾದ ಶ್ರೀ ಕುಂಬ್ಳೆ ಶ್ರೀಧರ್ ರಾವ್ ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಕುಳ ತರವಾಡು ಮನೆಯ ಮುಖ್ಯಸ್ಥರಾಗಿರುವ ಶ್ರೀ ದಾಮೋದರ ಎನ್.ಎ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ವೆಂಕಟರಮಣ ಭಟ್ ಕಾನಮೂಲೆ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರಂಗನಾಥ ರೈ ಗುತ್ತು ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಕೋಶಾಧಿಕಾರಿಯಾದ ಶ್ರೀ ಕರುಣಾಕರ್ ರೈ ಕೊಮಂಡ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಶರವು ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳಾದ ಶ್ರೀ ರಾಜೇಶನ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆಯ ಶಾಲಾ ನಾಯಕನಾದ ಹೇಮಂತ್ ಕುಮಾರ್ ಇವನಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸಹಪಠ್ಯ ಚಟುವಟಿಕೆಯ ಎಲ್ಲ ಮಾರ್ಗದರ್ಶಕ ಶಿಕ್ಷಕರಿಗೂ ಕೂಡ
ಅದೇ ರೀತಿ ಪ್ರೀತಿಯ ನನ್ನ ಸಹೋದ್ಯೋಗಿ ಬಂಧುಗಳಿಗೂ, ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ, ಗೌರವಾನ್ವಿತ ಪೋಷಕರಿಗೂ, ಎಲ್ಲ ವಿದ್ಯಾಭಿಮಾನಿಗಳಿಗೂ, ಛಾಯಾಗ್ರಾಹಕರಿಗೂ, ಮಾಧ್ಯಮ ಮಿತ್ರರಿಗೂ, ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಮನ ತುಂಬಿದ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ರಾಮ್ ರಾಮ್. ಎಲ್ಲ ಕರಾಟೆ ವಿದ್ಯಾರ್ಥಿಗಳು ಕರಾಟೆ ಶಿಕ್ಷಕಿ ಶರ್ಮಿಳಾ ಮಾತಾಜಿಯನ್ನು ಭೇಟಿಯಾಗಬೇಕು. ಮುಂದೆ ಈ ವೇದಿಕೆಯಲ್ಲಿ ಕರಾಟೆ ಪ್ರದರ್ಶನ ನಡೀಲಿಕ್ಕಿದೆ. ಊಟದ ವ್ಯವಸ್ಥೆ ರೆಡಿಯಾಗಿದೆ. ಎಲ್ಲ ವಿದ್ಯಾಭಿಮಾನಿಗಳು ಕೂಡ ಈ ಒಂದು ವ್ಯವಸ್ಥೆಯನ್ನು ಸ್ವೀಕರಿಸಿ ಮತ್ತೆ ಪುನಃ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಮಕ್ಕಳ ಕರಾಟೆ ಪ್ರದರ್ಶನ, ನೃತ್ಯ ಪ್ರದರ್ಶನ, ಯಕ್ಷಗಾನ ಪ್ರದರ್ಶನ ಇವೆಲ್ಲವನ್ನ ನೋಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಲಹರಿ ಅಮ್ಮನನ್ನು ಕರೀತಾ ಇದ್ದಾಳೆ. ಲಹರಿಯ ಅಮ್ಮ ವೇದಿಕೆ ಹತ್ರ ಬನ್ನಿ. ಆತ್ಮೀಯರೇ, ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ ಕಲಾದರ್ಶಿನಿ ಈ ಕಾರ್ಯಕ್ರಮದಲ್ಲಿ ನಾವು ಕರಾಟೆ ಪ್ರದರ್ಶನವನ್ನು ನೀಡಲಿಕ್ಕಿದ್ದೇವೆ. ಕಳೆದ ವರ್ಷ ನಾವು ಪುತ್ತೂರಿನಿಂದ ನಮ್ಮ ಇತರ ತರಬೇತಿ ಕೇಂದ್ರದಿಂದ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿಗೆ ಅವರನ್ನು ಆಹ್ವಾನಿಸಿ ಪ್ರದರ್ಶನವನ್ನು ನೀಡಿದ್ದೆವು. ಈ ಬಾರಿ ಇಲ್ಲಿನ ಮಕ್ಕಳಿಂದಲೇ ಪ್ರದರ್ಶನ ನೀಡಲಿಕ್ಕಿದ್ದೇವೆ. ಕರಾಟೆ ಇದೊಂದು ಜನಪ್ರಿಯ ಕ್ರೀಡೆ. ಹೆಚ್ಚಿನವರಿಗೆ ಕರಾಟೆ ಅಂತೇಳಿದರೆ ಅದು ಅಂತಾರಾಷ್ಟ್ರೀಯ ವಿದೇಶಿ ಕಲೆ. ಈ ಬಗ್ಗೆ ಎಲ್ಲರಿಗೂ ಸಹ ಅಭಿಪ್ರಾಯ ಇದೆ. ಮೂಲತಃ ಆತ್ಮರಕ್ಷಣಾ ಕಲೆ. ಇದು ಭಾರತದಿಂದ ಬಂದಂಥ ಬಳುವಳಿ. ಇದು ವಿದೇಶಕ್ಕೆ ಹೋಗಿ ಮತ್ತು ನಮ್ಮ ದೇಶಕ್ಕೆ ಆಮದಾದಾಗ ಅದರ ಹೆಸರು ಇನ್ನಷ್ಟು ಎತ್ತರಕ್ಕೆ ಹೋಗಿರ್ತದೆ. ಕರಾಟೆ ಇದರ ಮೂಲ ಹೆಸರು ಬರಿಗೈಯ ಅಸ್ತ್ರ ಅಂತೇಳಿ.
70ರ ದಶಕದಲ್ಲಿ ಅಂತಾರಾಷ್ಟ್ರೀಯ ನಟ ಬ್ರೂಸ್ಲಿ ಇವರ ಎಂಟರ್ ದಿ ಡ್ರ್ಯಾಗನ್ ಎಂದೊಂದು ಫಿಲ್ಮು ಒಂದು ಬಂದಾಗ ಅದರ ಪ್ರಚಾರ, ಯಾಕೆಂದರೆ ನಾನು ಒಂದು ಕಡೆಯಲ್ಲಿ ಪ್ರೋಗ್ರಾಮ್ಗೆ ಹೋದಾಗ ಹೇಳಿದರು ಕರಾಟೆ ಪ್ರಾರಂಭ ಮಾಡಿದ್ದು ಬ್ರೂಸ್ಲಿ ಅಂತೇಳಿ. ಅವರಿಂದ ಅದು, ಯಾಕಂದರೆ ಹಾಲಿವುಡ್ಡು ಫಿಲ್ಮ್ ಆದ ಕಾರಣ ಅದರ ಪ್ರಚಾರ ಭಾಳಷ್ಟು ಎತ್ತರಕ್ಕೆ ಹೋಯ್ತು ಅಂತ ಹೇಳ್ಬೋದು ಅಷ್ಟೇ. ಅದಕ್ಕಿಂತ ತುಂಬ ಹಳೆಯದಾದಂಥ ಒಂದು ಕಲೆ. ಈಗ ಕರಾಟೆಯಲ್ಲಿ ಸುಮಾರು ಒಂದು 50ಕ್ಕಿಂತ ವಿವಿಧ ಅಂಗಗಳು ಪ್ರಚಲಿತದಲ್ಲಿದೆ. ನಮ್ಮ ಇಲ್ಲಿ ಪುತ್ತೂರಿನಲ್ಲಿ ನಾವು ಕರಾಟೆಯ ತರಗತಿಯನ್ನು ನಾವು ನಡೆಸಲಿಕ್ಕಿದ್ದೇವೆ. ನಾವು ಪ್ರಾರಂಭದಲ್ಲಿ ಮಕ್ಕಳಿಗೆ ಅಭ್ಯಾಸ ಯಾವ ರೀತಿ ಮಾಡ್ತಾರೆ ಅಂತೇಳಿ ಒಂದು ಸಣ್ಣ ಒಂದು ಪ್ರದರ್ಶನ ನೀಡಲಿಕ್ಕಿದ್ದೇವೆ. ಇದಕ್ಕೆ ಮುಖ್ಯವಾಗಿ ಬೇಕಾದಂಥ ವಿಚಾರ ಏನಂತ ಹೇಳಿದ್ರೆ ಸತತ ಅಭ್ಯಾಸ, ಪರಿಶ್ರಮ. ಇದು ಕರಾಟೆಯ ಸ್ಪರ್ಧಾಳುಗಳಿಗೆ ಬೇಕಾದಂಥ ಮುಖ್ಯ ಅಂಗ ಅಂತೇಳಿ ಹೇಳ್ಬೋದು. ಇದನ್ನು ಎಲ್ಲ ಹೆತ್ತವರು ದಯವಿಟ್ಟು ಪಾಲನೆ ಮಾಡಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ. Hands forward, rotation 1, 2, 3, 4, 5. Okay, reverse 1, 2, 3, 4, 5. Hands forward, swing back 1, 2, 3, 4, 5. Okay, raise your arm 1. Knee touch. This is Bounce and Bass. 1-2 Polizei. 1-2 Polizei, 3-4 Brigadier, 5-6 Deck, 7-8 1-2 Polizei, 3-4 Brigadier, 5-6 Deck, 7-8 ಪ್ರಾರಂಭದಲ್ಲಿ ವ್ಯಾಯಾಮಗಳನ್ನು ನಾವು ಆಯೋಜಿಸ್ತಾ ಮಕ್ಕಳ
ದೇಹವನ್ನು ಇನ್ನಷ್ಟು ಬಲಯುತ ಮಾಡಲಿಕ್ಕೆ ಇದು ಸಹಕಾರಿಯಾಗ್ತದೆ. ಇದರ ನಂತರ ಕರಾಟೆಯಲ್ಲಿ ಕಲಿಯುವಂಥ ವಿಷಯ ಏನಂತೇಳಿದರೆ, ಒಂದು ನಮ್ಮಿಂದ ಮಾಡುವಂಥ ಅಟ್ಯಾಕ್ ಅಂದರೆ ಹೊಡೆತಗಳು, ಹಾಗೆ ಅದನ್ನು ಡಿಫೆನ್ಸ್ ಮಾಡೋದು ಅಂದರೆ ತಡೆಯುವುದು, ಇದಕ್ಕೆ ಬ್ಲಾಕ್ಸ್ ಅಂತ ಹೇಳ್ತಾರೆ. ಎರಡು ವಿಷಯಗಳನ್ನು ಅಭ್ಯಾಸ ಮಾಡಬೇಕು. ಕರಾಟೆಯಲ್ಲಿ 4 ಬ್ಲಾಕ್ಗಳನ್ನು ನಾವು ಹೇಳಿಕೊಡ್ತೇವೆ. 4 ಬ್ಲಾಕ್ ಅಂದರೆ ಅದು ಇಡೀ ದೇಹವನ್ನು ರಕ್ಷಣೆ ಮಾಡಲಿಕ್ಕೆ ಸಾಕಾಗ್ತದೆ. ಈಗ ಬ್ಲಾಕ್ಸ್ ಮಾಡಿದ್ರು ಇವರು. ಈಗ ಪಂಚಸ್, ಯಾಕಂದ್ರೆ ನಮ್ಮಲ್ಲಿ ಹೆಚ್ಚಿನ ಕರಾಟೆಯಲ್ಲಿ ಉಪಯೋಗ ಆಗುವಂಥ ಹೊಡೆತ ಪಂಚಸ್. ಫಾರ್ವರ್ಡ್ ಸ್ಟಾನ್ಸ್. ಈಗ ಬ್ಲಾಕ್ಸ್ ಮತ್ತು ಪಂಚನ್ನು ಹೇಗೆ ಉಪಯೋಗ ಮಾಡ್ತಾರೆ ಅಂತೇಳಿ ಇವರು ಪ್ರದರ್ಶನ ಮಾಡಲಿಕ್ಕಿದ್ದಾರೆ.
ಇದು ಅಟ್ಯಾಕ್ ಮತ್ತು ಡಿಫೆನ್ಸ್ ಈ ವಿಷಯದ ಬಗ್ಗೆ ನಾವೀಗ ಪ್ರದರ್ಶನ ಮಾಡಿದ್ದೇವೆ. ಹಾಗೆ ಮುಂದೆ ಕರಾಟೆಯಲ್ಲಿ ಕಟಾಗಳು ಅಂತೇಳಿ, ಕಟ ಅಂತೇಳಿದ್ರೆ ಇದಕ್ಕೆ ತುಂಬ ಅರ್ಥಗಳಿರ್ತದೆ. ಇಂಥದ್ದು ತುಂಬ ಕಟಗಳನ್ನು ಕರಾಟೆಯಲ್ಲಿ ಮಕ್ಕಳು ಅಭ್ಯಾಸ ಮಾಡಬೇಕು. ಇದು ಒಂದು ಗ್ರೂಪ್ ಅಟ್ಯಾಕಿನ ವಿಚಾರ. ಅಂದರೆ ಬೇರೆ ಬೇರೆ ಕಡೆಗಳಿಂದ ಬರುವಂಥ ಅಟ್ಯಾಕ್ಗಳನ್ನು ತಡೆಯುವುದು, ಹಾಗೆ ಅಟ್ಯಾಕ್ ಮಾಡೋದು, ಇದಕ್ಕೆ ತುಂಬ ಅರ್ಥ ಇರ್ತದೆ. ಇಂಥದ್ದು ತುಂಬ ಕೌಂಟ್ಸಿನ ಕಟಗಳನ್ನು ಮಕ್ಕಳು ಅಭ್ಯಾಸ ಮಾಡಬೇಕು, ಅದನ್ನು ಪ್ರದರ್ಶನ ಸಹ ಮಾಡಬೇಕು. ಈಗ ಉದಾಹರಣೆಗೆ 108 ಕೌಂಟಿನ ಕಟ ಇರ್ತದೆ, ಇದನ್ನು ಅವರು ನೆನಪು ಮಾಡಿಕೊಂಡು ಮಾಡಬೇಕಾಗ್ತದೆ. ಆದಷ್ಟು ದೂರ ಹೋಗು, ನೋಡಿ ಈಚೆ ಬಾ, ಈಚೆ ಬಾ, ಈಚೆ ಬಾ, ಮಿಥುನಾಜು ಈ ಗ್ರೂಪ್ ಕಟ್ಟದಾಗೆ ವೈಯಕ್ತಿಕವಾಗಿ ಒಂದು ಕಟ್ಟವನ್ನು ಮಾಡಲಿಕ್ಕಿದ್ದಾರೆ ಯಶಸ್ವಿ. ಸೆಮಿ ಕ್ಲಾಸಿಕಲ್ ನೃತ್ಯದ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಹಿಂಭಾಗಕ್ಕೆ ಬಂದು ಸೇರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಲೇಜಾ ಲೇಜಾ ಸಣ್ಣ ಮಕ್ಕಳು ಎಲ್ಲ ನೃತ್ಯಗಳಲ್ಲಿರುವಂತಹ ಸೆಮಿ ಕ್ಲಾಸಿಕಲ್ನ ನೃತ್ಯದ ಎಲ್ಲ ವಿದ್ಯಾರ್ಥಿಗಳು ಕೂಡ ಆದಷ್ಟು ಬೇಗನೆ ವೇದಿಕೆಯ ಹಿಂಭಾಗಕ್ಕೆ ಬರಬೇಕು. ಕರಾಟೆ ಪ್ರದರ್ಶನ ಅಂತೇಳಿದರೆ ಸ್ವಲ್ಪ ಇದರಲ್ಲಿ ಇನ್ನಷ್ಟು ಚೆಂದ ಕಾಣಬೇಕಂತಿದ್ರೆ ಈ ಹಂಚು ಅಥವಾ ಇಟ್ಟಿಗೆ ಇದನ್ನು ಬ್ರೇಕಿಂಗ್ಸ್ ಮಾಡೋದು. ಇದು ಕರಾಟೆಯಲ್ಲಿ ಮೈಯನ್ನು ಹೇಗೆ ಮಾಡಬೇಕಂತೇಳಿದರೆ ತಲೆಯಿಂದ ಹಿಡಿದು ಕಾಲುವರೆಗೆ ಆಯುಧಗಳಾಗಿ ನಾವು ಉಪಯೋಗ ಮಾಡಬೇಕಂತ ಹೇಳ್ತಾರೆ. ಅಂದರೆ ಅದಕ್ಕೆ ಬೇರೆ ಬೇರೆ ವ್ಯಾಯಾಮಗಳನ್ನು ನಾವು ಅಭ್ಯಾಸ ಮಾಡಬೇಕು. ಈಗ ಮೊಣಕೈ ಅಂದರೆ ಎಲ್ಬೋ ಉಪಯೋಗ ಮಾಡಿ
ಹಂಚನ್ನು ಬ್ರೇಕ್ ಮಾಡಲಿಕ್ಕಿದ್ದಾರೆ ಮಿಥುನ್. ಮುಂದೆ ಯಶಸ್ವಿ ಟೈಲ್ಸ್ ಬ್ರೇಕ್, ಪಂಚ್ ಮುಖಾಂತರ ಟೈಲ್ಸ್ ಬ್ರೇಕ್ ಮಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ನಮ್ಮ ಕರಾಟೆ ಪ್ರದರ್ಶನವನ್ನು ನಾವು ಕೊನೆಗೊಳಿಸಲಿಕ್ಕಿದ್ದೇವೆ. ಕರಾಟೆ ಪ್ರದರ್ಶನ ಮಾಡಿದಂಥ ಎಲ್ಲ ಮಕ್ಕಳಿಗೆ ಹಾಗೂ ಶಾಲೆಯ ಆಡಳಿತ ಮಂಡಳಿಗೆ ಹಾಗೂ ಶಿಕ್ಷಕ ವೃಂದದವರಿಗೆ ನಾವು ಅಭಿನಂದಿಸ್ತೇವೆ. ಕರಾಟೆ ಸತತ ಅಭ್ಯಾಸ ಹಾಗೂ ಪ್ರಯತ್ನ, ಇದರ ಮೂಲಕ ಕಲೀಲಿಕ್ಕೆ ಆಗುವಂಥ ವಿದ್ಯೆ ಅಂತ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಸಹ ವಂದನೆಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೆಮಿ ಕ್ಲಾಸಿಕಲ್ ನೃತ್ಯ ಪ್ರದರ್ಶನ ನಿಮ್ಮ ಮುಂದೆ ನಡೀಲಿಕ್ಕಿದೆ. ಸೆಮಿ ಕ್ಲಾಸಿಕಲ್ ನೃತ್ಯದ ವಿವರ ಹೀಗಿದೆ. ಮೊದಲ ನೃತ್ಯ ಚೆನ್ನೈ, ಎರಡನೇ ನೃತ್ಯದ ಹೆಸರು ಲೇಜಾ ಲೇಜಾ, ಪುಟಾಣಿ ಮಕ್ಕಳದ್ದು. ಎಲ್ಲ ಪುಟಾಣಿ ಮಕ್ಕಳು ಕೂಡ ವೇದಿಕೆಯ ಹಿಂಭಾಗದಲ್ಲಿ ಇರುವಂಥದ್ದು. ಮೂರನೇ ನೃತ್ಯ ಗೊತ್ತಿಲ್ಲೋ, ನಾಲ್ಕನೇ ನೃತ್ಯ ಗೊಲ್ಲಯ್ಯ ಗೊಲ್ಲಯ್ಯ, ಐದನೇ ನೃತ್ಯ ಗಾಗ್ರಾ, ಆರನೇ ನೃತ್ಯ ಜೈ ಶ್ರೀರಾಮ್, ಏಳನೇ ನೃತ್ಯದ ಹೆಸರು ಜಿಮ್ಕಿ ಪೊಣ್ಣು, ಎಂಟನೇ ನೃತ್ಯ ಚಮ್ ಚಮ್, 9 ಸ್ನೇಕ್ ಡ್ಯಾನ್ಸ್, 10ನೇ ನೃತ್ಯ ಮಯ್ಯ ಯಶೋಧ, 11ನೇ ನೃತ್ಯ ಆಟ ಹುಡುಗಾಟವು, 12 ಚಯ್ಯ ಚಯ್ಯ, 13 ಟಮ್ ಟಮ್, 14 ಲೋಕದ, ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ, ಜೀವನದ ಪಂಚಮಂತ್ರಗಳು. ಅಂದರೆ ಇನ್ನು ನಮಗೆ ಬೇಕಾದುದು ಆ ಮತ ಈ ಮತ ಅಲ್ಲ, ಮನುಜ ಮತ. ಆ ಒಬ್ಬರ ಈ ಒಬ್ಬರ ಉದಯ ಮಾತ್ರವಲ್ಲ, ಸರ್ವರ ಸರ್ವಸ್ತರದ ಉದಯ. ಪರಸ್ಪರ ವಿಮುಖವಾಗಿ ಹೋಗುವುದಲ್ಲ, ಸಮನ್ವಯಗೊಳ್ಳುವುದು. ಮಿತಮತದ ಆಂಶಿಕ ದೃಷ್ಟಿಯಲ್ಲ, ಭೌತಿಕ ಪಾರಮಾರ್ಥಿಕವೆಂಬ ಭಿನ್ನ ದೃಷ್ಟಿಯೂ ಅಲ್ಲ, ಎಲ್ಲವನ್ನು ಭಗವದ್ ದೃಷ್ಟಿಯಿಂದ ಕಾಣುವಂತಹ ಪೂರ್ಣ ದೃಷ್ಟಿ. ಆತ್ಮೀಯರೇ, ಇದೀಗ ನಿಮ್ಮ ಮುಂದೆ ಸೆಮಿ ಕ್ಲಾಸಿಕಲ್ ನೃತ್ಯ ಪ್ರದರ್ಶನ ನಡೀಲಿಕ್ಕಿದೆ. ಮೊದಲ ನೃತ್ಯ ಚೆನ್ನೈ.
சென்னை செந்தமிழ் மறந்தேன் நாளை சென்னை செந்தமிழ் முழுவதும் மறந்தேன் கேரள நாட்டுக்கிடையே நீ சொல்லு வசியம் வைத்தாயோ சென்னை செந்தமிழ் மறந்தேன் நாளே சென்னை செந்தமிழ் மறந்தேன் நாளை சென்னை செந்தமிழ் மறந்தேன் நாளை நேந்திரம் பழமினை மீனில் விளகு கொடியே நான் சென்னை செந்தமிழ் முழுவதும் மறந்தேன் சகி உன்னிடம் சகி உன்னிடம் செம்பருத்தி பூநிறம் சகி உன்னிடம் செம்பருத்தி பூநிறம் சாலையில் நீ நடந்தால் விபத்துகளாயிரம் உன்னை காணவே நிலவும் தோன்றிடும் உன்னை காணவே நிலவும் தோன்றிடும் தன்னை அழகா என்று தேய்ந்திடும் சென்னை செந்தமிழ் மறந்தேன் உன்னாலே சென்னை செந்தமிழ் காதல் கதகளி காதல் கதகளி கண்களில் பார்க்கிறேன் காதல் கதகளி கண்களில் பார்க்கிறேன் திருவோணம் திருவிழா இதயத்தில் பார்க்கிறேன் வாக்கு மரங்களை கழுத்தில் பார்க்கிறேன் மரங்களை கழுத்தில் பார்க்கிறேன் பேசும் ரோஜா உதட்டில் பார்க்கிறேன் சென்னை செந்தமிழ் மறந்தேன் உன்னாலே சென்னை செந்தமிழ் முழுவதும் மறந்தேன் கேரள நாட்டுக்கிடையே நீ சொல்லு வசியம் வைத்தாயோ சென்னை செந்தமிழ் மறந்தேன் உன்னாலே ಅಭಿನಂದನೆಗಳು ವಿದ್ಯಾರ್ಥಿಗಳೇ. ಲೇಜಾ ಲೇಜಾ ಪುಟಾಣಿ ಮಕ್ಕಳ ಸೆಮಿ ಕ್ಲಾಸಿಕಲ್ ನೃತ್ಯ ಪ್ರದರ್ಶನ ಇದೀಗ ನಿಮ್ಮ ಮುಂದೆ.
to want me. You gotta know me. If you have me, you gotta show me. मुझसे दूर कहीं ना जा, बस यही कहीं रह जा, मैं तेरी दीवानी रे, अफसोस तुझे है क्या। मुझसे दूर कहीं ना जा, बस यही कहीं रह जा, मैं तेरी दीवानी रे, अफसोस तुझे है क्या। तेरी मेरी कहानी नहीं बन गई, तू मेरा हो गया, मैं तेरी हो गई। जहाँ जाए तू संग मुझे ले जा, ले जा, ले जा, ले जा, ले जा, ले जा रे, महकी रात में चुरा के सारे रंग ले जा, सारे रंग ले जा। रातें रातें में भीगू साथ में, तू ऐसी मुलाकात दे जा, Back it up now. ये तेरी मेरी बातें, ये मीठे मीठे पल, ये भीगे भीगे मौसम में लेना हमें कल। ये तेरी मेरी बातें, ये मीठे मीठे पल, ये भीगे भीगे मौसम में लेना हमें कल। तेरे लिए मैं हूँ, मेरे लिए तू है, डर किस बात का है। I wanna know it right, boy, you got me wrong tight. Now I wanna hear you say, जहाँ जाए तू संग मुझे ले जा, ले जा, ले जा, ले जा, ले जा, ले जा, महकी रात में चुरा के सारे रंग ले जा, सारे रंग ले जा। रातें रातें में भीगू साथ में, तू ऐसी मुलाकात दे जा। Back it up now. ಮುದ್ದು ಪುಟಾಣಿಗಳಲ್ವಾ, ಬರ್ಲಿ ಜೋರಾದ ಚಪ್ಪಾಳೆ. ಗೊತ್ತಿಲ್ಲ ನೃತ್ಯಕ್ಕೆ ಮುಂದೆ ಬರ್ತಾ ಇದ್ದಾರೆ, ಗೊತ್ತಿಲ್ಲೋ ನೃತ್ಯ. सनन जाए रजिया करबे की रात में, चूड़ी खनकाई तूने आधी ही बात में। सनन सनन जाए रजिया करबे की रात में, चूड़ी खनकाई तूने आधी ही बात में। करबे की रात पिया धड़के मेरा जिया, कह देना आज
एवो कौन से खलासी मने कई दोने तेरा सामने ठिकाना मने दई दोने एवो कौन से खलासी मने कई दोने गोदिलो तमे गोदिलो गोदिलो एवो कौन से खलासी मने कई दोने तेरा सामने ठिकाना मने दई दोने एवो कौन से खलासी मने कई दोने गोदिलो तमे गोदिलो गोदिलो किनारे तो खाली पड़े नानी नानी बगली ने नाना एवा सपनानी रेत वाली डगली ने तोफानो तराप मारे हाले साव आपी जाए तो जेनी हिम्मत ने आम नहीं आपे एवो खारबो खलासी एवो हाडनो प्रवासी एवो खारबो खलासी एवो हाडनो प्रवासी गोदिलो 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 પોતાના જ દરિયામાં પોતાની જ ડૂબકીથી જાતનું અમૂલ મોતીલો ए मोती जे मजामा खाली वावटा तजामा एवो हाडनो प्रवासी गोदिलो એવો કોણ છે ખલાસી મને ઓકે ભૈયા કોણ છે પ્રવાસી મને હાય હાય હૈયા કોણ છે ખલાસી મને લઈ જા નૈયા તમે ગોતિલો એવો કોણ છે ખલાસી મને ઓકે ભૈયા કોણ છે પ્રવાસી મને હાય હાય હૈયા કોણ છે ખલાસી મને લઈ જા નૈયા તમે ગોતિલો એવો કોણ છે ખલાસી મને ઓકે ભૈયા કોણ છે પ્રવાસી મને હાય હાય હૈયા કોણ છે ખલાસી મને લઈ જા નૈયા खाली वावटा तजामा एवो हाडनो प्रवासी गोतिलो ಗೊಲ್ಲಯ್ಯ ಸ್ಟೇಜ್ ಮೇಲೆ ಬಾರೋ. గొల్లయ్య గొల్లయ్య గోవిల్ల ఎల్లయ్య ఊదయ్య ఊదయ్య కొళలన్ను ఊదయ్య గోవిల్ల ఓడోడి ఓడోడి బತ್ತಾవో కుణి బారు తాని తందాను కుణి బారు తాని తందాను గొల్లయ్య గొల్లయ్య గోవిల్ల ఎల్లయ్య ఊదయ్య ఊదయ్య ಕೊಳ್ಳಲನ್ನು ಊದಯ್ಯ ಗೋವಿಲ್ಲ ಓಡೋಡಿ ಓಡೋಡಿ ಬಂದಾವೋ ಕುಣಿ ಬಾರು ತಾನಿ ತಂದಾನೋ ಕುಣಿ ಬಾರು ತಾನಿ ತಂದಾನೋ ಕುಂಬಾರ ಹೇಳು ನಂಗೆ ತಿರುಗಾಡಿ ತಿರುಗೋದೆಂಗೆ ಕುಂಬಾರ ಹೇಳು ನಂಗೆ ತಿರುಗಾಡಿ ತಿರುಗೋದೆಂಗೆ ತುಂಡಾದ ಚಂದ್ರ ನಂಗೆ ಮಡಿಕೆನ ಮಾಡೋದೆಂಗೆ ಆವಾನಲ್ಲಲ್ಲಿ ಹಲವು ಚೆನ್ನ ಚಂದಿರನನ್ನ ನಾವಿಡೋಣವಾ ಕುಣಿಯೋಣ ತಾನಿ ತಂದರು ಕುಣಿಯೋಣ ತಾನಿ ತಂದರು ಕೃಷ್ಣ ಕೃಷ್ಣ ನಮ್ ಕೃಷ್ಣ ಬಂದ ಕೃಷ್ಣ ಕೃಷ್ಣ ನಮ್ ಕೃಷ್ಣ ಬಂದ
ಕಳ್ಳ ಕೃಷ್ಣ ಬೆಣ್ಣೆ ಕೃಷ್ಣ ಬಂದ ನಮ್ಮ ಕೃಷ್ಣ ಅದ್ಭುತವಾಗಿತ್ತು ಮಕ್ಕಳೇ. ಮುಂದೆ ಗಾಗರ. ಅಭಿನಂದನೆಗಳು ವಿದ್ಯಾರ್ಥಿಗಳೇ. ಜೈ ಶ್ರೀರಾಮ್ ನೃತ್ಯ. मनोजवं मारुततुल्यवेगं जितेन्द्रियं बुद्धिमतां वरिष्ठं
ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಭಕ್ತಿಲಿ ಶಕ್ತಿ ಕಂಡನೋ ಹನುಮ, ರಾಮನ್ನೇ ಗೆದ್ದು ಬಿಟ್ಟನೋ. ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ. ಇದು ರಾಮ ಮಂತ್ರ ಸಾರ, ಹನುಮಂತನ ಶಕ್ತಿಯ ಪಾರ. ರಾಮ ಲಕ್ಷ್ಮಣರ ಹೊತ್ತೋನಯ್ಯ, ಪುಟ್ಟ ಮಕ್ಕಳ ನಾಯಕ ಆಂಜನೇಯ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ, ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ವಿದ್ಯಾಭಿಮಾನಿಗಳೇ, ಒಕ್ಕೊರಲ ಧ್ವನಿ ಸೇರಿಸೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮುಂದಿನ ನೃತ್ಯ ಜುಮುಕಿ ಪಣ್ಣು. ಆ ಜುಮುಕಿ ಪಣ್ಣು. ಜಿಮಿಕಿ ಜಿಮಿಕಿ பொண்ணு மினுக்கி 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 கண்ணு வருதே அலையாட்டம் வாக்கிங் வரும் சாக்லேட் செலையாட்டம்
కృష్ణుడు వచ్చాడే కృష్ణుడు వచ్చాడే యమునా తీరాన ఉన్న రాధను చూసాడే రాధను చూసాడే చుట్టులేని గోపాలుడే చుట్టూ వేసే గోపాలుడే విరుసం వచ్చిన బాలుడే మాట వెంట పడిపోవుడే కటిక చీకటిన కన్ను పడతాడే వెన్న ముద్దలని వెంట పడతాడే కోల చేతడే కాల వేస్తాడే మాయలోడు వీడే హై బృందావనం నుంచి కృష్ణుడు వచ్చాడే కృష్ణుడు వచ్చాడే అలలల యమునా తీరాన ఉన్న రాధను చూసాడే రాధను చూసాడే ಅಭಿನಂದನೆಗಳು ವಿದ್ಯಾರ್ಥಿಗಳೇ. ಮುಂದಿನ ನೃತ್ಯ ಚಮ್ ಚಮ್. ಅಂಕಿತ್ ಮತ್ತು ಸನ್ಮಿತ್ ಇಬ್ಬರು ವಿದ್ಯಾರ್ಥಿಗಳು ವೇದಿಕೆಯ ಹಿಂಭಾಗಕ್ಕೆ ಆದಷ್ಟು ಬೇಗನೆ ಬರುವುದು. ಅಂಕಿತ್ ಮತ್ತು ಸನ್ಮಿತ್. Raindrop bouncing, my heart is announcing, you got to take me away. Let's start jumping, my heart goes pumping, I love you in every way. धड़कनों पे बूंद जो गिरी तो नाचो आज छम 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 मैं नाचू आज छम 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 मैं नाचू आज ये भी न जाने वो भी न जाने नैनों के रंग नैना जाने मिला जो संग तेरा उड़ा पतंग मेरा हवा में होके मलंग जग की कोई रीत न जाने मैं तो बस तेरी हुई दीवानी मिला जो संग तेरा उड़ा पतंग मेरा हवा में होके मलंग मैं छुड़ाई घर बार मेरा ओ मखना वे मखना तू ही है संसार मेरा ओ मखना वे मखना ये पागल सा है प्यार मेरा ओ मखना वे मखना मैं छुड़ाई घर बार मेरा ओ मखना छुड़ाई घर बार मेरा ओ मखना वे मखना तू ही है संसार मेरा ओ मखना वे मखना ये पागल सा है प्यार मेरा ओ मखना वे
ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದೆ ಮಯ್ಯ ಯಶೋಧ. ಕ್ಷಮಿಸಿ, ಸ್ನೇಕ್ ಡ್ಯಾನ್ಸ್. ಇದೀಗ ವೇದಿಕೆಯಲ್ಲಿ ಸ್ನೇಕ್ ಡ್ಯಾನ್ಸ್. ರವಿ ಜಾರಿದ ಶಶಿ ಮೂಡಿದ ಹುಣ್ಣಿಮೆ ರಾತ್ರಿಯ ಕಾಣಲು ಬಂದೆ, ತಣ್ಣನೆ ಹಾಲಿನ ಬೆಳಕಲಿ ಮಿಂದೆ, ವಿರಹದಿ ಬೆಂದೆ ನೆನಪಲಿ ನೊಂದೆ, ಬಾರೆ ಗೆಳತಿ ಎಂದೆ, ನೀ ಸೇರೆ ನನ್ನ ಹಿಂದೆ. ರವಿ ಜಾರಿದ ಬಾ ಶಶಿ ಮೂಡಿದ, ತಂಗಾಳಿ ಬೀಸಿ ಬಂದು ಗಂಧ, ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ. ತಂಗಾಳಿ ಬೀಸಿ ಬಂದು ಗಂಧ, ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ. ಜೊತೆಯಾಗಿ ನದಿಯಂತೆ ಹರಿದಾಡುವ, ವನದಲ್ಲಿ ಹಾಯಾಗಿ ಓಡಾಡುವ, ಗಿರಿಯೇರಿ ಗುಹೆಯಲ್ಲಿ ಒಂದಾಗುವ, ಗಿರಿಯೇರಿ ಗುಹೆಯಲ್ಲಿ ಒಂದಾಗುವ, ಈಗಿರುಳೆಲ್ಲವೂ ರವಿ ಜಾರಿದ ಬಾ ಶಶಿ ಮೂಡಿದ, ತಂಗಾಳಿ ಬೀಸಿ ಬಂದು ಗಂಧ, ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ. ಅದ್ಭುತ ವಿದ್ಯಾರ್ಥಿಗಳೇ, ಬರ್ಲಿ ಜೋರಾದ ಚಪ್ಪಾಳೆ. ಮುಂದೆ ವೇದಿಕೆಯಲ್ಲಿ ಮಯ್ಯ ಯಶೋಧ. मैया यशोदा, ये तेरा कन्हैया
ವಿದ್ಯಾರ್ಥಿಗಳೇ, ಅದ್ಭುತ ಪ್ರದರ್ಶನ ನೀಡಿದ್ದೀರಿ. ಮುಂದೆ ವೇದಿಕೆಯಲ್ಲಿ ಟಮ್ ಟಮ್, ವೇದಿಕೆಯಲ್ಲಿ ಟಮ್ ಟಮ್. ಕ್ಷಮಿಸಿ, ವೇದಿಕೆಯಲ್ಲಿ ಆಟ ಹುಡುಗಾಟವು, ಆಟ ಹುಡುಕಾಟವು, ಪರಮಾತ್ಮ ನಾಟವು, ಆಟವು ನಾಟ್ಯವು. ಆಟ ಹುಡುಗಾಟವೋ, ಆಟ ಹುಡುಗಾಟವೋ, ಪರಮಾತ್ಮ ನಾಟವೋ, ಪರಮಾತ್ಮ ನಾಟವೋ. ಆಟ ಹುಡುಗಾಟವೋ, ಪರಮಾತ್ಮ ನಾಟವೋ, ಪಾಠವೋ ನಾಟವೋ, ಭಗವಂತ ನಾಟವೋ. ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ, ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ. ಒಂದೇ ಮನೆಯಲ್ಲಿ ಭೇದ ಭಾವ ಇಟ್ಟೋನು ಅವನೇ. ಅವ ಜಾಣನೋ, ಅವನು ಬಲು ಜಾಣನೋ. ಆಟ ಹುಡುಗಾಟವೋ, ಪರಮಾತ್ಮ ನಾಟವೋ, ಆಟವೋ ನಾಟವೋ, ಭಗವಂತ ನಾಟವೋ. ತದ್ದಿನ್ನ ತಗದಿನ್ನ, ಧಿನ್ನ ತಗದಿನ್ನ, ತದ್ದಿನ್ನ ತಗದಿನ್ನ, ಧಿನ್ನ ಧಿನ್ನ ಧಿನ್ನ. ತಕ್ಕಿಟ್ಟತಿ, ತಿರುಗಡ ತಗ ತಗ ತಕ್ಕಿಟ್ಟತಿ, ತಾಂಗಿಡ ತಗ ತಿರುಗಡ ತಗ ತಕ್ಕಿಟ್ಟತಿ, ತಿರುಗಡ ತಗ ತಗ ತಾಂಗಿಡ ತಗ ತಾಂಗಿಡ ತಗ ತಾಂಗಿಡ ತಗದಿ. ದಿಗಿ 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 ನಗ 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 ಧಿಮಿ 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 ತಿರುಗಿಡದ ಭಾ. ದಿಗಿ ದಿಗಿ ನಗ ನಗ ಧಿಮಿ ಧಿಮಿ ತಿರುಗಿಡದ ಭಾ, ತಿರುಗಿಡದ ಭಾ. ಧಿನ್ನ ನನ 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 ತಗ ಧಿಮಿ ತಗ ಚಣು ತಗ ಧಿಮಿ ಭಾ. ತಗ ತರಗಿಡ ತಗ ತಾಂಗಿಡ ತಗ ತರಗಿಡ ತಗ ತರಗಿಡ ತರಗಿಡ ತಗ 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 ತಾ. ಹುಟ್ಟೆಂದ ಮೇಲೆ ಸಾವಿರಲೇಬೇಕು, ತಿಳಿದಿದ್ದರು ನಾನು ಬದುಕಬೇಕು. ಯಾಕೀ ಶಿಕ್ಷೆ, ಈ ರಂಗಮಂಚ ಇದು ನಿನ್ನ ಭಿಕ್ಷೆ. ಈ ಜನರ ಪ್ರೀತಿ ಇದು ಶ್ರೀರಕ್ಷೆ. ಯಾಕೀ ಪರೀಕ್ಷೆ, ತಾಯಿ ಹಾಲು ಕುಡಿಸುವಾಗ ಯಮನು ಕೋಣ ಕಾಯುವ, ತುತ್ತುವನ್ನ ತಿನ್ನುವಾಗ ಸಾವು ಕೊಡದೆ ನಿಲ್ಲುವ. ಅವನ ಕರುಣೆ ನಿನಗೆ ಇಲ್ಲವೇ? ಹೇ, ಹೇ. ಆಟ ಹುಡುಗಾಟವೋ, ಪರಮಾತ್ಮ ನಾಟವೋ, ಪಾಠವೋ ನಾಟವೋ, ಭಗವಂತ ನಾಟವೋ. ಸರಿಗಮಪ. ಬಾರಿ ಪೊರ್ಲುದ ಪ್ರದರ್ಶನ ಕೊರ್ನಂಚಿನ ನಮ್ಮ ಜವನರಿಗ್ ಬರಡು ಜೋರಾಯಿನ ತಾಟಿ. ಯಾವಂದು ಯಾವಂದು ನನ್ನಲ್ಲ ಜೋರಾಯಿನ ತಾಟಿ ಬೊಟ್ಟಲೆ ಸೊಲ್ಮೇಲು ನನ್ನ ದುಂಬುಗು ಸ್ಟೇಜಡ್ ಚಯ್ಯ 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 ಚಯ್ಯ. जिनके सर हो इश्क
चल छैया 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 चल छैया 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 चल छैया 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 चल छैया 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 चल छैया 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 चल छैया 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 सारे इश्क की छाँव चल छैया छैया सारे इश्क की छाँव चल छैया पाँव जन्नत चले चल छैया छैया पाँव जन्नत चले चल छैया चल छैया 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 वो यार है जो खुशबू की तरह जिसकी जुबान उर्दू की तरह मेरी शाम रात मेरी कायनात वो यार मेरा सैया सैया चल छैया 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 ਪਹਿਲਾਂ ਤਾਂ ਪੂਰੀ ਨੇ ਲੁਧਿਆਣਾ ਵੀ ਨਹੀਂ ਟੱਪਿਆ ਸੀ ਪਹਿਲਾਂ ਤਾਂ ਪੂਰੀ ਨੇ ਲੁਧਿਆਣਾ ਵੀ ਨਹੀਂ ਟੱਪਿਆ ਪੁੱਛੇ ਤੇ ਨਾ ਕਾਰੋਬਾਰ ਪੈਰ ਵੀ ਨਹੀਂ ਰੱਖਿਆ ਕਦੋਂ ਦੀ ਮੈਡਮ ਜੀ ਸ਼ਹਿਰ ਵਿੱਚ ਆਈ ਬਸ ਪਾਰਟੀ ਦੀਆਂ ਗੱਲਾਂ ਕਰਦੀ ਰਹਿੰਦੀ ਏ ਕੁੜੀ ਸੈਟਰਡੇ ਸੈਟਰਡੇ ਕਰਦੀ ਰਹਿੰਦੀ ਏ ਕੁੜੀ ਸੈਟਰਡੇ ਸੈਟਰਡੇ ਕਰਦੀ ਰਹਿੰਦੀ ਏ Saturday, Saturday. Booty Saturday, Saturday. Booty Saturday, Saturday. ಎಂಜಾಯ್ ಇತ್ತು ಬಂದುಲೆ ಸೂಪರತೆ ಸೂಪರತೆ ಸೂಪರ್ ನನ್ನ ದುಂಬುಗು ಟಮ್ ಟಮ್ தட்டிக்கும் முத்திகள்
நீயும் வந்தா நல்ல நேரம் சட்டென ஆரம்பமாகுமே உன்னை கை பிடிச்சா இந்த நாடு பண்டிகை தேதியில் சேருமே அசஞ்சா வந்து நித்திர கெடுக்கும் சித்தன்ன கோயில் சித்திரமே நினப்பா வந்து சக்கரம் சுத்துற அக்கறை கொட்டு நடத்துனவே வாழ செழிக்க வாக்கு பலிக்க வாங்கும் சந்தனம் வாசம் பொழிக்க கேட்டு கிழிக்க கூட்டம் குதிக்க நெஞ்சம் ரெண்டும் பட்டு நோட்டிக்க பால சந்தம் மஞ்சர சந்தம் மாத்து அடிக்க மங்கள சந்தம் கோல சந்தம் ஒதுக்கு சந்தம் ஓங்கி தட்டுக்கும் முத்திக சந்தம் ಮುಂದೆ ಲೋಕದ ಕಣ್ಣಿಗೆ ರಾಜ್ಯವಿತ್ತು. ಲೋಕದ ಕಾಳಜಿ ಮಾಡುತ್ತೀನಂತಿ ನಿಂಗಾರ್ ಬ್ಯಾಡಂತರು ಮಾಡಪ್ಪ ಚಿಂತಿ ಓ ಲೋಕದ ಕಾಳಜಿ ಮಾಡುತ್ತೀನಂತಿ ನಿಂಗಾರ್ ಬ್ಯಾಡಂತರು ಮಾಡಪ್ಪ ಚಿಂತಿ ನೀ ಮಾಡೋದು ಗಳಿಗೆ ಸಂತಿ ಮೇಲು ಮಾಳಿಗೆ ಕಟ್ಟಬೇಕಂತಿ ಆನೆಯ ಬಾರಿ ಏರಬೇಕಂತಿ ಮಣ್ಣಲ್ಲಿ ಇಳಿಯುವುದ ಕಣ್ಣ ಗಮರತಿ ಲೋಕದ ಕಾಳಜಿ ಮಾಡುತ್ತೀನಂತಿ ಹಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ ಲೋಕದ ಕಾಳಜಿ ಮಾಡುತ್ತೀನಂತಿ ಹಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ ಬದುಕು ಬಾಳದು ನಂದೇ ಅಂತಿ ನೀತಿ ಸೇರಿದಷ್ಟು ಸಾಲದು ಅಂತಿ ಕಥಪಟರನ್ನು ಕಡೆಯಾದ ಗಣವಾಗ ಒದಗದು ಯಾವುದು ಸುಮ್ಮನ ಅಳತಿ ಲೋಕದ ಕಾಳಜಿ ಮಾಡುತ್ತೀನಂತಿ ಹಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ ಏ ಹುಡ್ಸಿನ್ಯಾಗೆ ಹುಲ್ಲನ್ಯಾಗೆ ತಿಂಬಕ್ಯಾಕೆ ಬಿಟ್ಟೋಯ್ತಾನೆ ಕಣ್ಣದ ಹಿಂದೆ ಸುಖವನ್ನಿಟ್ಟು ಕಾಣ್ದಂಗ್ ಕೂತು ನೋಡ್ತಾನೆ ಕಾರಣ್ಯನ ಕೈಯಾಗ ಹಿಡಿದು ಕಾಣ್ದಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನಾ ಕಂಡೆ ಪರಸಿವನ್ನ ಕಂಡೆ 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 ಕಂಡೆನಾ ಕಂಡ ಪರಸಿವನ್ನ ಕಂಡೆ 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 ಕಂಡೆನಾ ಕಂಡೆ ಪರಸಿವನ
ಹಿಂದೂ ಧರ್ಮದ ಶ್ರೇಷ್ಠ ಮಹಾಕಾವ್ಯ ಮಹಾಭಾರತ ಕೌರವ ಮತ್ತು ಪಾಂಡವರ ನಡುವೆ ನಡೆದ ಕುರುಕ್ಷೇತ್ರ ಯುದ್ಧದ ಫಲಿತಾಂಶವನ್ನು ಇದು ವಿಸ್ತಾರವಾಗಿ ಹೇಳುವಂಥದ್ದು. ಮಹಾಭಾರತದಲ್ಲಿ ನಾವು ಕೇಳುವ ಕೆಲವು ಪಾತ್ರಗಳು ಇಂದಿಗೂ ನಿಗೂಢ. ಅಂತಹ ಪಾತ್ರಗಳಲ್ಲಿ ಒಂದು ದ್ರೌಪದಿ. ಬಂಧುಲೆ, ಪೊಣ್ಣು ಪಂಡ ಬರೀ ಪದಾರ್ಥ ಅವೊಂಜಿ ಶಕ್ತಿ. ಪೊಣ್ಣು ಸಮಾಜದ ಮಾಮಲ್ಲ ಶಕ್ತಿ ಬಂಧುಲೆ. ಆಲೆನ ಮಾನ ಪ್ರಾಣ ಘನತೆ ಕಾಪಾಡ್ದು ಕೊರ್ಪಿನಂಚಿನವು ನಮ್ಮ ಧರ್ಮ. ಇತ್ತೆ ನಿಕ್ಲನೆದೆರಡು ನಮ್ಮ ಜೋಗ್ಲು ನಡಪಾದು ಕೊರಿಯರೊಲ್ಲೇರು ಒಂಜಿ ಕಿರು ನಾಟಕ ದ್ರೌಪದಿ. ನಿಕ್ಲು ಮಾತ ಕಾತರಡು ತುವೊಂದಿಪ್ಪುನಂಚಿನ ನಾಟಕ ದ್ರೌಪದಿ. ಇದಾದ ತಕ್ಷಣ ಯಕ್ಷಗಾನದ 2 ಪ್ರಸಂಗಗಳು ನಡೆಯಲಿಕ್ಕಿದೆ. ಎಲ್ಲ ವಿದ್ಯಾಭಿಮಾನಿಗಳು ಕೂಡ ನಮ್ಮ ಇಡೀ ಕಾರ್ಯಕ್ರಮವನ್ನು ವೀಕ್ಷಿಸಿ ಮತ್ತೆ ತೆರಳಬೇಕು. ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು. ದ್ರೌಪದಿ ಕಿರು ನಾಟಕದ ನಂತರದಲ್ಲಿ ವೃಷಕೇತು ವಿಜಯ ಮತ್ತು ರಾಜ ದಿಲೀಪ ಎಂಬ 2 ಪೌರಾಣಿಕ ಪ್ರಸಂಗಗಳು ನಿಮ್ಮ ಮುಂದೆ ನಡೀಲಿಕ್ಕಿದೆ. ಇವೆಲ್ಲವುಗಳನ್ನು ವೀಕ್ಷಿಸಿ ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ ಮತ್ತೆ ನಾವು ನಮ್ಮ ಮನೆಗಳಿಗೆ ತೆರಳೋಣ. ಮಕ್ಕಳನ್ನು ಪ್ರೋತ್ಸಾಹಿಸೋಣ, ಪ್ರಿಯದರ್ಶಿನಿಯನ್ನು ಪ್ರೀತಿಸೋಣ ಎನ್ನುವಂತಹ ಆಶಾಭಾವನೆಯೊಂದಿಗೆ ಇದೀಗ ನಿಮ್ಮ ಮುಂದೆ ದ್ರೌಪದಿ. ಪೊಣ್ಣು ಪನ್ಪಿನ ಒಂಜಿ ಪದ ಅತ್ತಿ ಅವೊಂಜಿ ಶಕ್ತಿ ಮಾಜಂತಿ ಬೊಲ್ಪು ಅವೇ ಬೊಲ್ಪುಡು ಓದಿತು ಬತ್ತಿನ ಅನ್ಯಾಯಡು ಸಾದಿತತ್ತಿನ ಕೌರವೆರನ ಮಧಮುತ್ತಾಯಿನ ಧರ್ಮದ ಸಾಧ್ಯಡು ಸತ್ಯ ಕಾತಿನ ಪೆರ್ಮೆಧಿ ಅಪ್ಪೆ ದ್ರೌಪದಿ. ದ್ರೌಪದಿ ದ್ರೌಪದಿನ ಕಥೆ ಕೇಳೆಗ. ತೂಟರಲಿ ದ್ರೌಪದಿನ ಕಥೆ ಕೇಳೆಗ. ಯಜ್ಞೋಡಿ ಪುಟ್ಟಿಂಚಿ ತುಡರು ಪಾಂಚಾಲಿ ದ್ರುಪದನ ಮಗಲು. ಯಜ್ಞೋಡಿ ಪುಟ್ಟಿಂಚಿ ತುಡರು ಪಾಂಚಾಲಿ ದ್ರುಪದನ ಮಗಲು. ಪಗರಿದ ಪಂತೊಗು ಬತ್ಯುಂತೆರು ದ್ರೌಪದಿಗಾದು ಸಾಲಾಯರು. ಪಗರಿದ ಪಂತೊಗು ಬತ್ಯುಂತೆರು ದ್ರೌಪದಿಗಾದು ಸಾಲಾಯರು. அர்ஜுனே பிருபகரி புடியே எந்தது திரௌபதினு படையே. அர்ஜுனே பிருபகரி புடியே ಎಂದುದು ದ್ರೌಪದಿನ ಪಡೆಯೇ. ಅಪ್ಪಿನ ಪಾತಿರುಗುತ್ತರೆ ತಗ್ಗಯೇ ಪಾಂಡವರೆ ಗೊಪ್ಪಾದ ಮನಗೆಂದಿಯೇ. ಪಾಂಡವರೆ ಗೊಪ್ಪಾದ ಮನಗೆಂದಿಯೇ. ಪಗಡಿದ ಮರ್ಲೊಂಜಿ ಉರ್ಲಾಂಡಿಗೆ ಉರ್ಲಾಂಡಿಗೆ ಶಕುನಿ
ದಿನ ಮೋಸಗ ಬಲಿಯಾಂಡಿಗೆ 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 ಪಗಡೆದ ಮರ್ಲೊಂಜಿ ಉರ್ಲಾಂಡಿಗೆ ಶಕುನಿನ ಮೋಸಗ ಬಲಿಯಾಂಡಿಗೆ ಪಾಂಡವೇರು ಸೋತುದು ಸುಣ್ಣಾಯಿರು ದ್ರೌಪದಿನ ಪಣ ಕಟ್ಟದು കളിവുണ്ടിര് ദ്രൗപദിന പണ കട്ടത് കളിവുണ്ടിര് പാണ്ഡവരെ കാപ്പു ചരിയന മാനന ഏരലകേനു ചരിയന ബേനന പാണ്ഡവരെ കാപ്പു ചരിയന മാനന ഏരുണ്ടു നനയങ്ക് ദിക്ക് ഉത്തര കൊരിയങ്ക് നെക്ക് ഏരുണ്ടു നനയങ്ക് ദിക്ക് ഉത്തര കൊരിയങ്ക് നെക്ക് കാപ്പയന കൃഷ്ണായന മാനന നിനനേ ನಂಬುದಲ್ಲ ಒರಿ ಬೆನ್ನನ ಕೃಷ್ಣ 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 ಹೇ ದುಶ್ಯಾಸನ, ದ್ರೌಪದಿನ ಮುಡಿಪತ್ತದ ವೈತನ ಆ ಮುಡಿನ ನಿನ್ನ ನೆತ್ತರಡೆ ತೆಕ್ಕುವೆ. ಹೇ ದುರ್ಯೋಧನ, ತೊಡೆ ತಟ್ಟದಲೆತ್ತನ ಆ ನಿನ್ನ ತೊಡೆನೇ ಪೊಲ್ತು ಮಾಡುವೆ. ಎನ್ನ ಕುಲೆ ನಿಕುಲೆಗ ಎದುರುಂಟವೆ ಕಂತಿದರೆ ದರ್ಪದ ಮಗ ಮುತ್ತವೆ ಜನಮಾನ ಕಲಿಯರೆ ತುಂಬಾಯರು ಈ ಎನ್ನ ಶಾಪನ ಕಟ್ಟೊಂಡರು ಈ ಎನ್ನ ಶಾಪನ ಕಟ್ಟೊಂಡರು ಈ ಎನ್ನ ಶಾಪನ ಕಟ್ಟೊಂಡರು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ.
ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಅಭಿನಂದನೆಗಳು ವಿದ್ಯಾರ್ಥಿಗಳೇ ಹಾಗೂ ಶ್ರೀಮತಿ ವಿದ್ಯಾ ಸನತ್ ಶೆಟ್ಟಿ ಇವರ ಪೂರ್ಣ ತಂಡಕ್ಕೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಕೊನೆಯ ನೃತ್ಯ ಕಲ್ಪನಾ. ಕೊಲೆಗಡುಕನ ಕಥೆಯ ಮುಗಿಸಿ ಕೊರಳ ನರವ ಕಡಿದು ಮುಗಿಸಿ ಇಂಚಿಂಚಾಗಿ ದೇಹ ಸೀಳಿ ನಡು ಬೀದಿಲಿ ನರ ಕತ್ತರಿಸಿ ಈಟದಂಗೆ ಹೊಸಕಿ ಬಿಡಲು ಬಿಸಿಯ ರಕ್ತ ಬಸಿದು ಬಿಡಲು ತುಂಡು ತುಂಡು ತುಂಡರಿಸಲು ತಪ್ಪುಗಳ ತಲೆ ಕಡಿಯಲು ಅಬ್ಬರಿಸುತ್ತ ಬೊಬ್ಬಿರಿಯುತ್ತ ಬಲಿಪೀಠ ಅಣಿ ಮಾಡಿರುವೆ. ಬಂದಳು ಬಂದಳು ನೋಡು ಬಲಿ ಹಾಕುತ್ತಾಳೆ ಕಲ್ಪನಾ. ದೇವಿಯ ಮುಂದೆ ಎಡೆ ಹಾಕುತ್ತಾಳೆ ಕಲ್ಪನಾ. ಗಡ 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 ನಡುಕೊನಿಗೆ ಗುಡುಗು ಆಗುತ್ತಾಳೆ. ಸಿಡಿ 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 ಸಿಡಿಲು ನಂಗೆ ಬಡಿದುಕೊಳ್ಳುತ್ತಾಳೆ. ಬಂದಳು 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 ಬಂದಳೋ ಸುಂಟರ ಗಾಳಿ ಹಂಗೆ ಬಂದವಳು. ಸಂಹಾರ ಮಾಡೋ ಶೂಲ ತಂದವಳು. ಹೇ ಗಂಡು ಹೆಣ್ಣು ಸೇರಿ ಬಂದವಳು. ನಿನ್ನ ಅಂತ್ಯ ನೋಡಲೆಂದು ಬಂದವಳು. ಲೇ 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 ಬಂದಳು ಬಂದಳು ನೋಡು ಬಲಿ ಹಾಕುತ್ತಾಳೆ ಕಲ್ಪನಾ. ಎಲ್ಲಮ್ಮ ದೇವಿಯ ಮುಂದೆ ಎಡೆ ಹಾಕುತ್ತಾಳೆ ಕಲ್ಪನಾ. ಮಳೆಯ ಕೊರಳಲ್ಲಿರಿಸಿ ಕಣ್ಣಲ್ಲಿ ಕೆಂಡದ ಉಂಡೆಯ ಧರಿಸಿ ಅಮಾಸೆ ರಾತ್ರಿಲಿ ಬೇಟೆಗೆ ಬಂದಳು ತಡೆಗೆ ನಡುಕ ನೋಟು. ಹೆಣದ ಗಣದ ಭೂತದ ನಾತದ ನಡುವೆ ನರರ ನೆತ್ತರ ಕುಡಿದ ಎಂದಿಗೂ ಎಲ್ಲಿಯೂ ಕಾಣದ ರಾಕ್ಷಸಿ ಬಂದಳು ಇಲ್ಲಿ ನೋಡು. ಮಂದರವಾದಿಯು ಪಾತಾಳ ನಗನು ಕಣ್ಬಿಟ್ಟು ನೋಡುತ್ತಾರೆ. ಏರೆ ಹಾವು ಕೊಳಕು ಹಾವು ಕಾಡಲಿರುವ ಕಾಳಿಂಗ ಸರ್ಪ ಹೋದಿ ಹಾವು ಮಂಡಲ ಹಾವು ಜಲರಾಶಿ ನೀರ ಹಾವು ಬಿಸುಗುಡುತ್ತಿದೆ ಹೆಡೆ ತೆರೆದಿದೆ ನನ್ನ ಕಣ್ಣಲ್ಲಿ. ಸುಂದರ ಗಾಳಿ ಹಂಗೆ ಬಂದವಳು. ಸಂಹಾರ ಮಾಡೋ ಶೂಲ ತಂದವಳು. ಹೇ ಗಂಡು ಹೆಣ್ಣು ಸೇರಿ ಬಂದವಳು. ನಿನ್ನ ಅಂತ್ಯ ನೋಡಲೆಂದು ಬಂದವಳು. ಲೇ 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 ಬಗೆಯುವೆನೋ ಸಿಗಿಯುವೆನೋ ಬಗೆಯುವೆನೋ ಸಿಗಿಯುವೆನೋ ಕುಡಿಯುವೆ ರಕ್ತ. ಹಿಡಿದ ಶಪಥ ಮುಗಿಸಬೇಕು ಎದೆಯ ಜ್ವಾಲೆ ಬಾರಬೇಕು. ಒದಗಿ ಗಿರಿಯು ಅದುರಬೇಕು ಗಿರಕ್ಕೆ ಹೊಡೆಯಬೇಕು. ಎಲುಬು ಮೂಳೆ ಮುರಿಯಬೇಕು ನರಳು ಶಬ್ದ ಮೊಳಗಬೇಕು. ಮಂಡಿಯ ಚಿಪ್ಪನ್ನು ಮುರಿಯಬೇಕು ಒಂದೊಂದು ದಿಕ್ಕಿಗೂ ಎಸೆಯಬೇಕು. ಅತಳ ಸುತ್ತಳ ನಡುಕಬೇಕು ಬಲಿಯ ನೋಡಿ ಕಲಿಯ ಹೆದರಲಿ. ಇಲ್ಲಿಗೆ ಸೆಮಿ ಕ್ಲಾಸಿಕಲ್ ನೃತ್ಯಗಳು ಪೂರ್ಣಗೊಂಡಿರುತ್ತದೆ. ಮುಂದೆ ಯಕ್ಷಗಾನ ಪ್ರಸಂಗಗಳು ನಡೀಲಿಕ್ಕಿದೆ. ವೃಷಕೇತು ವಿಜಯ ಹಾಗೂ ರಾಜ ದಿಲೀಪ ಎನ್ನುವಂತಹ ಎರಡು ಪೌರಾಣಿಕ ಪ್ರಸಂಗಗಳು ತಮ್ಮ ಮುಂದೆ ಆಡಿ ತೋರಿಸಲಿದ್ದಾರೆ ಶ್ರೀಯೋಧ ಬಾಳಪ್ಪ ಪೂಜಾರಿ ಉಡ್ಡಂಗಳ ಮತ್ತು ಅವರ ಶಿಷ್ಯಂದಿರ ತಂಡ. ಎಲ್ಲ ವಿದ್ಯಾಭಿಮಾನಿಗಳು ಕೂಡ ಈ ಒಂದು ಎರಡೂ ಪ್ರಸಂಗಗಳನ್ನು ವೀಕ್ಷಿಸಿ ಮತ್ತೆ ತಮ್ಮ ಮನೆಗಳಿಗೆ ಹಿಂತಿರುಗಿರಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತಮ್ಮ ಪ್ರೋತ್ಸಾಹ ನಮ್ಮ ಮಕ್ಕಳಿಗೆ ಇರಲಿ, ನಿರಂತರವಿರಲಿ ಎನ್ನುವಂತಹ ಆಶಾಭಾವನೆಯೊಂದಿಗೆ ಇದೀಗ ವೇದಿಕೆಯಲ್ಲಿ ವೃಷಕೇತು ವಿಜಯ
ಯಕ್ಷಗಾನವೆಂಬುದು ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣಗಳನ್ನೊಳಗೊಂಡ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆ. ಇದು ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ಕೇರಳ ಮತ್ತು ದಕ್ಷಿಣ ಕನ್ನಡದ ಗಂಡು ಮೆಟ್ಟಿದ ಕಲೆ ಎಂದೇ ಪ್ರಸಿದ್ಧವ ಎಂದರೆ ತಪ್ಪಾಗಲಾರದು. ಅಂತಹ ಗಂಡು ಮೆಟ್ಟಿದ ಕಲೆ ಇದೀಗ ನಮ್ಮ ಮುಂದೆ. ರಾಜ ದಿಲೀಪ ಪ್ರಸಂಗದಲ್ಲಿ ದೂತನಾಗಿ ಆಯುಷ್ ರೈ 8th ಸ್ಟ್ಯಾಂಡರ್ಡ್, ಅಗ್ನಿ ಉತ್ಸವ್, ವಾಯುವಾಗಿ ಕೃಷ್ಣ ಪೂರ್ಣೇಶ್, ವರ್ಣನಾಗಿ ಸಸ್ತಿ, ಕುಬೇರನಾಗಿ ತವೀಶ್, ನಿಶ್ರುತಿಯಾಗಿ ಅದಿತಿ, ಈಶಾನ್ಯನಾಗಿ ನಿಹಾ, ಯಮನಾಗಿ ಆದಿಶ್, ದೇವೇಂದ್ರನಾಗಿ ಜೀವನ್, ವೀರಕಾಸುರನಾಗಿ ವಿಮರ್ಶ್, ಬಲ 1 ಲಿಖಿತ್, ಬಲ 2 ಸಮರ್ಥ್, ಬಲ 3 ಹರ್ಷಿತ್, ಬಲ 4 ಅನ್ವೇಶ್, ಬಲ 5 ಚಂದನ್, ಬಲ 6 ಯಕ್ಷಿತ್, ಬಲ 7 ಅದಿತ್, ಈಶ್ವರನಾಗಿ ಪ್ರತ್ವಿಕ್, ಷಣ್ಮುಖನಾಗಿ ಮಹಿತ್, ವೀರಭದ್ರನಾಗಿ ಪ್ರಶ್ವಿತ್, ನಂದಿಯಾಗಿ ಚಿರಾಯು, ಭೃಂಗಿಯಾಗಿ ಸಿದ್ಧಾರ್ಥ್, ಶೃಂಗಿಯಾಗಿ ಚಿರಾಗ್, ಗಣಗಳಾಗಿ ಹಾರ್ದಿಕ್, ಅಹಾನ್ ರೈ, ನಿವಾನ್, ತನ್ಮಯ್, ವಿಷ್ಣುವಾಗಿ ಧನ್ವಿರೈ ಕೆ, ವೀರಕಾಸುರನಾಗಿ ಶ್ರೀಕಂಠ, ದಿಲೀಪನಾಗಿ ಶಾವ್ಯ ಯುರೈ, ಮಾತಾಲಿಯಾಗಿ ಸಸ್ತಿ, ಅಂಬಿಕೆಯಾಗಿ ದ್ಯುತಿ ಪಿರಾಯ್, ಗಣ ಶಿವನ ಗಣಗಳಾಗಿ ಭವೀನ್ ಮತ್ತು ಮಹಿತ್, ವೃಷಕೇಶು ವಿಜಯ. ಈ ಪ್ರಸಂಗದಲ್ಲಿ ವೃಷಕೇತುವಾಗಿ ಅಭಿನವರಾಜ್, ಮೇಘನಾಥನಾಗಿ ಧನುಷ್, ಭೀಮನಾಗಿ ನಿಶಾನ್ ರೈ, ಯವನಾಶ್ವನಾಗಿ ಆಯುಷ್, ಬಲಗಳಾಗಿ ಅದ್ವೈತ್, ವೈಷ್ಣವಿ, ಭವೀಶ್, ರಿತಿಕ್, ಸಮನ್ಯು, ಸಾನ್ವಿ, ತರುಣ್, ಸುಭಿಕ್ಷ್, ಸುವೇಗನಾಗಿ ಮಾನ್ವಿತ್ ಶೆಟ್ಟಿ, ಅನುಸಾಳುನಾಗಿ ಚೇತನ್ ಆಳ್ವ, ಮಂತ್ರಿಯಾಗಿ ಕಾರ್ತಿಕೇಯ, ಸೇನಾಪತಿಯಾಗಿ ಸಂಪ್ರೀತ್, ಬಲಗಳಾಗಿ ಪೂರ್ವಿಕ್, ವಿಶಾಖ್, ಶ್ರೀಹಾನ್, ನಿಶಿತ್, ಶ್ರೀಕೃಷ್ಣನಾಗಿ ತನ್ವಿ ಶೆಟ್ಟಿ, ರುಕ್ಮಿಣಿಯಾಗಿ ಧನ್ವಿರಾಯ್, ಅರ್ಜುನ್ನಾಗಿ ಹೃಷಿಕೇಶ್, ಪ್ರದ್ಯುಮ್ನಾಗಿ ಗೌತಮ್, ಸಾಧಕಿಯಾಗಿ ಸಾತ್ವಿಕ, ಯಾದವನಾಗಿ ಮೋಹಲ್, ವೃಷಕೇಶು ಆಗಿ ಸಮನ್ವೀಯನ್. ವಿದ್ಯಾಭಿಮಾನಿಗಳೇ, ಎಲ್ಲೆಲ್ಲೂ ನೋಡಿದರೂ ರಂಗು ರಂಗಿನ ವಿದ್ಯುತ್ ದೀಪಗಳು. ಈಗ ತಾನೇ ಗೆಜ್ಜೆ ಕಟ್ಟಿ ಹೆಜ್ಜೆ ಇಡಲು ಮುಂದಾಗಿರುವ ನಮ್ಮ ಪುಟ್ಟ ಕಂದಮ್ಮಗಳು, ತಮ್ಮ ಗೆಜ್ಜೆಯ ಸವಿಯನ್ನುಣಲು ಕಾತರದಿಂದ ಕಾಯುತ್ತಿರುವ ಪೋಷಕರೇ, ವಿದ್ಯಾಭಿಮಾನಿಗಳೇ, ಇದೀಗ ನಿಮ್ಮ ಮುಂದೆ ಗಂಡು ಬೀರಿನ ಕಲೆ ಎಂದೇ ಪ್ರಸಿದ್ಧವಾದ ಯಕ್ಷಗಾನ ತಮ್ಮ ಮುಂದೆ ಇದೀಗ ರಾಜ ದಿಲೀಪ.
ಬಾಲಕೃಷ್ಣ ಉಡ್ಡಂಗಲ ಇವರ ಸಾರಥ್ಯದಲ್ಲಿ, ನಮ್ಮ ಶಾಲಾ ಶ್ರೀಮನ್ ಪ್ರಶಾಂತ್ ಇವರ ನೇತೃತ್ವದಲ್ಲಿ ಇದೀಗ ನಿಮ್ಮ ಮುಂದೆ ಯಕ್ಷಗಾನ ರಾಜ ದಿಲೀಪ. ಈ ಪ್ರಸಂಗದಲ್ಲಿ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ ಚೆಂಡೆ ವಾದನದಲ್ಲಿ, ಹಾಗೆಯೇ ಮುರಳೀಧರ್ ಕಲ್ಲೂರಾಯ ಕುಂಜುರು ಪಂಚ ಮದ್ದಳೆಯಲ್ಲಿ, ಸತೀಶ್ ಇರ್ದೆ ಮತ್ತು ಯೋಗೀಶ್ ಕಾದಂಬಲಿತಾಯ ಭಾಗವತರಾಗಿ ಇದೀಗ ತಮ್ಮ ಮುಂದೆ ರಾಜ ದಿಲೀಪ ಪ್ರಸಂಗ. ಚಕ್ರತಾಳದಲ್ಲಿ ಧನೀಶ್ ಅಮೀನ್ ಮತ್ತು ನಾಗೇಶ್ ಆಚಾರ್ಯ ಇವರು. ಹಲ್ 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 ಹಲ್
ಹಲೋ 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 ಅಂಬುರುಹದಲ ನೇತ್ರ ಅಂಬುರುಹದಲ ನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನವಾನಿಯರ ಪಾದ ಅಂಬುಜಗೆ ಪೊಡ ಮಡುದ ವರ್ಣಿಪೆವಿ ಕಥಾಮೃತವ
ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ದೇವೇಂದ್ರ ಮಹಾಪ್ರಭು ಎಂದು ಕೇಳಿಬಲ್ಲೆ. ಹೊರಟು ಬಂದ ಕಾರ್ಯ ಧರಣಿ ಪಾಲಕ ಕೇಳು
ಆಡಿದ ಮಾತುಗಳು ಅಕ್ಷರ ಸತ್ಯ. ಕದನ ಕಲಿಗಳಾದ ನೀವು ರಣಶೂರರು. ಇಂದಿನ ಸಭೆಯನ್ನು ಮುಗಿಸಿ ಮುಂದಿನ ಕಾಲದ ನಿರೀಕ್ಷೆಯಲ್ಲಿರೋಣ. ಸುರಮಣಿ
ಬಂದೆ. ದಿಕ್ಕೆಟ್ಟು ಓಡಿದ್ದಾರೆ. ಇನ್ಯಾಕೆ ಅವಕಾಶ? ಏರುತ್ತೇನೆ ಸಿಂಹಾಸನವನ್ನು. ಇನ್ನು ಸ್ವಲ್ಪ ವಿಶ್ರಾಂತಿ ಅಗತ್ಯವಿದೆ. ತೆರಳುತ್ತೇನೆ.
ಏನ
ಚಕ್ರವರ್ತಿಯೇ ಮುಂತಾದ ಧರ್ಮದರು ಏರಿದಂತಹ ಈ ಪುಣ್ಯಪ್ರದವಾದ ಪಟ್ಟವೇರುವ ಸೌಭಾಗ್ಯ ಅಂಶುಮಂತನ ಕುಮಾರನಾದ ನನಗೆ ಪ್ರಾಪ್ತವಾಯಿತು. ವೈರಿಗಳೆಂಬ ಮದಗಜಗಳಿಗೆ ಸಿಂಹಪ್ರಾಯನಾಗಿ ಸತ್ಯ ಧರ್ಮಕ್ಕೆ ಚ್ಯುತಿಯಾಗದ ರೀತಿಯಲ್ಲಿ ರಾಜ್ಯ ಪಾಲನೆ ಮಾಡುತ್ತಿದ್ದೇನೆ. ಓಹೋ, ಯಾರದು ಬರುತ್ತಿರುವುದು? ಮಗಳಿದನು ಕಂಡು ತೋಷ
ಇದ್ದರೆ ನಿನ್ನ ಚೆರವನ್ನು ಕತ್ತರಿಸಿ ಭೂತಗಣಗಳಿಗೆ ಔಷಧ ನೀಡುತ್ತೇನೆ. ಬಾ ಮುಂದೆ. ಹಲವು ವಿಧದಲ್ಲಿ ಪಾದದಲ್ಲಿ ಗೆಲುವುಗಾನದೆ ಮರಳಿ ಮರುಗುದ ಗೆಲುವುಗಾನದೆ ಮರಳಿ ಮರುಗುದ ಹಲವು ರಕ್ತದ ರುದಿದೆ ರುಧಿರವು ಬೀಳೆ ಧರೆಯೊಳಗೆ ಇಷ್ಟೇ ಹೋರಾಡಿದರೂ ಜಯಲಲನೆ ನನ್ನ ಪಾಲಿಗೆ ಪ್ರಾಪ್ತವಾಗಲಿಲ್ಲ. ಅನಿಮಾದಿ ಅಷ್ಟಸಿದ್ಧಗಳನ್ನರಿತ ರಾಕ್ಷಸನ ಮಾಯಾಜಾಲದಿಂದ ಹಲವು ರಕ್ಕಸರು ಉದಿಸಿ ಬರುತ್ತಿದ್ದಾರೆ. ಬಿಂದು ರಕ್ತವು ಧರೆಗೆ ಬಿದ್ದಾಗ ಮತ್ತು ಮತ್ತು ದಾನವರು ಹುಟ್ಟುತ್ತಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಸರ್ವಮಂಗಳೇ ಸರ್ವಶಕ್ತಳು. ಆದ್ದರಿಂದ ನಾನು ಅವಳನ್ನೇ ಸ್ತುತಿಸುತ್ತೇನೆ. ಜಯ 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 ಜಯ. ಜಗಜ್ಜನನಿ ಶುಂಭಾತಗಿ ಜನ ಸರಿದ ದೇವಿಯೇ ಜಯ 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 ಜಯ
ಹಿಂದೆ ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಈ ಹಿಂದೆ ಬಂದವರಿಗೆ ಏನಾಗಿದೆ ಅದೇ ಸ್ಥಿತಿ ಕಾಣಿಸಲು ನಾನು ಸಿದ್ಧ. ಮುಚ್ಚಬೈ. ಅಂಬಿಗೆಯ ಮನದಲ್ಲಿ ಯೋಚಿಸಿ, ಅಂಬಿಗೆಯ ಮನದಲ್ಲಿ ಯೋಚಿಸಿ, ಜಂಬವಿಳಿಸುವೆನೆಂದು ಭರದೆಯಂತೆ ರಕ್ತಾಂಬಿಕೆಯಾಗಿ ಬರುತ್ತಲೇ ವೀರ ಸೇನನಿಗಿದಿರಾಗೆ. ಮಾನವರಿಂದ ಮಾತ್ರ ಮರಣವೆಂಬುದಾಗಿ ತನಗೆ ಬ್ರಹ್ಮಗಮನ ಬರಬಲ್ಲವಿದೆ. ಆದ್ದರಿಂದ ನಾನು ರಕ್ತಾಂಬಿಕೆಯಾಗಿ ಭೂಮಿಗೆ ಬಿದ್ದ ರಕ್ತವನ್ನು ಹೀರುತ್ತಾ ದಿಲೀಪನ ಮೂಲಕ ಇದನ್ನು ಕೊಲ್ಲಿಸುತ್ತೇನೆ. ಅಂಬಿಕಾದೇವಿಯ ಅನುಗ್ರಹದಿಂದ ಲೋಕಕಂಟಕನಾದ ವೀರಕಾಸುರನ ವಧೆಯಾಯಿತು. ಸಂತೋಷಭರಿತನಾದಂತಹ ದೇವೇಂದ್ರನು ಉಚಿತ ರೀತಿಯಲ್ಲಿ ಸತ್ಕರಿಸಿದ್ದಲ್ಲದೆ ಧರ್ಮ ದೇವತೆ ಎಂಬ ಬಿರುದನ್ನಿತ್ತು ನನ್ನನ್ನು ಆಶೀರ್ವದಿಸಿದ್ದಾನೆ. ಈಗ ನಾನು ಅಯೋಧ್ಯೆಗೆ ತೆರಳುತ್ತೇನೆ.
ಹರಿಸಂಗೈದಾಗಲಿ ಕನಿಗರದಿ ಉಪಚರಿದೆ ಎಚ್ಚರ ಬರಲು ತಾ ಕಂಡು ಓ ಶ್ರೀಹರಿಯನ್ನು ಸ್ಮರಿಸಿ ಪ್ರಯೋಗಿಸಿದ ಉನ್ನತವಾದ ಶರಾಘಾತಕ್ಕೆ ಭೂಪತಿ ಧರೆಗುರುಳಿಬಿಟ್ಟ. ಈತನಂತಹ ಧರ್ಮಮೂರ್ತಿಯನ್ನು ಕೊಲ್ಲುವ ಉದ್ದೇಶ ನಮ್ಮದಲ್ಲ. ಈತನ ಸೇನೆ ದಿಕ್ಕುದೆಸೆ ಇಲ್ಲದೆ ಓಡುತ್ತಿದೆ. ರಾಜನ ಬಳಿ ಯಾರೂ ಬರುತ್ತಿಲ್ಲ. ನೋಡೋಣ, ನಾನೇ ಉಪಚರಿಸುತ್ತೇನೆ. ವೀರ ಮೃಳಗೆ ನದಿ ಧರೆಯೊಳರಗಿದ ಎಂದ ಕರುಣೆಯಲ್ಲಿ ಉಪಚರಿಸಿ ಪರಿಪೂರ್ಣನಾದೆ. ಕರುಣೆಯಲ್ಲಿ ಉಪಚರಿಸಿ ಪರಿಪೂರ್ಣನಾದೆ. ದುರದಾಸೆ ಮುಂದಿಲ್ಲ ಹರಿಯ ಕಾಣುವ ತವಕ. ದುರದಾಸೆ ಮುಂದಿಲ್ಲ
ಮಥನ ಕಿತ ಕರೆಯೇ ಸತಿಯಳ ಕಿನಿಯಗೆರಗಿಯೇ ಮನದೆಳೆವಾದೌದರ್ಯ ವನ್ನವಿದುವನಿದೆ ರುಕ್ಮಿಣಿ ನೋಡು ಎನ್ನುವುದಲಿ ಮನದೆಳೆವ ಸೌಂದರ್ಯವನವಿದು ವನಿತೆ ರುಕ್ಮಿಣಿ ನೋಡು ಮಣದಿ ರುಕ್ಮಿಣಿ ಸ್ವಾಮಿ ದ್ವಾರಕಾನಗಿರಿಯಿಂದ ನಮ್ಮ ಯಾದವ ಸಮೂಹವನ್ನು ಒಳಗೊಂಡು ಹಸ್ತಿನಾಪುರದತ್ತ ಹೊರಟವರು ನಾವು. ಹೌದು, ಮಾರ್ಗಾಯಾಸವನ್ನು ಕಳೆಯುವುದಕ್ಕಾಗಿ ನಮ್ಮವರೆಲ್ಲರೂ ಇಲ್ಲೇ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾರೆ. ಹೌದು, ಆದರೆ ನಾವಿಬ್ಬರು ಈ ಪ್ರಕೃತಿಯ ಸೊಬಗನ್ನು ಸವಿಯುತ್ತಾ ಈ ಸರೋವರದ ಬಳಿಗೆ ಬಂದು ನಿಂತಾಗ ನೋಡಬಾರದೇ ಈ ಮನದ ಸೊಬಗನ್ನು. ಹೌದು, ದೇವತೆಗಳಲ್ಲಿ ರಾಜಿಸುವ ಸೊಬಗಿನ ಈ ಪ್ರಕೃತಿ, ಪಕ್ಷಿಗಳ ಇಂಪಿನಿಂಚರದ ಗಾಯನ, ಗರಿ ಬಿಚ್ಚಿ ನರ್ತಿಸುವ ನವಿಲ ಸಮೂಹ, ಅರಳಿ ನಿಂತಿರುವ ಸುಮಗಳ ಮಧುವನ್ನು ಹೀರುತ್ತಿರುವ ದುಂಬಿಗಳ ಚಂದ, ಇವುಗಳನ್ನೆಲ್ಲ ನೋಡಿದಾಗ ನಿನಗೆ ಏನನಿಸುತ್ತಿದೆ ಸ್ವಾಮಿ? ಪರಮ ಹರುಷಾಮೃತವ ಬೀರ್ವದು ಪರಮ ಹರುಷಾಮೃತವ ಬೀರ್ವದು
ತಡಬೇಕೆ ಧುಮುಕೋಣ ಸರೋವರಕ್ಕೆ ಹಾಗೆ ಆಗಲಿ. ಆಡಿದರು ಜಲ ಕ್ರೀಡೆಯನು ಆಡಿದರು ಆಡಿದರು ಜಲ ಕ್ರೀಡೆಯನು ಜಲ ಕ್ರೀಡೆಯನು ಜಲ ಕ್ರೀಡೆಯನು ಆಡಿದರು ತತ್ತೋಂಗದಿ ಗುತಕ ತಯ್ಯತ ತಯ್ಯತ ಧಿಮಿ ತತ್ತೋಂಗದಿ ಗುತಕ ದಿನ ತೈ ತತ್ತೋಂಗದಿ ಗುತಕ ತಯ್ಯತ ತಯ್ಯತ ಧಿಮಿ ತತ್ತೋಂಗದಿ ಗುತಕ ದಿನ ತೈ ಗಿಡದಗ ತತ್ತೋಂಗದಿ ಗುತಕ ತಯ್ಯತ ತಯ್ಯತ ಧಿಮಿ ತತ್ತೋಂಗದಿ ಗುತಕ ದಿನ ತೈ ಗಿಡದಗ ತತ್ತೋಂಗದಿ ಗುತಕ ತೈ ದಿನ ತೈ ಗಿಡದಗ ತತ್ತೋಂಗದಿ ಗುತಕ ತೈ ದಿನ ತೈ ಗಿಡದಗ ತತ್ತೋಂಗದಿ ಗುತಕ ತೈ ದಿನ ತೈ
ಮುಚ್ಚು ಬಾಯಿ. ಮುಚ್ಚು ಮುಚ್ಚು ಬಾಯೋ ನೀನು. ಮುಚ್ಚು ಮುಚ್ಚು ಬಾಯೋ ನೀಗ ಬಿಚ್ಚಿನಿಂದ ನುಡಿಯಬೇಡ. ಜನವರೇನು ಕಣದಲ್ಲಿ ಕೊಡುವೆನು. ವಿನಾಶಕಾಲಕ್ಕೆ ವಿಪರೀತ ಬುದ್ಧಿಯೆಂಬಂತೆ ನಿಮಗೆ ಸಾಯುವ ಕಾಲ ಸಮೀಪಿಸಿತು. ಆದುದರಿಂದಲೇ ನಮ್ಮನ್ನು ಕೆಳಗಲು ಬಂದಿದ್ದಿ. ನಮ್ಮ ಆಯವನ್ನು ನನಗೊಪ್ಪಿಸಿದರೆ ಸರಿ, ಇಲ್ಲದಿದ್ದರೆ ಇದೋ ಇಲ್ಲಿ ಆಯುಧದ ರುಚಿಯನ್ನು ತೋರಿಸುತ್ತೀನಿ. ಬಾ ಮುಂದೆ. ಉದುರಾನಿಂದ ಉದುರಾನಿರದಿ. ಉದುರಾನಿಂದ ಉದುರಾನಿರದಿ ಹೃದಯ ಬಾಧಗಳು ಈ ಮನವೇ. ಉದುರೆ ಬಿದ್ದನ ಮಣಿಗೆ ಮೂಬೆ ಹಸಿಯಗೊಳ್ಳೆಲ್ಲ. ಎಲ್ಲ ಹಸಿರ ಏನಿಲ್ಲ. ಉಸಿರನ್ನು ನಿಲ್ಲಿಸಿ ಭೂಮಿಯ ಭಾರವನ್ನು ಧರ್ಮಕ್ಕೆ ಜಯವಾಗುವಂತೆ ಮಾಡುತ್ತೇನೆ. ಮುಚ್ಚು ಬಾಯಿ. ಸರಿಯಾದದಕ್ಕೆ ದೃಢಾದದು. ಏನಿಲ್ಲ. ಸರಿಯಾದದಕ್ಕೆ ದೃಢಾದದು, ದೃಢಾದದು, ಧನಾನಂದ. ತರಳ ನಿನಗೆ ಸಮರವೇಕೆ ತೆರಳು ಹಿಂದಕ್ಕೆ. ಏನಿಲ್ಲ. ಎಲ್ಲ ನಿನ್ನ ಹೊಡೆಯನ್ನು ಒದಿಸಿ ನಮ್ಮ ಸೇನೆಯನ್ನು ತೀರಿಸಿಕೊಳ್ಳಬೇಕಾಗಿದೆ. ಬಾ ಮುಂದೆ. ಏನಿಲ್ಲ. ಅನುಗೋದನು ಜನ ನೀನು. ಅನುಗೋದನು ಜನ ನೀನು. ಕಾರಣವೇನೋ ಮೊದಲೇ ದೂರ ಗಮನ. ಘೋರರ ದಡದಲ್ಲಿ ಬಿಡುವುದಲ್ಲಿಗೆ ತೀರ ಬಂದೆಯೇ ಪಾರ್ಥನು. ನಾವಿಲ್ಲಿ ಅಶ್ವಮೇಧ ಆಕ್ರಮಿಸಿದಲ್ಲಿರುವಾಗ ಇದ್ದಕ್ಕಿದ್ದ ಹಾಗೆ ನಮ್ಮ ದುರ್ಗವನ್ನೇ ಕತ್ತು ಕೊಂಡೊಯ್ಯುತ್ತಿರುವೆಯಲ್ಲ. ಇದು ನಿನ್ನ ದಟ್ಟಣೆಯಿಸಲು ಈಗ ಭಾರತ. ಮುಚ್ಚು ಬಾಯಿ. ಬಲ್ಲೆ ನಿನ್ನಯ ಶೌರ್ಯವ. ನನ್ನ
ನಿನ್ನ ಕುದುರೆ ಯಾರಿಗೆ ಬೇಕು? ನಿನ್ನನ್ನು ಯಾಕೆ ಬಿಟ್ಟೆ ಗೊತ್ತಾ? ಶಿಶು
ಭರಧೀರ ತಂದ ಮುರಾರಿಯ ಮುಂದೆ ಕೆಡವುದಲಿ ನಟಶರಾಘಾತಕ್ಕೆ ದಾನವ ಧರಾಶಾಹಿಯಾಗಿ ಹೋಗಿದ್ದಾನೆ. ಈತನ ಕರಗಳನ್ನು ಬಂಧಿಸಿ ಶ್ರೀಕೃಷ್ಣನ ಪಾದ ಕೊಪ್ಪಿಸುತ್ತೇನೆ. ಧನುಜರಿಪು ಯಗನ್ವೈದಿಗ ಬಳಿ ಬಳಿರೆ ಕರ್ಣಜ ವೃಷಕೇತನನು ಪೊಗಳುತ್ತಲಿರಲು ಹರೆಯೊಳಗೆ ಮಲಗಿದ್ದ ಕಳಗೆ ಸ್ಮೃತಿ ಬರಲು ಧರೆಯೊಳಗೆ ಮಲಗಿದ್ದ ಕಳಗೆ ಸ್ಮೃತಿ ಬರಲು ದೇವಾ ದುರುಳದನವನು ನಾನು ಪೂರ್ವ
ಕರ್ಮದಿಗೈದೆ ಹರಿ ನಿನ್ನ ಪಾಂಡವರ ನೋಯಿಸಿದ ಪರಿಯಾರ ಮರೆತು ಮನ್ನಿಸುದನ್ನ ಕರುಣದೊಳಗುತ್ತರಿದೋ ಕರುಣನಾಗಿಯನೆಂದು ಪದವ ಬಿಡಿದಿರಲು ಮರೆತು ಮನ್ನಿಸುದನ್ನ ಕರುಣದೊಳಗುತ್ತರಿದು ಶರಣನಾಗಿಯನೆಂದು ಪದವ ಬಿಡಿದಿರಲು ಅಚ್ಯುತ ಅನಾಥ ಕೇಶವ ಮುರಾರಿ ಜಯ ಜಯ ಉದ್ಧರಿಸು ಓ ಭಗವಂತ, ಅಜ್ಞಾನವೆಂಬ ಅಂಧಕಾರದಲ್ಲಿ ಸಿಲುಕಿದ್ದ ನನಗೆ ಈಗ ಜ್ಞಾನೋದಯವಾಯಿತು. ನಿನ್ನನ್ನು ಭಕ್ತಿಯಿಂದ ಭಜಿಸಿದರೂ ಅಷ್ಟೇ, ದ್ವೇಷದಿಂದ ಕಾದಾಡಿದರೂ ಅಷ್ಟೇ, ಎಲ್ಲವೂ ಒಂದೇ ಗುರಿ ಹೊಂದಿದ್ದ ಮಾರ್ಗವಾಗಿದೆ. ಪೂರ್ವ ಜನ್ಮದ ಕರ್ಮ ಫಲದಿಂದಾಗಿ ನಾನು ದುಷ್ಕೃತ್ಯವನ್ನು ಗೈದೆ. ನಿನ್ನ ಪಾಂಡವರನ್ನು ನೋಯಿಸಿದ ನನ್ನ ತಪ್ಪನ್ನು ಮನ್ನಿಸು ದೇವಾ. ದೇವಾ, ಹರಿಯು ಕರುಣ್ಯದಿ ಧನುಜನ ಪಿಡಿದಿದ್ದ